सर्वांग साहित सवाहन परिवाराय श्रवणभवाय श्री ज्ञान सुब्रह्मण्य स्वामी नमः वेदोत्मंगल निराजनं समर्पयामि एकाग्रं नेत्रं च गतां प्रसीदं एकार्कं समालस्य हेमरत्नगिरीटं चतुर्भुजं वज्रशक्तिं कुक्कुटावेदायुधं दिव्यागन्धायुक्ताङ्गं शुक्लयज्ञापयितं शिवशक्तिं ज्ञानयोगं ज्ञानशक्तिप्रवर्धनं भक्तानां वरदं देवं कार्तिकेयमास्महे शिवाय नमः प्रार्थनां समर्पयामि ದೇವರ ಗೋವಿಂದ ಗೋವಿಂದ ಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ದೈವ ದೇವತೆಗಳ ಪಾದಾರವಿಂದಕ್ಕೆ ಗೋವಿಂದ 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 ಗೋವಿಂದ
मुकुटध्वजो स्कन्दं षण्मुखं देवं शिवतेजं चतुर्भुजं कुमारं स्वामिनाथं तं कार्तिकेयं नमाम्यहं तं कार्तिकेयं नमाम्यहम् आरुमुगद कुमारगे चिल्वधीर गंभीर गारती तीरे आरुमुगद कुमारगे ವರದ ಹಸ್ತನಿಗೆ ಮಯೂರವರುಡಗೆ ಗುರುವರಿಗೆ ಶ್ರೀ ಕಾರ್ತಿಕೇಯನಿಗೆ ನರರ ಚಿತ್ತೂರಗ ದುರಿಯ ತಣಿಸಿ ನಿತ್ಯ ಧರೆಗೆ ಕಾಯುವ ಧರ್ಮಾಧ್ಯಕ್ಷಣಿಗೆ ಆರು ಮೊಗದ ಕುಮಾರಗೆ विनायक सोदरन जन भाव विशारी जनार्दनन काव कलापति चिन्मयन संजीव शरणपति शुभकरण संजीव शरणपति शुभकरण दिनदन दिनदि गोदन दिनदि दै दिनदि दा दिनदि दै दिनदा दिनदि ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶರಣು ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳಿ ನಮ್ಮನು ದೇವ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ದೇವ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ಕಾಲಾತ್ಮನೆ ಕರುಣಾಳು ಕಮಲ ಮುಗ ಲೀಲ ಪುರುಷ ವಿಶಾಲ ದಯಾನಿದೆ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ
ಜಗತೋ ದಿನದಿ ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಕರ ಮುಗಿದು ಶರವಣಗೆ ಗಣಪನ ಚರಣ ಸಾರಸ ಕಿರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಯ ನುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತು ಕರ್ಣರ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳಿಗೆ ಮಣಿದು ಹೇಳುವೆನಿ ಕಥಾಮೃತವ.
ಜಯತು ಜಯತು ಆದಿಮಾಯಿ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ದಯಸಾಗರಿಗೆ ಭಕ್ತಿಗಿಂದ ಪದದ್ವಯವನ್ನು ಮರೆಗುಳಿವಲಿ ಮುದದಿಂದ ಜಯತು ಜಯತು ಆದಿಮಾಯಿ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ತಾಯಿ ತಾಯಿ ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಂಬಾ ಪರಾತ್ಪರ ಶಕ್ತೆ ಪ್ರಗಾಢವಾದ ತಮಸ್ಸಿನಿಂದ ಕೂಡಿದ್ದು ಅಗಾಧವಾದ ಜಲರಾಶಿಯ ಮೇಲೆ ಮೂರು ಮೂರ್ತಿಗಳಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಗಳಿಗೆ ಕೇಳಿದ್ದು ಓಂಕಾರನಾದವಮ್ಮ. ಅದನ್ನೇ ಭಕ್ತಿಯಿಂದ ಸಮಸ್ತುತಿಸಿದ ವೇಳೆ ಅವ್ಯಕ್ತಳಾಗಿರುವಂತಹ ನೀನೇ ಅಭಿವ್ಯಕ್ತಳಾದೆಯ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿಯೇ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಅಭಯಂಕರಿಯೂ ಆದ ತವ ಪದಾಂಬರುಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೆ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? ಯಾತಕ್ಕೆ ಜನ್ಮವನಿದ್ದೆ ನಮಗೆ ಕಾರ್ಯಗಳಿರುಂಟು ಮಾತೆ ನೀ ತಿಳುವುದ ಸಕಲವನು ಸಂಪ್ರೀತಿಯು ರಕ್ಷಿಸಬೇಕು ನಮ್ಮವನು. ಜಯತು ಜಯತು ಆದಿಮಾಯಿ ತಾಯಿ ಜಯ 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 ಜಯ. ಓ ಜಗದಾಧಿಮಾಯೇ, ಕಾಣುತ್ತಿರುವಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮ ಮೂವರ ಹುಟ್ಟು ಯಾಕೆ, ಏನು, ಹೇಗೆ ಎಂಬುದನ್ನು ನಾವು ಅರಿಯದೇ ಹೋಗಿದ್ದೇವೆ ತಾಯಿ. ನೀವೇ ನಮ್ಮ ತಾಯಿ ಎಂಬುದನ್ನು ಚೆನ್ನಾಗಿ ತಿಳಿದಿದ್ದೇವೆ ಅಮ್ಮ. ಯಾತಕ್ಕೆ ನಮ್ಮ ಹುಟ್ಟು, ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಘನತರವಾದಂತಹ ಕಾರ್ಯವಾದರೂ ಏನು, ಎಲ್ಲವನ್ನು ಸಂಪ್ರೀತಿಯಿಂದ ನೀನೇ ತಿಳಿಸಬೇಕು ಮಾತೆ. ನೀನಲ್ಲದನ್ಯರಾರಿಗರು ನಮ್ಮ ಸಾನುರಾಗದು ನಿನ್ನು ರಕ್ಷಿಸುವವರು. ಜ್ಞಾನವೀನರಾಗಿರಲು ತಾಯಿ ನೀನಿತು ಸುಜ್ಞಾನ ಪೊರೆದೆ ಕೃಪೆಯುಳು. ಜಯತು ಜಯತು ಆದಿಮಾಯಿಗೆ ತಾಯಿಗೆ ತಾಯಿ. ಓ ಇಚ್ಛಾಶಕ್ತಿ ಸಂಯುಕ್ತೆಯೇ, ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಂದರ್ಭದಲ್ಲಿ ಓಂ ಎನ್ನುವಂತಹ ನಿನಾದವೊಂದು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು, ಸಕಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಕೊರೆಯಬೇಕಮ್ಮ. ಜಯ ಜಯ ಮಕ್ಕಳೇ ಹರಿಹರ
ಕಾಣದೆ ಚಿಂತಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಹೇಳಿರಿ, ಹಾ. ಎದ್ದೇಳಿರಿ, ಹಾ. ಧೈರ್ಯವನ್ನು ತಾಳಿರಿ. ಹಾ. ಅಪ್ರಮೇಯಳು, ಹಾ. ಸ್ವಪ್ರಕಾಶಳು, ಹಾ. ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿಯು. ಹಾ. ಪ್ರಪಂಚ ಮುಖಕ್ಕೆ ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಹಾ. ಒಬ್ಬೊಬ್ಬರಿಗೆ ಒಂದೊಂದು ಶುಭನಾಮಕರಣವನ್ನು ಮಾಡುವುದಕ್ಕಿದ್ದೇನೆ. ಹೇಗಮ್ಮ? ರಕ್ತ ಛಾಯೆಂದೊಪ್ಪುವಂತ ಮಗನೇ ನೀನೇ ಬ್ರಹ್ಮ, ಧನ್ಯನಾದಿ ತಾಯಿ. ನೀಲಮೇಘ ಶ್ಯಾಮನಾದ ಕಂದ ನೀನೇ ವಿಷ್ಣು, ಕೃತಾರ್ಥನಾದೆ. ನೇತ್ರಧಾರಿಯಾಗಿಯೂ ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ಕುಮಾರ ನೀನೇ ಮಹೇಶ್ವರ. ಪಾವನನಾದೆ. ಮಕ್ಕಳೇ, ಅಮ್ಮ ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಹಾ. ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ಹಾ. ನಿಮ್ಮೂರ ಸೃಷ್ಟಿಯಾಗಿದೆ ಮಕ್ಕಳೇ. ಹಾ. ಆದ್ದರಿಂದ ನಿಮ್ಮೂರಿಗೆ ಮಾಡುವುದಕ್ಕೆ ಉದ್ಯೋಗ, ಹಾ. ಇರುವುದಕ್ಕೆ ಕ್ಷೇತ್ರ, ಹಾ. ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ದಯ ಪಾಲಿಸಮ್ಮ. ಸತ್ವರಾಜಸ ತಮವೆನು ತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕವೆಂದು ಹರಿಯು ಪುರಿ. ಮಗನೇ ಬ್ರಹ್ಮ, ಅಮ್ಮ. ರಾಜಸ ಗುಣಭರಿತನಾದಂತಹ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ನೆಲೆಯಾಗು. ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ. ಮಗನೇ ವಿಷ್ಣು, ಜನನಿ ಸಾತ್ವಿಕ ಗುಣಭರಿತನಾದಂತಹ ನೀನು ಹಾ. ಪಾಲನೆಯ ಉದ್ಯೋಗವನ್ನು ಮಾಡುತ್ತಾ ಹಾ. ವೈಕುಂಠದಲ್ಲಿ ಸ್ಥಿರನಾಗು. ನಿನ್ನ ಆಜ್ಞಾನುವರ್ತಿಯಾಗುತ್ತೇನಮ್ಮ. ಮಗನೇ ಈಶ, ಮಾತೆ. ತಾಮಸ ಗುಣಭರಿತನಾದಂತಹ ನೀನು ಹಾ. ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗು. ಮಹಾಪ್ರಸಾದ. ಹೋಗಿ ಮಕ್ಕಳೇ, ಹಾ. ನಾನು ಕೊಟ್ಟಂತಹ ಈ 3 ಉದ್ಯೋಗವನ್ನು ಹಾ. ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದರೆ ನಿಮಗೆಲ್ಲರಿಗೂ ಶುಭದಾಯಕಿಯಾಗಿ ನಾನಿದ್ದೇನೆ ಮಕ್ಕಳೇ. ಮುಂದಕ್ಕೆ ಕಷ್ಟವಾದರೆ ಕಷ್ಟವೇ ಕಷ್ಟಕಾಲದುಳಿಂದ ನಿಷ್ಠೆಯು ಭಜಿಸಲು ಕೊಟ್ಟು ಸಂದರ್ಶನ ಇಷ್ಟದಿ ಪೊರೆವೇನಿಂದ ಭಯವಿದೈದಲು ತಟ್ಟನಂತರ್ಧಾನವಾ ಶಕ್ತಿಗಳಿಂದ ಕಷ್ಟ ಬಂದಿತು ಎಂಬ ಭಯವೇ ಹಾ. ಚಿಂತಿಸುವಂತಹ ಪ್ರಮೇಯವಿಲ್ಲ ಮಕ್ಕಳೇ. ಹಾ. ಭಕ್ತಿಯಿಂದ ನನ್ನನ್ನು ಸ್ತುತಿಗೈದರೆ ಸಾಕು, ಹಾ. ಪ್ರತ್ಯಕ್ಷಾಯ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ಹಾ. ಇದು ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ. ಜಯ ಜಯ. ಹರಿಯು ಮಲಗಿರಿ ಯೋಗ ನಿದ್ರೆಯು ಇರದೆ ಕರ್ಣದ ಕಿಲ್ಬಿಷವ ಕಿರುಬೆನಲ್ಲಿ ಹೊರಗಡೆಯೇ ದಾನವರಿ ಇರುವ ರುದಿಸುತ್ತಲಿ
ಎಲ್ಲಿಯಾದರೂ ಸಿಗಬಹುದು. ಯಾರಿಂದ ಯಾಕಾಗಿ ತಿಳಿಯಲೇಬೇಕು. ನೋಡೋಣ, ಜಲದಿಯಲ್ಲಿ ಸ್ವಲ್ಪ ತಿರುಗಾಟ ಮಾಡ್ತೇನೆ. ಯಾರಾದ್ರೂ ಸಿಕ್ಕಿದ್ರೆ ಪ್ರಶ್ನಿಸ್ತೇನೆ. ನೀನೆಲ್ಲಿಂದ ಬಂದೆ? ನೀನು ಎಲ್ಲಿಂದ ಬಂದೆ? ಯಾಕೆ ಬಂದೆ? ನೀನು ಬಂದು ನನ್ನ ಮುಂದೆ ಯಾಕೆ ನಿಂದೆ? ನಾನು ಕೇಳಿದ್ದನ್ನೇ ನೀನು ಕೇಳುತ್ತಾ ಇದ್ದಿ. ಬೇರೆ ಕೇಳುವುದಕ್ಕೆ ನನಗೆ ಎಂತದ್ದೂ ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಈಗ ತಾನೇ ಜಲದಲ್ಲಿ ಕಾಣಿಸಿಕೊಂಡ. ನಾನು ಈಗಲೇ ಕಾಣಿಸಿಕೊಂಡವ. ನಾವೀರುವರೇ ಜಲದಲ್ಲಿ ಇದ್ದೇವೆ ಎಂದಾದ ಮೇಲೆ ನಾವಿಬ್ಬರೇ ಇರುವುದು, ಯಾರೂ ಇಲ್ಲ ಇಲ್ಲಿ. ಇನ್ನು ಮುಂದೆ ನಾವೀರುವರು ಒಂದಾಗಿ ಮುಂದುವರಿಯಬೇಕು. ಒಳ್ಳೆಯ ವಿಷಯ. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಾತ್ಸಲ್ಯ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ. ಆದ್ದರಿಂದಲೇ ನಿನ್ನನ್ನು ತಮ್ಮ ಎನ್ನುವ ಹಾಗೆ ಕರೆಯುತ್ತೇನೆ. ನಿನ್ನನ್ನು ಅಣ್ಣ ಎನ್ನಲೇ. ಇಷ್ಟು ಸಾಕಾಗುವುದಿಲ್ಲ. ನಾವು ಜಲದಲ್ಲಿ ಹೀಗೆ ಮುಂದುವರಿಯುವಾಗ ಮೂರನೆಯ ಓರ್ವ ಕಾಣಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಬೇಡ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ನನಗೊಂದು ಹೆಸರನ್ನು ಸೂಚಿಸು. ಅಣ್ಣ, ಸ್ವಲ್ಪ ಈಚೆ ತಿರುಗು ನೋಡು. ಆ ಭಾಗ ಅಣ್ಣ, ನಿನ್ನನ್ನು ಗಮನಿಸಿ ನಿನಗೆ ನಾನಿಡುವ ಹೆಸರೇನೋ ಬಲ್ಲಯ್ಯ. ಏನು? ನೀನು ಮಧು. ನಾನು ಮಧು, ನೀನು ಕೈತವ. ಒಳ್ಳೆ ಉಂಟು ಹೆಸರು. ಸರಿ ಅಣ್ಣ, ಏನು? ನಿನ್ನಲ್ಲಿ ಮಾತನಾಡುತ್ತಾ ಇದ್ದಂತೆ ಓ ಈ ಭಾಗದಲ್ಲಿ ಚೂರು ಚೂರು ಅದುವೇ ಹಸಿವೆ ನಿವಾರಿಸುವ ಬಗೆ ಹೇಗೆ ಬಲ್ಲಯ್ಯ? ಹೇಗೆ? ಹುಡುತ್ತಾ ಇದ್ದ ಜಲದಿ ಜಲದಿಯನ್ನು ಜಲದಿಯನ್ನು ಏನಾದ್ರೂ ಸಿಕ್ಕಿದ್ರೆ ಅವುಗಳನ್ನು ಮೆಲ್ಲೋಣ. ಸರಿ.
ನಮ್ಮನ್ನು ನೋಡಿ ಹ. ಘಟಘಡನೆ ನಡುಗುತ್ತಾರೆ. ಎದೆ ಗುಂಡಿಗೆ ಶಬ್ದ ಡಬ ಡಬ ಕೇಳಿಸುತ್ತಾ ಇದೆ. ಅಂತ ಕಳಿಸ್ತಾ ಉಂಟು. ಕಣ್ಣು ಬಿಳಿ ಬಿಳಿ ಮಾಡ್ತಾ ಉಂಟು. ಆ, ಹ. ಮುನ್ನ ಹ. ಒಟ್ಟಿನಲ್ಲಿ ಇದು ಹೆದರಿದೆ ಎನ್ನುವುದೇ ಸ್ಪಷ್ಟ. ಹೆದರಿದೆ. ಛಲದಲ್ಲಿ ಅಡಗುವ ಮೊದಲು ಹ. ಹಿಡಿ. ತಪ್ಪಿಸಿಕೊಂಡು ಇಲ್ಲೇ ಎಲ್ಲಾದರೂ ಜಲದಲ್ಲಿ ಅಡಗಿರಬಹುದು. ಅರಸುತ್ತ ಮುನ್ನಡೆ. ತೊಲಗಿ ನಿಳಲ ಯೋಗ ಮಾಯೆಯೋ ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಯೋಗ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ. ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ಯಾರೆಲ್ಲ ಬೆಳೆಯ ನೀನು ಯಾರ ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ಏನು ನೀರ ಮೇಲೆ ನೀನು ಕುಳಿತುಕೊಂಡಿರುವೆ?
ನಿನ್ನಷ್ಟಕ್ಕೆ ನೀನು ನಗುತ್ತಿರುವೆ ಯಾರು ಎನ್ನುವ ಹಾಗೆ ಹೇಳು. ಆಯಿತಾ? ಆಗಲಿಲ್ಲ. ಆ, ನಾವು ಒಬ್ಬ ಪೌರನನ್ನು ಕಂಡೆವು. ಆ, ಅವ ನಮ್ಮನ್ನು ಕಂಡು ಭಯಗೊಂಡು ಓಡಲಾರಂಭಿಸಿದ. ಹೌದೇ? ನಾನು ಅಟ್ಟಿಸಿಕೊಂಡು ಹೋದೆ. ಆ, ಆ ಬಳಿಕ ಒಬ್ಬನೇ ಆ, ಅಟ್ಟಿಸಿದ್ದು ಒಬ್ಬನೇ. ನಾ ಮುಂದೆ ಹೋದೆ. ಆಹಾ. ಅಣ್ಣ ಬಂದ, ಆ. ಆದ್ರೆ ಅವ ಹಿಂದೆ ಇದ್ದ. ಆ, ಆದ್ರೂ ಅವ ತಪ್ಪಿಸಿಕೊಂಡ. ಎರಡೂ ಕಡೆಯಿಂದ ತಡೆದಿರಿ. ಆ, ಆ, ಎಲ್ಲಿ ಹೋದ ಅಂತಲೇ ಗೊತ್ತಾಗ್ಲಿಲ್ಲ. ಬಿಟ್ಟಿರೆ? ಬಿಡ್ಲಿಲ್ಲ. ಆ. ಹಾಗೆ ಅವನನ್ನು ಹುಡುಕಿಕೊಂಡು ಬಂದೆವು. ಆ, ಬರುವ ಕಾಲಕ್ಕೆ ನೀನು ನಿನ್ನನ್ನು ಕಂಡಾಗ ನೀನು ಭಂಡನೇ ಇರಬೇಕು ಅಂತ ನಾವೇ ಊಹಿಸಿಕೊಂಡಾಗಿದೆ. ಹೌದೇ? ಹಾಗಾಗಿ ನಿನ್ನಲ್ಲಿ ಪ್ರಶ್ನೆ, ಆ. ಭಂಡನೋದತ್ತೋ ನೀನು, ಆ. ಕೋರನೋದತ್ತೋ ಅವರನ್ನು ಆ. ತೋರಿಸು. ನಾನು ಯಾರು ಎನ್ನುವುದು ಬದಿಗಿರಲಿ, ಅವನ ವಿಷಯ ಹಾಗಿರಲಿ. ಕೇಳುವ ನೀವ್ಯಾರು? ಮಾತು ಕೈಟಭ. ವೀರರಿದ್ದೇವೆ. ನೀವು ಮಧು ಕೈಟಭರೇ ನೀವು ಉರಿ ದೋಷ ವಾಂತಿ ದಿಟವು ಉರಿ ದೋಷ ವಾಂತಿ ದಿಟವು
ಮಧು ನಾವೇ ಇಡ್ಡಬ್ಬ ಯೂರಿತೋಷವಂತೆ ದಿಟವು. ಓಹೋ ನಿಮ್ಮ ನಡೆ ನುಡಿ ಆಯಾ ಆಕೃತಿ ಒಂದನ್ನೊಂದು ವೀಕ್ಷಿಸುವಾಗ ನೀವು ಪ್ರಬಲರು ಎನ್ನುವುದು ಸ್ಪಷ್ಟ. ನೀವು ಅಟ್ಟಿಕೊಂಡು ಬಂದಾತ ನಿಮ್ಮಿಂದಲೇ ತಪ್ಪಿಸಿಕೊಂಡ ಅಂತಿದ್ರೆ ಅವನು ಪ್ರಬುದ್ಧನೇ ಇರಬೇಕು. ಅವ ತಪ್ಪಿಸುವುದರಲ್ಲಿ ಪ್ರಬುದ್ಧನೇ ಹೌದು, ಸತ್ಯ. ಹಾಗೆಂದು ಅವನನ್ನು ಹುಡುಕುತ್ತಾ ನೀವು ಮುಂದುವರಿದು ಬಂದು ಆಲದೆಲೆಯ ಮೇಲೆ ಮಲಗಿದ್ದ ನನ್ನನ್ನು ಬಡ್ಡಿ ತೆಪ್ಪಿಸಿ ತೋರು 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 ಅಂತ ಹೇಳ್ತಾ ಇದ್ದೀನಿ. ಎಂತು ತೋರ್ಪೆ ನಾನು ಆತನ? ಎಂತಾದರೂ ತೋರಿಸಬಹುದಿತ್ತೇ? ಅವನ ವಿಷಯ ನನಗೆ ಗೊತ್ತಿಲ್ಲಲ್ಲ. ಹೌದಾ? ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಆದ್ರೆ ಆಕ್ಷೇಪ ಅಲ್ಲ. ನಿನಗೆ ನಿನ್ನ ಬಗ್ಗೆ ಗೊತ್ತುಂಟ? ಓಹೋ, ಗೊತ್ತಿದ್ರೆ ಹೇಳು. ಅಖಂಡವಾದ ಈ ಅಬ್ದಿಯ ಅಧಿಕಾರಿ ಶ್ರೀಮನ್ನಾರಾಯಣ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡತಕ್ಕದ್ದು. ಏನು ಪ್ರಶ್ನೆ? ಅವನಿಗೆ 5 ತಲೆ, ನಿನಗೆ 1 ತಲೆ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ನಸು ನಗುತ್ತಾ ಇರುವೆ. ಅವನನ್ನು ನೀನು ತೋರಿಸಲೇಬೇಕು. ತೋರದಿರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನಿನ್ನನ್ನು ಅಡ್ಡಕ್ಕೆ ನುಂಗಿ ನೀರು ಕುಡಿದೆವು. 5 ತಲೆಯವ ಬಿಳಿ ವರ್ಣ ಅವನ ಅವ ಬಂದಿದ್ದ, ನಿಮ್ಮ ಹಾಗೆ ಬರಲಿಲ್ಲ. ದೀನನಾಗಿ ಬಂದ, ರಕ್ಷಾಮಾಂ ಎಂದ. ಇತ್ತೆ ರಕ್ಷೆ ಮತ್ತೆ ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ. ಕಕ್ಷೆಯಿಂದ ಹೊರಗೆ ಹಾಕು. ಅಸಾಧ್ಯ. ಬಾಕಿ ಬಂದವರನ್ನು ಒಲಿದು ಪಾಲಿಪೆ, ಬೀಗಿ ಬಂದವರನ್ನು ಕುಟ್ಟಿ ಕೆಡಹುವೆ. ಇದು ಎನ್ನ ನಿರ್ಧಾರ. ನನ್ನ ಮುಂದೆ ಬಂದು ನುಂಗುತ್ತೇವೆ ನುಂಗುತ್ತೇವೆ ನುಂಗುತ್ತೇವೆ. ಅಡ್ಡಕ್ಕೆ ಅಡ್ಡಕ್ಕೆ ನುಂಗುತ್ತೇವೆ. ಅಡ್ಡಲ್ಲ, ಉದ್ದಕ್ಕೆ ನುಂಗಿದರು. ಇಳಿಯುವ ತುತ್ತಲ್ಲ, ಗಂಟಲಲ್ಲಿ. ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು ನಮಗೆ. ಮಧ್ಯದಲ್ಲೇ ಸಿಕ್ಕಿ ಏನು ಅಣ್ಣ ಅಣ್ಣ ಮಧ್ಯ ಮಧ್ಯ ನೀರು ಹಾಕಿ ಇಳಿಸ್ತೇವೆ. ಯಾವ ಮಧ್ಯ? ನೀನು ಯಾವ ಮಧ್ಯ ಹೇಳಿದ್ದು? ನಾನು ಕೊರಳ ಮಧ್ಯ. ಮತ್ತೆ ನಾನು ಅದನ್ನೇ ಹೇಳಿದ್ದು. ಬೇರೆ ಯಾವ ಮಧ್ಯ? ಜಲ ಮಧ್ಯ, ಉದರ ಮಧ್ಯ, ಭ್ರೂ ಮಧ್ಯ. ಅಣ್ಣ ಇವನಿಗೆ ಅಷ್ಟೇ ಮಧ್ಯ ಗೊತ್ತಿರುವುದು. ಎಷ್ಟು ಮಧ್ಯಗಳುಂಟು ಗೊತ್ತುಂಟ? ಹೌದೇ? ಆದಿ ಅಂತ್ಯ ಮಧ್ಯ ಪ್ರತಿಯೊಂದರಲ್ಲಿಯೂ ಇದೆ. ಆದಿ ಮಧ್ಯಾಂತ್ಯ ರಹಿತನಾದ ನಿನ್ನ ಆದಿ ಮಧ್ಯ ಅಂತ್ಯ. ಅದೇ ಮಧ್ಯ ಮಧ್ಯ ಇವನಲ್ಲಿ ಮಧ್ಯ ಆದಿ ಮಧ್ಯ ಅಂತ್ಯ. ಆದಿ ಮಧ್ಯ ಅಂತ್ಯ, ಆದಿ ಮಧ್ಯ ಅಂತ್ಯ ರಹಿತನಾದ ನಾನು ನಿಮ್ಮ ಉದರ ಪ್ರವೇಶ ಮಾಡಿದೆ ಅಂತಾದ್ರೆ ನಿಮ್ಮಲ್ಲಿ ಜಲದೀಪ ಪಾಳು ಮಾಡಿ ನೀನು ಉದರ ಪ್ರವೇಶ ಮಾಡಿದ ಕೂಡಲೇ ನಿನ್ನನ್ನು ಜೀರ್ಣಿಸಿ ಕರಗಿಸಿಕೊಂಡೆವು. ಸಾಧ್ಯವೇ? ಬನ್ನಿ.
ಇವ ಎಲ್ಲಿಗೆ ದಾರಿ ತೋರಿಸುವುದು? ಇವ ಯಾವ ಊರಿಗೆ ದಾರಿ ತೋರಿಸುವುದು? ಎಲ್ಲ ನೀನು ಬಾರಿ ದಾರಿ ತೋರಿಸಿಯ ನೀನು. ನಮಗೆ ದಾರಿ ತೋರಿಸುವುದಕ್ಕೆ ಆಗ್ತದ ಅಣ್ಣ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಉಂಟಲ್ಲ, ಅದರ ದಾರಿ ತೋರಿಸುವುದಿರ್ಬೇಕು. ನಿಲ್ಲು, ಹಾಗೇ ಇರ್ಲಿ. ಆಗ ಅದೊಂದು ಉಪಕಾರ ಆಯ್ತು. ಎಂತದು? ಅಲ್ಲ, ಕೆಳಗೆ ಬಿತ್ತು ಅಂತ. ಹ. ಕಾರಣ ಏನು ಅಂತ ಗೊತ್ತಾಯ್ತಾ? ಒಂದು ಬದಿಯಿಂದ ಒತ್ತಡ ಬೀಳುವಾಗ ಮತ್ತೊಂದು ಬದಿಯಿಂದ ಒತ್ತಡ ಹೊರ ಹೋಗ್ತದೆ. ಇವನಿಗೆ ಈಗ ತುಳಿತಾನೆ. ತುಳಿಯುವುದು ಬೇಡ, ತುಳಿದು ಪ್ರಯೋಜನ ಇಲ್ಲ. ಮತ್ತೆ ಇವನು ಯುದ್ಧ ಮಾಡುವಾಗ ಒಮ್ಮೆಲೆ ಮಲಗಿದ್ದು ತುಲ. ಹೌದು ಹೌದು ಹೌದು. ಇಲ್ಲಿ ಬಾ. ಇವರನ್ನು ತಿಂದು ಮುಗಿಸ್ತೇನೆ. ಇಲ್ಲ ತಿನ್ನುದು ಬೇಡ, ಇಲ್ಲಿ ಬಾ, ಇಲ್ಲಿ ಬಾ. ಈಗಲೇ ತಿಂದ್ರೆ ಆಗ್ಲಿಕ್ಕಿಲ್ಲ. ಮತ್ತೆ ಯಾಕೆ ಮಲ್ಲಯ್ಯ? ಅವನು ಮಾತು ಹೇಳಿದ್ದಾನೆ, ಏನು? ಗಂಟಲಲ್ಲಿ ಇಳಿಯುವ ತುತ್ತಲ್ಲ, ವಿಪರೀತ ಆಯಾಸವಾಗಿರುವಾಗ, ಹಸಿವೆ ಆಗಿರುವಾಗ ಯಾವುದನ್ನು ನಾವು ತಿನ್ನಬಾರದು. ಗಂಟಲಿಗೆ ಸಿಲುಕಿಕೊಳ್ತದೆ. ನಮ್ಮ ಹಸಿವೆ ಆಯಾಸ ಉಪಶಮನ ಆಗಬೇಕು ಅಂತಾದ್ರೆ ಕಡಿಮೆ ಪಕ್ಷ 3 ದಿನಗಳಾದರೂ ಕಳೆಯಬೇಕು. ಅಷ್ಟರವರೆಗೆ ಏನು ಮಾಡೋಣ? ವಿಶ್ರಾಂತಿಗಾಗಿ ಜಲದಲ್ಲಿ ಹಂಗಾತ ಬಿದ್ದುಕೊಳ್ಳೋಣ. ಧನುಜರಲಿ ಜಯ ತೀರದಿರುತ್ತಿರಿ ನಳಿನನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯನು ಜಯ ಜಯ ಮನದೊಳರಿದನು ದುರದುಳ ಸದಳ ಮನನಗೊಳಿಸುವಿ ಕಪಟದೊಳಗೆಯುವುದೆನುತ ಮಧುಕೈಟ ಬರ ಪೊಗಳುತ್ತಲಿಂದ ಕಳರ ಕೂಡೆ ಕಾಳಗವನ್ನೆಸಗಿ ದಿವ್ಯ 5,000 ವರುಷವೇ ಸಂದು ಹೋಯಿತು. ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಗಿ ಬಲು ಹೆಚ್ಚಿನ ತೋಳ ಸಾಹಸಗಿ ಆಶ್ಚರ್ಯವಾಗಿ ನಾನು ಚರಿಸುವುದೇನು ಅಚ್ಚಳಿಯದ ಭಟ್ಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಗೆ ಮೆಚ್ಚಿದೆ ಮಧುಕೈಟ ಭರೆ ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ, ಹೆಚ್ಚಿನ ತೋಳ ವಿಕ್ರಮಕ್ಕೆ. 5,000 ವರ್ಷ ಪರ್ಯಂತ ಹೋರಾಟ ಮಾಡಿದ್ದೇವೆ. ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಇನ್ನೊಮ್ಮೆ ಯುದ್ಧ ಮಾಡಿ ಇನ್ನೊಮ್ಮೆ ಯುದ್ಧ. ನಿಮ್ಮಲ್ಲಿ ನಾವು ಗೆದ್ದವರು. ಅದೇ ನಿಮ್ಮಲ್ಲಿ ನಾ ಯುದ್ಧ ಮಾಡುವುದೇ? ನಾ ಗೆದ್ದರದು ಗೆಲುವೆ, ನೀವು ಸೋತರದು ಸೋಲೆ. ಈಗ ಗೆದ್ದದ್ದು ನೀನು ಯಾರು? ಗೆದ್ದರದು ಗೆಲುವಲ್ಲ, ನೀ ಗೆದ್ರೂ ಸೋತ ಹಾಗೆ. ಹಾಗೆ ನೀವು ಗೆದ್ದವರು, ನಾ ಸೋತವ. ಸೋತ ನಾನು ಗೆದ್ದಂತಹ ನಿಮ್ಮನ್ನು ಹೀಗೆ ಬಿಡುವುದೇ? ನಿಮಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡುವುದು ಬೇಡವೇ? ಏನು ವ್ಯವಸ್ಥೆ ಮಾಡುವುದಕ್ಕೆ ನಿನ್ನಿಂದ ಸಾಧ್ಯ? ನಿನಗೆ ವ್ಯವಸ್ಥೆ ಹುಡುಕು ಮೊದಲು. ನಿನಗೆ ವ್ಯವಸ್ಥೆ ಉಂಟಾ? ನಾ ಈ ಜಲ ವ್ಯವಸ್ಥೆಯ ಮಧ್ಯದಲ್ಲಿದ್ದೇವೆ. ಒಂದು ಎಲೆ ಮೇಲಲ್ಲೋ ನಿನ್ನ ಅಲ್ಲೂ ನನಗೆ ಎಲೆ ಆದ್ರೂ ನಿಮಗೊಂದು ಬೆಲೆ ತೆರಬೇಕು ಅಂತಿದ್ದೇನೆ. ನಮ್ಗೆ ಬೆಲೆ ಉಂಟು, ಆದ್ರೆ ಅಷ್ಟು ಸಾಲದು. ನಮ್ಗೆ ಅಷ್ಟು ಸಾಕು. ಸಿಗುವಾಗ ಬೇಡ ಅಂತ ಹೇಳಬಾರದು. ಬೇಡ, ನಮ್ಗೆ ಕೆಲವು ಸಲ ನಮ್ಮಲ್ಲಿ ಉಂಟು 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 ಅಂತ ಹೇಳಿ ಸಿಗುವುದು ನಮ್ಗೆ ಸಿಕ್ಕಿದ್ರೂ ಬೇಡ. ಯಾಕೆ ಗೊತ್ತ? ಅವರಲ್ಲಿ ಉಂಟಲ್ಲ, ಯಾಕೆ? ಅಲ್ಲ ಅಲ್ಲ ಅಲ್ಲ, ನಮ್ಗೆ ಸಿಕ್ಕಿದ್ರೂ ಬೇಡ. ನೀವು ಜೋರು ಹೇಳಬೇಡಿ. ಯಾಕೆ ಗೊತ್ತುಂಟ? ಯಾಕೆ ಗೊತ್ತುಂಟ? ನಾವು ಇರುವುದು ಎಲ್ಲಿ 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 ಎಲ್ಲಿ? ಆ, ದೊಡ್ಡ ದೊಡ್ಡ
ನೀವು ನಿಮಗೆ ಬೇಕಪ್ಪ, ಹೇಳು ಬೇಡ. ಆದ್ರೂ ನಾ ಇದ್ದೇನಲ್ಲ, ನನಗೆ ಏನಾದ್ರೂ ಕೊಡದೆ ಮನಸ್ಸೇ ಬರುವುದಿಲ್ಲ. ಹಾಗಾದ ಕಾರಣ ಯಾರು ಇನ್ನೊಬ್ಬರು ಕೊಡದೆ ಮನಸ್ಸು ಬರುವುದಿಲ್ಲ. ನಾ ನಿಮಗೆ ಕೊಡದೆ ಹಾ. ಅದಕ್ಕೆ ಬೇಕಾಗಿ ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಕೇಳಿಕೊಳ್ಳಿ. ತನ್ನೇ ಇವೆ. ನೀನು ಆಗದಿಂದ ನೋಡ್ತಾ ಇದ್ದೇನೆ ನಿನ್ನನ್ನು. ಹ್ಮ್. ನೀನು ಹಲ್ಲು ಕಚ್ಚುತ್ತಾ ಇದ್ದಿ. ನೀನು ಹಾಗೆ ಹಲ್ಲು ಕಚ್ಚಿದ್ರೆ ಉಂಟಲ್ಲ, ನಿನಗೆ ನಾನೇ ತಟ್ಟನೆ ಇವೆ. ದೃಢ. ಇನ್ನು ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ. ಹಾ. ನೀನು ಕೊಡುವುದೇನೋ ನಾನೇ ಎಲ್ಲಿಯಾದರೂ ಪ್ರಪಂಚದಲ್ಲಿ ಅಂತ ಕ್ರಮ ಉಂಟ? ಆ, ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಇಲ್ಲ, ಮತ್ತೆ ಗೆದ್ದವರು ಸೋತವರಿಗೆ ಕೊಡಬೇಕು. ಬಲ ಇಲ್ಲಿ ಗೆದ್ದವರಿಗೆ ಯಾರು? ಯಾರು? ನಾವು. ಸಾಮರ್ಥ್ಯ ಉಳ್ಳಂತಹ ನಾವು ಉಳ್ಳವರು, ಉಳ್ಳವರು. ಸಾಮರ್ಥ್ಯ ಇಲ್ಲದಂತಹ ನೀನು ಇಲ್ಲದವ. ಆ, ಇಲ್ಲದಂತಹ ನಿನಗೆ ಹಾ. ಉಳ್ಳಂತಹ ನಾವು ಹಾ. ಕೊಡಬೇಕಷ್ಟೇ ಹೊರತು ಹಾ. ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲ. ಬಲ್ಲವರು. ನೀನು ಹೇಳು. ಯಾರು ಬಲ್ಲವರು? ನೀವು ಬಲ್ಲವರು. ತಿಳಿದವರು, ಆಹಾ, ಅರ್ಥ ಮಾಡಿಕೊಂಡಿರಲ್ಲ. ನೀವು ಕೊಡ್ತೇವೆ ಅಂತ ಹೇಳಬಹುದು, ಹೇಳು. ಆದ್ರೆ ನನಗೆ ವಿಶ್ವಾಸ ಬರ್ಬೇಕಲ್ಲ. ವಿಶ್ವಾಸ ಬರಬೇಕಿದ್ರೆ ಕೈ ತಟ್ಟಿ ಮಾತು ಕೊಡಬೇಕು. ಏನು ಅಂತ? ಕೇಳಿದ್ದನ್ನು ಕೊಡುತ್ತೇವೆ ಎಂಬ ಹಾಗೆ. ಅಲ್ಲ, ನೀನು ಏನನ್ನು ಕೇಳುತ್ತೀಯೋ ಹಾ. ನಾವೀರ್ವರು ಕೊಡ್ತೇವೆ. ಸಿಕ್ಕಿದ್ದೀರಿ. ಸಿಕ್ಕಿದಿರಿ ಕೈಯೊಳಗೆ ನಾನಿರುವ ಬಲೆಯೊಳಗೆ ಸಿಕ್ಕಿದಿರಿ ಕೈಯೊಳಗೆ, ಸಿಕ್ಕಿದಿರಿ ಕೈಯೊಳಗೆ ನಾನಿರುವ ಬಲೆಯೊಳಗೆ, ನಾನಿರುವ ಬಲೆಯೊಳಗೆ ಸಕ್ಕಿಲಿಗಳ ಎನ್ನೊಳು ಬೇಳ್ತಿರಿ, ಸಕ್ಕಿಲಿಗಳ ಎನ್ನೊಳು ಬೇಳ್ತಿರಿ ನಿಮ್ಮಯ ಗಿರಗಳ ಸಿಕ್ಕಿದಿರಿ ಕೈಯೊಳಗೆ ನಾನಿರುವ ಬಲೆಯೊಳಗೆ ವೀರ ಮಧು ಕೈಟ ಭರೆ ಸಿಕ್ಕಿದಿರೆನ್ನಯ ಕೈಗೆ ನಾ ಇಕ್ಕಿರುವ ಬಲೆಯೊಳಗೆ. ಅಹಂಕಾರದಿಂದಲೇ ನೀವು ವಾಗ್ದಾನವಿತ್ತಿದ್ದೀರಿ. ನೀವು ಕೊಡುವ ಭಟರು ಸತ್ಯ ಅಂತಾದರೆ ಹೇಳು. ತಟ್ಟನೆ ನೀಡಿರಿ ನಿಮ್ಮ ಹೇಳು. ಪ್ರಾಣ. ಪ್ರಾಣ! ಪ್ರಾಣ! ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜೋಳತನದಲ್ಲಿ ವಂಚಿಸುತ್ತ ಜೋಳತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿವೆ ಮನದಿರವೆನುತಲಿ ಸಾನುರಾಗದಲ್ಲಿವೆ ಮನದಿರವೆನುತಲಿ ತಾನು ಮುಳಿದಂಥ ಮಾತ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ನಾನು ನಿನ್ನ ಶರೀರದಿಂದ ಪ್ರಾಣ ಹೊರಗೆ ಹೋಗ್ತದೆ ಅಂತ ಎಣಿಸಿದ್ದೆ. ಹೋಗ್ಲಿಲ್ಲ. ನಾವು ಕೊಡದೆ ಎಲ್ಲಿಗೆ ಹೋಗುವುದು? ಅಲ್ಲಿಯೇ ಉಂಟಲ್ಲ. ಏ ತಮ್ಮ, ಅಣ್ಣ, ಜಾಣತನದಲ್ಲಿ ವಂಚಿಸಿದ. ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ, ಹಾ. ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ಹೌದಣ್ಣ. ನಾನು ಅಳುವುದು ಯಾಕೆ ಬಲ್ಲಯ್ಯ? ಯಾಕಣ್ಣ? ನನ್ನ ಪ್ರಾಣ ಹೋಗ್ತದೆ ಎನ್ನುವ ಚಿಂತೆ ನನಗಿಲ್ಲ. ನನ್ನೊಂದಿಗೆ ನನ್ನ ಪ್ರೀತಿಯ ತಮ್ಮ ನಿನ್ನ ಪ್ರಾಣವೂ ಹೋಗ್ತದಲ್ಲ ಅಂತ ನನಗೆ ಬೇಸರ. ಯಾಪ? ಅಣ್ಣ,
ನೀನು ಬೇಸರ ಮಾಡಬೇಡ. ನನ್ನ ಪ್ರಾಣ ಹೋಗ್ತದೆ ಅಂತ ನೀ ಅಳುವುದು ಬೇಡ. ಮತ್ತೆ ಅಣ್ಣನಾಗಿ ನೀ ಉಳಿಯಬೇಕು ಎನ್ನುವ ಆಶಾಭಾವನೆಯಿಂದ ಹೇಳ್ತಾ ಇದ್ದೇನೆ. ನಾನು ಪ್ರಾಣವನ್ನು ಕೊಡ್ತೇನೆ, ನೀನು ಬದುಕಣ್ಣ. ಇಲ್ಲ, ನಾನು ಸಾಯ್ತೇನೆ, ನೀನು ಉಳಿಬೇಕು. ಆಗುವುದೇ ಇಲ್ಲ. ನೀನು ಉಳಿಯ. ಎಂತದು? ನಾನು ಸಾಯುವುದು, ನೀನು ಬದುಕು. ಆಯ್ತು, ಹಾಗಿದ್ರೆ ಬೇಗ ಸತ್ತು ಬಿಡು. ಒಮ್ಮೆ ನಾವು ಮುಗಿಸಿ ಬಿಡುವ. ನನ್ನನ್ನು ಸಾಯಬೇಕು ಅಂತ ಆಡಿಬಿಟ್ಟೆಯ? ನನ್ನ ಪ್ರೀತಿಯ ಅಣ್ಣನಾದಂತಹ ನಿನ್ನ ಬಾಯಿಂದ ಇಂತಹ ಮಾತುಗಳೇ? ನಿನ್ನ ಮೇಲೆ ಅತಿಯಾದ ಪ್ರೀತಿ ಇದ್ದ ಕಾರಣವೇ ಹೇಳುವುದು. ನೀನು ಸತ್ತು ಬಿಡು. ನೀನು ಸಾಯ್, ನೀನು ಸತ್ತಲ್ಲಿಂದ ಸಾಯ್, ನೀನು ಸತ್ತಲ್ಲಿಂದ ಸಾಯ್. ನನ್ನ ನಿರ್ಧಾರವನ್ನು ಬದಲಿಸಿದೆ. ಈ ಕ್ಷಣದಿಂದ ಬದುಕಬೇಕೆನ್ನುವ ಆಸೆ ಮೂಡಿದೆ. ನಾನೇ ಬದುಕುವುದು, ನೀನು ಸಾಯ್. ಏ ತಮ್ಮ, ನಾವೀರುವರೂ ಬದುಕಬೇಕು, ಇಬ್ಬರು ಬದುಕಬೇಕು. ಯಾಕೆ ಗೊತ್ತಾ? ಇವ ಮೋಸ ಮಾಡಿದ ನೋಡು ನಮಗೆ. ಇವ ಜನ ಸರಿ ಇಲ್ಲ. ಅವಂತದ್ದು ಮಾಡುದು. ಅವು ಬರ್ಲಿ 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 ಅಂತ ಹೇಳ್ತಿದ್ದಾರೆ. ಇವ ಜನ ಸರಿ ಇಲ್ಲ. ಯಾಕೆ ಬಲ್ಲ? ಯಾಕೆ? ಏನೋ ಸಣ್ಣದನ್ನು ಕೇಳ್ತಾನೆ ಅಂತ ನಾನು ಎಣಿಸಿದ್ದೆ. ಇವ ಏನನ್ನು ಕೇಳಿದ? ಏನನ್ನು ಕೇಳಿದ? ನಮ್ಮ ಪ್ರಾಣವನ್ನೇ ಕೇಳಿದ. ನಮ್ಮ ಮೂಲಕ್ಕೆ ಕೈ ಹಾಕಿದ. ಕೇಳಿದಂತ ಇವನ ಮೂಲವನ್ನು ಕತ್ತರಿಸಲೇಬೇಕು. ಏನಾದ್ರೂ ದಾರಿ ಇದ್ರೆ ಹೇಳು. ಅಣ್ಣ, ನೀನು ಹಿರಿಯ. ಹೌದು, ನಿನಗೊಂದು ದಾರಿ ಹೊಳೆದಿರಬೇಕಲ್ಲ. ಹೊಳೆಯಿತು, ಹೇಳು. ಇವನಿಗೆ ಈಗ ಒಂದು ಗಾತಿ ನಾನು ಮಾಡ್ತೇನೆ. ಹೇಳು ಹೇಳು ಹೇಳು. ನೀನು ಬರುವುದಕ್ಕೆ ತಡ ಮಾಡಿದ್ದು ಯಾಕೆ? ನನಗೆ ಮರ್ತೋಯ್ತು. ಏನಾದ್ರೂ ದಾರಿ ನೀನು ಹೇಳು ಮಾರ. ನಿನ್ನನ್ನು ನಂಬಿದ್ರೆ ನನಗೆ ಗತಿ. ನಾನು ದಾರಿ ಹೇಳ್ತೇನೆ. ಶಹಬಾಸ್, ನಿನಗೆ ತಲೆ ಉಂಟು? ತಲೆಯೂ ಉಂಟು, ತಲೆಯಲ್ಲಿ ಪೂರ್ತಿ ಕೂದಲೂ ಉಂಟು. ಯಾರಿಗಿಲ್ಲದ್ದು? ಸರಿ ನೋಡಿ, ಯಾರಿಗೆ ಕೂದಲಿಲ್ಲ ಅಂತ. ಕೊಡಿ ಕೊಡಿ ಕೊಡ್ತೇವೆ. ಆದ್ರೆ ಪ್ರಾಣವನ್ನು ಪಡೆಯುವ ಬಗೆ ಹೇಗವಲ್ಲ. ಜಲನೆಯ ಒಂದು ಬಿಂದು ನೀರು ದೇಹವನ್ನು ಸೋಂಕದ ರೀತಿಯಲ್ಲಿ ಪ್ರಾಣ ಪಡೆ. ನೀರಿಲ್ಲದಲ್ಲಿ ನಮ್ಮ ಪ್ರಾಣವನ್ನು ಪಡೆ. ಮಧು ಕೈಠವರೇ, ನಾರಾಯಣನಾದ ನನ್ನ ಇರವನ್ನು ಅರಿಯುವುದಕ್ಕೆ ನಿಮ್ಮ ಈ ಜ್ಞಾನ ಸಾಲದು. ಅದಕ್ಕೆ ಬೇಕಾಗಿ ಇದೋ ನಿಮಗೆ ದಿವ್ಯ ಜ್ಞಾನ. ನೋಡಿ ನೋಡಿ. ನಾರಾಯಣ ನೀರದೆ ದಳನಯನ, ನಾರಾಯಣ ನೀರದೆ ದಳನಯನ. ಘೋರ ದುರಿತ ಸಂಸಾರಣ ದೀನು ದಾರಿದ ಮಾರವಣ. ನಾರಾಯಣ ಕ್ಷೀರಾಳವ ಜಯನ, ನಾರಾಯಣ ನೀರದೆ ದಳನಯನ. ನಾರಾಯಣ ನಾರಾಯಣ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ವ್ಯವಹರಿಸುತ್ತಾ ಇದ್ದವರು ನಿನ್ನ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡವರಿದ್ದೇವೆ. ಜಗದೀಶ, ಜಗನ್ನಿಯಾಮಕ, ಜಗನ್ಯೋಜಕ ನೀನು. ಪ್ರಭೋ, ಮಾಡಿದ ಅಪರಾಧಗಳಿಗೆ ಕ್ಷಮೆ ಇರಲಿ. ನಮ್ಮನ್ನು ಪೊರೆಯಬೇಕು, ಪೊರೆಯಬೇಕು. ಪ್ರಭೋ, ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ. ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರನು ನೀನು. ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ಅರ್ಥವಾಗಿದೆ. ಆ ಪಥದೆಡೆಗೆ ಸಾಗುವರೆ ನೀನೇ ಒಂದು ಪಥವನ್ನು ಕರುಣಿಸು ಪ್ರಭು. ಸರಿ ಸರಿ ಕರುಣಿಸುವುದು ಭಯವನು, ಕರುಣಿಸುವುದೇ ಅಭಯವನು. ಜಂಗಿಯುಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸು.
ಸೃಜಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯವನು ಕರುಣಿಸುತ್ತ ಅಭಯವನು ಹಿಂದಕ್ಕಾದರೂ ಬ್ರಹ್ಮನಿಗೂ ನನಗೂ ನಡೆಯಿತು ವಾಗ್ವಾದ. ಪ್ರಮತ್ತನಾದ ವಿಧಾತ ನನ್ನ ಉದರವನ್ನು ಸೇರಿದ ಹರ ಮೊದಲೇ ಐಕ್ಯನಾದ. ಪರಿಣಾಮದಲ್ಲಿ ಸತ್ವರಜತಮವೆಂಬ ತ್ರೈಗುಣಗಳ ಸಂಗಮ. ಅದರ ದ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಬಿಷ. ಅದನ್ನೇ ತೆಗೆದು ಸಮುದ್ರ ಮಧ್ಯಕ್ಕೆ ಹಾಕಿದಾಗ ನಿಮ್ಮೀರುವರ ಉಗಮ. ನಿಮ್ಮ ಅಪೇಕ್ಷೆಯಂತೆ ಮುಂದಕ್ಕೆ ನನ್ನ ಜಂಘಾ ಪ್ರದೇಶವನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸ್ತೇನೆ. ಅದರ ಮೇಲೆ ನಿಮ್ಮ ಶಿರಸ್ಸನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವಿಗೆ ಮುಕ್ತಿಯನ್ನಿತ್ತು ಮಧುಸೂದನನೆಂತಲು, ಕೈಟಬನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಎಂತಲು ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸ್ತೇನೆ. ಮಾತ್ರವಲ್ಲ, ನಿಮ್ಮ ಶರೀರದ ಮೇತಸ್ಸನ್ನು ತೆಗೆದು ಅಬ್ಧಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವನ್ನರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ಅದರಲ್ಲೇ ನನ್ನ ನಾಭಿ ಕಮಲದಿಂದ ಹೊರಬಂದ ಬ್ರಹ್ಮದೇವನಿಗೆ ಸೃಷ್ಟಿಗೆ ಅವಕಾಶ ಕೊಡುತ್ತೇನೆ. ಇದೋ ನಿಮಗೆ ಮೋಕ್ಷ. ಜನನಿಯ ದೇಯದಿ ಮಾಲಿನಿಯೂ ಕನಕ ಗರ್ಭನ ತಪವನು ಗೈವೇನೆನು ತಲೆಗೆ. ಕನಕ ಗರ್ಭನ ತಪವನು ಗೈವೇನೆನು ತಲೆಗೆ. ವನಗಾಗಿ ನಡೆ ತಂದು ವನಗಾಗಿ ನಡೆ ತಂದು ವನಗಾಗಿ ನಡೆ ತಂದು ವನಗಾಗಿ ನಡೆ ತಂದು ಮನದಿದ್ದು ಕನಕ ಗರ್ಭನ ತಪವನು ಗೈವೇನೆನು ತಲೆ. ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು. ಜನನಿಯ ಜಯ
ಮಾಲಿನಿಯು ವರದನು ಜಾಪೇಕ್ಷೆಯಲ್ಲಿ ಕಾಮಿನಿಯು ಸಪ್ತಸಾಗರಗಳಿಂದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ, ಸಪ್ತಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ, ಸಪ್ತವರ್ಣಗಳಿಂದ ಮೂಡಿಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿ ವರ್ಣ ರಂಜಿತವಾಗಿ ಶೋಭಿಸುತ್ತಾ ಇದೆ ನಮ್ಮ ಈ ಶೋಣಿತಾಪುರ. ರುಧಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ಪುರದ ನಿರ್ಮಾಣ ಮಾಡಲಾಗಿದೆ. ಹಾಗಿದ್ದರೆ ನಮಗೆಲ್ಲರಿಗೂ ಕೂಡ ಒಂದು ಬದುಕು ಬೇಕು. ನಾವೆಲ್ಲರೂ ಕೂಡ ಸುಕ್ಷೇಮವಾಗಿ ಬದುಕಬೇಕು. ಆ ಕಾರಣದಿಂದಲಾಗಿ ಬದುಕನ್ನ ಬಂದ ಹಾಗೆ ಸ್ವೀಕರಿಸಿಕೊಳ್ಳುವುದಲ್ಲ, ನನ್ನ ಬದುಕನ್ನು ನಾನು ಹೀಗೇ ರೂಪಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ನಿರ್ಧಾರವನ್ನು ಕೈಗೊಂಡವಳಿದ್ದೇನೆ. ಮಾತೆಗೊಪ್ಪುವಂತಹ ಮಗಳಾಗಬೇಕು, ಕುಲಕ್ಕೊಪ್ಪುವಂತಹ ಕುವರಿಯಾಗಬೇಕೆನ್ನುವ ಸದುದ್ದೇಶವನ್ನು ಹೊಂದಿರುವಂತಹ ನಾನು ಮಾತೆಯ ಮನದ ಇಂಗಿತವನ್ನು ಅರ್ಥ ಮಾಡಿಕೊಂಡವಳಿದ್ದೇನೆ. ಈ ಕಾನನಾಂತರವನ್ನು ಬಂದು ಸೇರಿಕೊಂಡು ಕನಕಗರ್ಭನ ಕುರಿತಾಗಿ ತಪವನ್ನಾಚರಿಸಬೇಕೆನ್ನುವುದು ಮೂಲ ಉದ್ದೇಶ. ಆದರೆ ಏನು ಮಾಡೋಣ ಹೇಳಿ, ಈ ಜಾಗವನ್ನು ಬಂದು ಸೇರಿಕೊಂಡಂತಹ ಕಾಲದಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆಯನ್ನು ಕಂಡುಕೊಳ್ತಾ ಉಂಟು. ಮನದಲ್ಲಿ ಭೀತಿ ಎನ್ನುವಂತಹ ಕಾರ್ಮೋಡಗಳೇ ಆವರಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದೆ. ಹಾಗಿದ್ದರೆ ಇಲ್ಲಿ ಇಂಥ ಬದಲಾವಣೆ ಇವತ್ತು ಆಗುತ್ತದೆ ಅಂತಾಗಿದ್ದರೆ ಯಾವುದಾದರೊಂದು ಕಾರಣ ಎನ್ನುವುದು ಬೇಕಲ್ಲವೇ? ಅರ್ಥವಾಯಿತು ನನಗೆ. ಈ ಸೌಂದರ್ಯವೇ ಮೂಲ ಕಾರಣ. ಹೇಗಿದ್ದೇನೆ ಗೊತ್ತೇ? ಚೆಲುವಿಗೆ ಯೌವನದಿಂದ ನಾನು ಸದೆ ಶೋಭಿಸುವೆನದರಿಂದ ಯೌವನದಿಂದ ಚೆಲುವಿಗೆ ಯೌವನದಿಂದ 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 ಚೆಲುವಿಗೆ ಯೌವನದಿಂದ ಯೌವನದಿಂದ ನಾನು ಸಲೆ ಶೋಭಿಸುವೆ ಅದರಿಂದ ನಾನು ಸಲೆ ಶೋಭಿಸುವೆ ಶೋಭಿಸುವೆ ಶೋಭಿಸುವೆ
ಮೋಹಿಸದೆ 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 ಉಳಿಯರು ಮೋಹಿಸದೆ ಉಳಿಯರು ಗಿಳಿಯ ಕಾಮುಗರಿಂದ ಕಂಡರೆ ಗಿಳಿಯ ಕಾಮುಗರಿಂದ ಕಂಡರೆ ಮೋಹಿಸದೆ 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 ಉಳಿಯರು ತಪಗಿರಲು ವಿಘ್ನವಾಗುವುದೈತೆ ತಪಗಿರಲು ವಿಘ್ನವಾಗುವುದೈತೆ ವಿಘ್ನವಾಗುವುದೈತೆ ನಾನು ಸಲಿ ಚೋಬಿಸುವೆನದರಿಂದ ಯೌವನದಿಂದ ಅದರಿಂದ ನನ್ನನ್ನು ನಾನು ಸ್ವಲ್ಪ ನೋಡಿಕೊಳ್ಬೇಕಲ್ವೇ?
ಓಯ್, ನಾನು ಅರಮನೆಯ ರಾಜಮಾರ್ಗದಲ್ಲಿ ಹಾದು ಬರುವಂತಹ ವೇಳೆಯಲ್ಲಿ ಅದೆಷ್ಟೋ ನಾರೀಮಣಿಯರು ಅವರೆಲ್ಲ ನನ್ನನ್ನು ನೋಡಿ ಮಾಡಿದ್ದು ಹೇಗೆ ಗೊತ್ತೇ? ಅಯ್ಯಯ್ಯೋ, ನಗಾಡ್ತಾ ಇದ್ದೀರಾ? ಅವರ ನಗುವಿನಿಂದ ನನ್ನ ತಪಕ್ಕೆ ವಿಘ್ನವಾಗುತ್ತದೆ ಎನ್ನುವುದು ಅವರ ಭಾವನೆ. ಹಾಗೆಲ್ಲ ನಗಾಡಿದ್ರೆ ವಿಘ್ನ ಆಗುತ್ತದ? ಇಲ್ಲ, ಬಿಟ್ಟು ಬಿಡೋಣ. ವಿಘ್ನವಾದರೆ ಯಾರಿಂದ? ಈ ಸಾಲು ನೋಡಿಯಂತೆ ನಾನು ಈಗ ನೋಡ್ತಾ ಇದ್ದೇನೆ. ಹೌದಪ್ಪ, ಅಯ್ಯೋ, ಕೆಲವರಿಗೆ ಮೀಸೆ ಬರಲಿಲ್ಲ, ಆದರೂ ಮೀಸೆ ಇರುವ ಜಾಗದ ಮೇಲೆ ಯಾಕೆ ಅವರು ಹಾಗೆ ಮಾಡ್ತಾ ಇದ್ದಾರೆ ಗೊತ್ತಾಯಿತು. ಅಲ್ಲಿ ಅವರಿಗೆ ಹೇಳುವಾಗ ಇವರಿಗೆ ನಗು ಬರ್ತಾ ಉಂಟು, ನಮಗೇನು ಇಲ್ಲ ಇನ್ನು. ಹಾಗೆ ನಿಮಗೂ ಉಂಟು, ನೀವು ಅವರೇ ಕಾಮುಕರೇ. ಎಷ್ಟು ಉಪಟಳ ಕೊಡ್ತಾರೆ ಗೊತ್ತಾ ಅವರು? ಒಂದು ಕಡೆ ನಿಲ್ಲುವುದಕ್ಕೆ ಬಿಡುವುದಿಲ್ಲ. ಒಂದು ವೇಳೆ ಅಲ್ಲಿರುವಂತಹ ಅವರು ಇಲ್ಲಿ ಬಂದರು ಅಂತಾಗಿದ್ದರೆ ನನ್ನ ತಪಕ್ಕೆ ವಿಘ್ನವಾಗುವುದು. ನೋಡಿ, ಬಂದಾಯ್ತು ಅವನು. ಇನ್ನೊಂದು ವರ್ಗವೇ ಉಂಟು ಸ್ವಾಮಿ. ಸುರರೆಮ್ಮ ಹಗೆಗಳಾಗಿ ಹಾರು ನಮ್ಮ ಎಕ್ಕಯ್ಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹೇಗಾದ್ರೂ ಮಾಡಿ ನಮ್ಮನ್ನು ಕೆಳಗೆ ಬೀಳಿಸಬೇಕು ಅಂತ ಕಾಯ್ತಾ ಇದ್ದಾರೆ ಈ ಮೇಲಿರುವವರು, ಆ ಸುರರು. ಹಾಗಿದ್ರೆ ಅವರ ಬೀರ್ತಿ ನನಗೆ ಸ್ವಲ್ಪ ಉಂಟು. ಮೊದಲಲ್ವಾ ಹಾಗಾಗೋದು? ಇರಲಿ, ಆದರೂ ಕೂಡ ನನ್ನ ಈ ನಿಜವನ್ನು ಮರೆಸಿಕೊಳ್ಳಬೇಕು. ಹೇಗೆ ತಪಸ್ಸನ್ನು ಆಚರಿಸುವುದು? ಯಾವ ರೀತಿ? ಬರುವಾಗ ಒಟ್ಟು ಸಮಸ್ಯೆ ಆಯ್ತಲ್ಲ, ಎಲ್ಲಿಗೆಲ್ಲ ಹೋಗಿ ಬಂದವಳು ನಾನೀಗ. ಹೌದಪ್ಪ, ಗೊತ್ತಾಗಲಿಲ್ಲ ನನಗೆ ಕಾರಣದ ದಾರಿ. ಹೌದು, ಏನು ಮಾಡೋಣ? ಹಾ, ಚಂದನ ಜಿಗೆ ನೋಡುವ ಜಿಂಕೆ ತೆರೆದಲ್ಲಿ ನಾ ತಪಸ್ಸನ್ನು ಆಚರಿಸಿದರೆ ಹೇಗೆ? ವ್ಯಾಘ್ರಗಳ ಭೀತಿ. ಇನ್ನು ಸರಸರನೆ ಎದ್ದೋಡಿ ಪುತ್ತವಂ ಪೊಕ್ಕ ಪಾವಾದರೆ ಹೇಗೆ? ಮೇಲಿಂದ ಬರುವಂತಹ ಗರುಡನ ಭಯ. ಇನ್ನು ಹೇಗೆ? ಯಾವ ರೀತಿ? ಈ ನನ್ನ ಸೌಂದರ್ಯವನ್ನು ಮರೆಮಾಚಿಕೊಂಡು ಕುರೂಪಿ ಆಗಬೇಕು. ಓಯ್, ಅದೇನು ಇಷ್ಟು ಬೇಗ ಅಲ್ಲಿ ಗುಂಪು ಸೇರಿದ್ದು? ಇದಕ್ಕ? ಅಲ್ಲ, ನನ್ನನ್ನು ನೋಡಿ. ಹಾ, ಆ ಆಕೃತಿಯೇ ನನಗೆ ಬೇಕಾದದ್ದು. ಇಲ್ಲಿಂದ ನೋಡುವಾಗ ಬರೇ ಕಪ್ಪು ಕಪ್ಪನೆಯ ಆಕೃತಿ, ಮಹಿಷಿಗಳ ಹಿಂಡು. ನನಗದುವೇ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನಾದು ತಪಸ್ಸನ್ನು ಆಚರಿಸುತ್ತೇನೆ. ಒಮ್ಮಿಂದೊಮ್ಮೆಲ್ಲ ಭಂಗವಾಗಿ ಹೋಯ್ತಲ್ಲ. ಕಣ್ತೆರೆದು ನೋಡ್ತಾ ಇದ್ದೇನೆ, ಕಾನನವೆಲ್ಲವೂ ಸುಟ್ಟು ಹೋಗುತ್ತಾ ಉಂಟು. ಪ್ರಾಣಿಗಳೆಲ್ಲವೂ ಬಿಡುತ್ತಾ ಸಾಯುತ್ತಾ ಇದೆ. ಯಾಕೆ ಪ್ರಕೃತಿಯ ವಿಕೋಪ, ಏನೇ ವೈಪರೀತ್ಯ ಎನ್ನುವುದನ್ನು ನಾನೇ ತರ್ಕಿಸಿಕೊಳ್ಳುವುದಲ್ಲ, ಭಗವಂತನ ಅನುಗ್ರಹದಿಂದ ಸಂಪಾದಿಸಿಕೊಂಡವನಿದ್ದೇನೆ. ದಿವ್ಯದೃಷ್ಟಿ ದೃಷ್ಟಿಯನ್ನು ನಾಶಕಾಗಲು
ದ್ವಿತೀಯ ಮಗಳಾದಂತಹ ಮಾಲಿನಿ ತನ್ನ ದೇಹವನ್ನು ಮರೆಸಿಕೊಂಡಿದ್ದಾಳೆ, ಮಹೇಶ ರೂಪವನ್ನು ಧರಿಸಿಕೊಂಡಿದ್ದಾಳೆ. ಈ ರೀತಿಯ ತಪಸ್ಸಿನ ಮೂಲಕವಾಗಿ ಓರ್ವ ಪುತ್ರರತ್ನನನ್ನು ಪಡೆಯಬೇಕೆನ್ನುವಂತಹ ಉದ್ದೇಶವೇನು ಸಾಧುವಾದದ್ದೇ. ಆದರೆ ಆರಿಸಿದಂತಹ ಬಗೆ ಹೇಗಾಯಿತು ಗೊತ್ತೋ? ನಮ್ಮಂತಹ ತಾಪಸಿಗಳಿಗೆ, ನಮ್ಮಂತಹ ಮುನಿಗಳಿಗೆ ಅಪಮಾನ ಎಸಗಿದ ರೀತಿಯಲ್ಲಿ ಆಗಿ ಹೋಯಿತು. ಇವಳನ್ನು ಇಲ್ಲಿ ಹೀಗೆ ಬಿಟ್ಟೆ ಅಂತಾದ್ರೆ ನಾಳೆ ಲೋಕದ ಪ್ರತಿಯೊಬ್ಬರೂ ಕೂಡ ಇಂಥದ್ದು ಔಷಧ ಹಾದಿಗೆ ಮನವನ್ನು ಮಾಡುತ್ತಾರೆ. ಹಾಗಾಗಬಾರದು. ಲೋಕಮುಖಕ್ಕೆ ಇವಳೊಂದು ಪಾಠವಾಗಿಯೇ ಉಳಿಬೇಕು. ಆದುದರಿಂದಲಾಗಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಿರುವ ಇವಳ ಉದರದಲ್ಲಿ ಮಹಿಷರೇ ಹುಟ್ಟಲಿ. ಸುಪಾರ್ಶ್ವಕರ ಶಾಪ ಶಾಪ ತಟ್ಟಿತು. ತಲೆಯನ್ನು ಆಡಿಸ್ತಾ ಇದ್ದಾಳೆ. ಅವಳ ಮನೆಯ ಎಣಿಕೆ ಯಾರು ಎನ್ನುವ ಹಾಗೆ ನಾನು ಬಲ್ಲೆ. ಈ ತಾಪಸಿ ಶಾಪ ಕೊಟ್ಟರೆ ಏನಂತೆ? ಅನುಗ್ರಹಿಸುವುದಕ್ಕಂತಲೇ ಬರುವವನಿದ್ದಾನೆ ಬ್ರಹ್ಮ. ಬಂದ ಬ್ರಹ್ಮನಲ್ಲಿ ಇವನ ಶಾಪಕ್ಕೆ ಪರಿಮಾರ್ಜನೆಯನ್ನು ಕೇಳಿಕೊಂಬೆ ಎನ್ನುವಂತ ಯೋಚನೆ. ಹೌದದು, ಹಾಗದು. ನಿನ್ನ ಮನದ ಎಣಿಕೆಗೆಲ್ಲವೂ ಸಣ್ಣಡಿಯ ಗಂಟಾದೀತು. ಬರುವ ಬ್ರಹ್ಮ ಬಿಡು, ಮೇಲಿರುವಂತಹ ಹರಿಹರ ಯಾರಿಂದಲೂ ಕೂಡ ನಾನು ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆ ಅಲ್ಲದೆ ಹೋಗಲಿ. ಅಬ್ಬಬ್ಬಬ್ಬ, ಉರಿ ಸಹಿಸುವುದಕ್ಕಾಗುವುದಿಲ್ಲ. ಸೂಕ್ತವಾದಂತಹ ತಪೋಭೂಮಿ ಆಗಬೇಕು. ಅರಸುತ್ತ ಏನಿದು ಗಣಧರ ತಪವು ಬಾಲಿ ಬಳಲಿದು ಸಾನುರ ಗದಿ ಬೇಳು ಮನದಿರಬರು ನಿನ್ನ ನಿರೀಕ್ಷೆಯಂತೆ ಕಮಲಜನೆ ಒದಗಿ ಬಂದಿದ್ದಾನೆ. ಬಹುದೂರ ಸಾಗಿ ಬಂದವಳು ನೀನು. ನಿನ್ನನ್ನು ನೀನು ದಂಡಿಸಿಕೊಂಡವಳು. ಅತಿಯಾದಂತಹ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಪ್ರಸನ್ನೀಕರಿಸಿಕೊಂಡಿದ್ದೀಯ. ರಾಜಹಂಸವನ್ನೇರಿ ಒದಗಿ ಬಂದಿದ್ದೇನೆ. ನಿನಗೆ ವರ ಬೇಕಾ? ಏನು ಬೇಕು ಕೇಳಿಕೋ. ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರುಷದಿರದಲ್ಲಿ ಮನದಿರವ ಧುರಧೀರನಾಗಿ ತರಳನ ಬಯಸಿದ ಧುರಧೀರನಾಗಿ ತರಳನ ಬಯಸಿದ ವಿರಚಿಸಿದೆನು ಘೋರ ತಪವ ದೇವಾ ದೇವಾ ಕರುಣಾಸಾಗರ ದೇವ, ಮೊದಲಾಗಿ ಪವಿತ್ರವಾದಂತಹ ಪದಯುಗ್ಮಗಳಿಗೆ ಅಭಿವಂದಿಸಿಕೊಂಡವಳಿದ್ದೇನೆ. ಪ್ರಶಾಂತವಾದಂತಹ ಈ ವಾತಾವರಣವನ್ನು ಸೇರಿಕೊಂಡಂತಹ ನಾನು ನಿಡುಗಾಲದಿಂದ ನಿಮ್ಮ ತಪಶ್ಚರ್ಯೆಯಲ್ಲಿ ತೊಡಗಿದವಳು. ಈ ಕಾಲಕ್ಕೆ ಮುಗುಳ್ನಗೆಯನ್ನು ಬೀರುತ್ತ ನನ್ನೆಡೆಗೆ ಬಂದಿರ ಸ್ವಾಮಿ. ನಿಮ್ಮ ಈ ನಗುವನ್ನ ಕಂಡಾಗ ಪುಳಕಿತಾನಂದ ಗಾತ್ರಳಾಗುತ್ತಾ ಇದ್ದೇನೆ. ನನ್ನ ಒಡಲಾಳದ ಆಸೆ ಯಾವುದಿದ್ರೆ ಕೇಳಿ ಒಂದೇ ಒಂದು ಇರುವಂತದ್ದು, ದುರಧೀರನಾದಂತಹ ಮಗನನ್ನ ಬಳೆಯಬೇಕೆನ್ನುವಂತಹ ಅಭಿಲಾಷೆಯಿಂದ ತದ್ರೇತಿಯಾದಂತಹ ತಪವನ್ನಾಚರಿಸುತ್ತಾ ಇದ್ದೇನೆ. ಅಮೃತ ಸಮಾನವಾದಂತಹ ವರವನ್ನ ನನಗೆ ಪ್ರಸಾದಿಸಬೇಕು. ಸುದೀರ್ಘವಾದಂತಹ ತಪಸ್ಸು. ನಿನಗೆ ಲೆಕ್ಕ ಇರ್ಲಿಕ್ಕಿಲ್ಲ ಎಷ್ಟು ವರುಷ ಅಂತ ಗೊತ್ತಾಗಲಿಲ್ಲ. ಆದರೂ ನಿನ್ನ ಬೇಡಿಕೆ ಒಂದೇ ಒಂದು ಧೀರನಾದಂತಹ ಮಗನನ್ನು ಒದಗಿಸಬೇಕು ಎನ್ನುವ ಹಾಗೆ. ಇವತ್ತಷ್ಟು ಸಾಕು, ನಿರೀಕ್ಷೆ ಉಂಟು ನನಗೆ. ಮಗಳೇ, ಆಗಲಿ. ಭಕ್ತಾಭೀಷ್ಟ ಫಲಪ್ರದಾಯಕನಲ್ವೇ ನಾನು. ನಿನ್ನ ಮನದ ಇಚ್ಛೆಯಂತೆ ಮೂರು ಲೋಕವನ್ನು ಗೆದ್ದು ಆಳುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರಲಿ. ದುಷ್ಟ ಮಾನಸಳಾದೆ. ಸಂಕಷ್ಟವೊಂದು ಬೆನ್ನ ಹಿಂದೆ ಇದೆಯಲ್ಲ. ಬೆನ್ನ ಹಿಂದೆ ಮಗಳೇ, ಏನು? ನೀ ಸಂತುಷ್ಟಳಾಗಿದ್ದೀಯ. ನಾ ಕೊಟ್ಟ ವಚನವನ್ನು ಸ್ವೀಕರಿಸಿದವಳಿದ್ದೀಯ. ಆದರೂ ಏನು ಹುಟ್ಟುವಂತಹ ಮಗ ಮಾತ್ರ ಮಹಿಷನಾಗಿರ್ತ. ಮಹಿಷನೇ
ತಂದೆ ಇವತ್ತು ನಾನೇನು ಅಪರಾಧವನ್ನ ಮಾಡಿದ್ದೀನಿ ಎನ್ನುವ ಕಾರಣಕ್ಕಾಗಿ ನನಗೆ ಈ ಶಿಕ್ಷೆ ಮರುಗಬೇಡ. ಮರುಗದಿರು ಮಾಲಿನಿ ಮರುಗದಿರು ಮಾಲಿನಿ ದುಃಖಿಸಬೇಡ. ಮುನಿವರ ನುಡಿದ ವಚನವು ತಪ್ಪಲರಿಯದು ಮುನಿವರ ನುಡಿದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಧುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮಾಲಿನಿ ಮರುಗದಿರು 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 ಮರುಕವೇ ಮಗಳೇ. ಹೌದು ತಂದೆ ಬ್ರಹ್ಮದೇವ ಶಾಪ ಕೊಟ್ಟ. ಇವತ್ತು ಶಾಪವೇ ಕೊಟ್ಟದ್ದು ನನ್ನ ಬದುಕಿಗೆ ಅದೇ ಮುಳುವಾಯಿತು ಎನ್ನುವಂತಹ ಭಾವನೆಯೇ ನಿನ್ನದು. ಬ್ರಹ್ಮ ಯಾವತ್ತಾದರೂ ಶಾಪ ಕೊಡುವವನೇ? ಗೊತ್ತಿಲ್ಲ ನನಗೆ. ಇಲ್ವಮ್ಮ. ಮತ್ತೆ ನೀ ಭಾವಿಸಿರಬಹುದಷ್ಟೇ. ಆ ನೀ ಮಾಡಿದಂತಹ ಕೃತ್ಯದಿಂದಲಾಗಿ ನಿನಗೆ ಅರಿವಿಲ್ಲದೆ ಒಂದು ಶಾಪ ಒದಗಿ ಬಂತು. ನಾನೇನು ತಪ್ಪು ಮಾಡಿದ್ದೇನೆ? ನೀ ಮಾಡಿದ ತಪ್ಪು ಒಂದೋ ಎರಡೋ? ಯಾವುದು ತಂದೆ? ತಪಸ್ಸಿಗೆ ಬರುವಾಗ ಇಷ್ಟೆಲ್ಲ ಬೇಕಾ? ಅಯ್ಯೋ ಇವತ್ತು ಕಡಿಮೆ ಹಾಕಿಕೊಂಡದ್ದು ನಾನು. ನಾ ಬರ್ತಾ ಇದ್ದೇನೆ ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ನಿನ್ನನ್ನು ಬಿಟ್ಟಿದ್ದಾರೆ. ಇಲ್ಲದಿದ್ರೆ ಇಷ್ಟು ಹೊತ್ತಿಗೆ ಹಾರಿಸಿಕೊಂಡು ಹೋಗಿ ಆಗ್ತಿತ್ತು. ಹೌದಾ? ಮತ್ತೆಂಥದ್ದು? ನನಗೆ ಗೊತ್ತಿಲ್ಲ. ನಾನು ಕಣ್ಣು ಮುಚ್ಚಿ ತಪಸ್ಸನ್ನು ಆಚರಿಸ್ತಾ ಇದ್ದದಲ್ವಿ. ಮಗಳೇ, ಓ ತಪೋ ಭೂಮಿಕೆಯನ್ನು ಸೇರಿದಂತಹ ನೀನು ನಿಡುಗಾಲದ ತಪಸ್ಸನ್ನು ಆಚರಿಸಿದ್ದೀಯ. ಹೌದು. ನಿನಗೆ ಮದುವೆ ಆಗಿದೆ? ಮದುವೆ ಇಲ್ಲ. ಮದುವೆ ಆಗದೆ ಪುತ್ರಾಪೇಕ್ಷೆ. ಅಮ್ಮ ಹಾಕಿಕೊಟ್ಟ ದಾರಿ. ವಿವಾಹ ಪೂರ್ವದಲ್ಲೇ ಪುತ್ರಾಪೇಕ್ಷೆಯನ್ನು ಹೊಂದಿದೆ. ನಿನಗೆ ಶುಕವಾಗಬಹುದಿತ್ತು, ಪಿಕವಾಗಬಹುದಿತ್ತು. ಬೇಡ ಬೇಡ. ಮಹಿಷಿಯ ರೂಪವನ್ನು ಆಯ್ಕೆ ಮಾಡಿಕೊಂಡು ವಿಕಾರವಾದ ರೂಪ. ಯದ್ಭಾವಂ ತದ್ಭವತಿ. ಅಂದ್ರೆ ಸುರೇಶನನ್ನು ಗೆಲ್ಲಬೇಕು, ನರೇಂದ್ರನನ್ನು ಗೆದ್ದು ಆಡಬೇಕು, ಭುಜಗೇಂದ್ರರನ್ನು ಗೆಲ್ಲಬೇಕು ಎನ್ನುವಂತಹ ದುರುದ್ದೇಶ ನಿಮ್ಮೊಳಗಿತ್ತು. ಪರಿಣಾಮವಾಗಿ ಅದೇ ಮಾರಕವಾಗಿ ಒದಗಿ ಬಂತು. ಹೌದಾ? ಮಹಿಷಿಯ ರೂಪವನ್ನು ಧರಿಸಿದ ಕಾರಣವೇ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಮಹಿಷನಾಗುತ್ತಾನ. ಅದು ಹೇಗೆ ತಂದೆ? ಅದಕ್ಕೊಂದು ಪೂರಕವಾದ ವಾತಾವರಣ ನಿರ್ಮಾಣ ಆಗಿದೆ. ಯಾವುದು? ನಿನ್ನ ತಪದ ಜ್ವಾಲೆಯಿಂದ ಕುಪಿತನಾದ ಸುಪಾರ್ಶ್ವಕ ನಿನ್ನನ್ನು ಶಪಿಸಿದ್ದಾನೆ ತಾಯಿ. ಯಾವ ರೀತಿ? ನಿನ್ನ ಉದರದಲ್ಲಿ ಕೋಣನೆ ಹುಟ್ಟಲಿ. ತಂದೆ, ಇದು ಮುನಿಯಿತ್ತಂತಹ ಶಾಪ ಅಲ್ಲವೇ? ಹಾ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದವರು ತಾವು. ಓ. ನಿಮ್ಮಿಂದ ಆ ಶಾಪಕ್ಕೆ ಪರಿಮಾರ್ಜನೆ ಸಿಗಬಹುದು ಸ್ವಾಮಿ. ನಾವು ಪರಿಹಾರ ಯಾವುದಕ್ಕೆ ಸಿಗ್ತದೆ ಅದಕ್ಕೆ ಮಾತ್ರ ಕೊಡುವುದು. ಹಾ. ನಿನ್ನ ಅಪ್ಪ ಕಶ್ಯಪನೊಬ್ಬ ಮುನಿ ಅಲ್ವಾ? ಅಯ್ಯೋ ಹೌದು. ಹೌದಾ? ಅವರ ಯೋಗ್ಯತೆಯನ್ನು ಒಪ್ಪಿಕೊಳ್ತೀಯ? ನಾವು ಒಪ್ಪಿಕೊಂಡಿದ್ದೇವೆ. ಮತ್ತೆ ಸುಪಾರ್ಶಕನ ಯೋಗ್ಯತೆಯನ್ನು ನೀವು ಒಪ್ಪಿಕೊಳ್ಳಲೇಬೇಕು, ಶಾಪವಾಕ್ಯವನ್ನು ಧರಿಸಿಕೊಳ್ಳಲೇಬೇಕಮ್ಮ. ಮನೋವೇಗವನ್ನು ಮೀರಿ ನಿಂತಿರುವುದೇ ಮಂತ್ರವೇಗ. ವೇಗದಿಂದ ಬಂದು ನಿನ್ನ ಬದುಕಿಗೆ ಅಪ್ಪಳಿಸಿದೆ. ಶಾಪವಾಕ್ಯದಂತೆ ನಿನ್ನ ಉದರದಲ್ಲಿ ಹುಟ್ಟುವುದು ಮಾತ್ರ ಮಹಿಷನೇ. ತಂದೆ, ನಿಮ್ಮ ಮೇಲೆ ಭರವಸೆ ಇತ್ತು. ಇಷ್ಟರವರೆಗೆ ನಾನು ತಪಸ್ಸನ್ನು ಮಾಡಿದ್ದೇನೆ. ನೀವೇ ಕೈ ಬಿಟ್ಟು ನುಡಿದರೆ ಹೇಗೆ? ನೀವು ಬಿಡ್ತೀರಿ ನನ್ನನ್ನು? ನೀ ಯಾವಾಗ ಆಡಿದೆಯಲ್ಲ, ಏನು? ಅಮೃತ ಸಮಾನವಾದದ್ದನ್ನು ಆಡ್ತೀರಿ ಎನ್ನುವ ಹಾಗೆ. ಹೌದು. ನಾ ಅನನ್ಯವಾದದ್ದನ್ನು, ಹಾ. ಅಮೃತವಾದದ್ದನ್ನೇ ಆಡುವುದು ಮಗಳೇ. ಎರಡೂ ಆಯ್ತು. ನೀನು ಭಾವಿಸಿರುವುದು, ನೀನು ಯೋಚಿಸಿರುವುದು, ತನಗೆ ಧುರಪರಾಕ್ರಮಿಯಾದಂತಹ ಮಗ ಬೇಕು, ಮಹಾಬಲನಾಗಬೇಕು.
ಬೇಕು. ನೀ ರೂಪವನ್ನು ಬಯಸಿಲ್ಲ. ಇಲ್ಲ ಇಲ್ಲ. ಕೋಣನಾದ್ರೆ ಏನಂತೆ, ಜಾಣನಾಗುತ್ತಾನೆ, 3 ಲೋಕವನ್ನು ಗೆದ್ದು ಆಡುತ್ತಾನೆ, ಯಶೋವಂತನಾಗುತ್ತಾನಮ್ಮ. ಧನ್ಯಳಾದಿ. ಒಳ್ಳೆ ಕನಕ ಗರ್ಭನ ನೇಮವನ್ನು ಗೊಂಡು ಮಾಲಿನಿ ಕನಕರುಷವನೇ ತಡಿ ಚದುಳು ರೂಪವನ್ನು ತಡೆಯುತ್ತಲೇ ಮರಿಬಿದಿ ಜನನಿಯಲಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಹದಿತಿಯೂ ತನ್ನಯ ಪುತ್ರರೆಲ್ಲರೂ ಸುರಪುರವ ಬಯಸುತ್ತ ಸಂಗರಕ್ಕೆ ಕೂಗಿರಲು ಜೀವನವೇ ಸಾರ್ಥಕವಾಯಿತು. ಮಗಳಾದಂತಹ ಮಾಲಿನಿ ಕಾನನವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ವರಗಳನ್ನು ಪಡೆದು ಅರಮನೆಯನ್ನು ಬಂದು ಸೇರಿದ್ದಾಳೆ. ಪ್ರಾಯ ಪ್ರಬುದ್ಧಳಾದಂತಹ ಮಗಳಿಗೆ ಮದುವೆ ಮಾಡಿಸುವುದು ತಾಯಿಯಾದಂತಹ ನನ್ನ ಕರ್ತವ್ಯ. ಆಕೆಯ ರೂಪಕ್ಕೆ ಅನುರೂಪನಾದ ವರನ್ಯಾರು ಎನ್ನುವುದಾಗಿ ಯೋಚಿಸಿದಾಗ ಪಾತಾಳದ ಮಧುವನಧಿಕಾರಿ ವಿದ್ಯುನ್ಮಾಲಿ ಎನ್ನುವುದಾಗಿ ತಿಳಿದುಕೊಂಡಿದ್ದೇನೆ. ಓಲೇನು ಬರೆದು ದೂತನ ಮೂಲಕ ಕಳಿಸ್ತೇನೆ. ಪಾತಾಳ ಲೋಕದ ಮಧುವನಕ್ಕೆ ಯಾರೆಂದುಕೊಂಡಿದ್ದೀರಿ? ನಾರೇಶ್ವರಿ ನಾರೇಶ್ವರಿ ಹಲವಾರು ಇದೆ ಆಲಿಸಿ. ವಿದ್ಯುನ್ಮಾಲಿ ನಾಮಕನಾದ ನಾನು ಮಹಾವಿಜೃಂಭಣೆಯಿಂದ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ನಾನು ಅದೆಲ್ಲ ಆಲೋಚನೆ ಮಾಡುವುದು. ಕಾಲಕೇಯ ವಂಶದಲ್ಲಿ ಹುಟ್ಟಿದ್ದೇನೆ. ಹುಟ್ಟಿದಂತಹ ಕಾಲದಲ್ಲಿ ಜೀವನವೆಂಬುದು ಕೇವಲವಾಗಿರಕೂಡದು. ಇದು ಸಾಧನೆಯ ಪ್ರಪಂಚ. ಸಾಧನೆ ಎಂಬುದು ವೇದನೆಯಲ್ಲ, ಅದು ಶೋಧನೆ. ಅದನ್ನು ನಾವು ಅರಿವೆವು ಅಂತಾದರೆ ನಮ್ಮದಾದಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯ ಆಗುವುದಕ್ಕೆ ನಮ್ಮ ಹಿರಿಯವರು ಯೋಗ್ಯ ರೀತಿಯಲ್ಲಿ ದಾನವರು ಕುಲವನ್ನು ಉದ್ಧರಿಸುವಂತಹ ಪರಿಶ್ರಮವನ್ನು ಮಾಡಿದರು. ಒಂದು ಕಾಲವೇ ಆ ನಾಕವೇರಿ ಸುರಪ ಮುಖ್ಯರನ್ನು ಗೆಲ್ಲುವಂತಹ ಪ್ರಯತ್ನ ಮಾಡಿದಾಗ ಅವರ ಮೋಸದಿಂದ ನಮ್ಮವರೆಲ್ಲರೂ ಹತರಾಗಿ ಹೋದರು. ನನಗೆ ಆಗ ಸಿಟ್ಟೆಂಬುದು ನನ್ನಿಂದ ಶಿಖರವರೆಗೆ ಏರತೊಡಗಿತು. ಹೇಗಾದರೂ ಮಾಡಿ ಆ ಸುರಪ ಮುಖ್ಯರನ್ನು ಗೆಲ್ಲಬೇಕು. ಏನು ಮಾಡೋಣ ಹೇಳಿ? ಪ್ರಾಯ ಸಣ್ಣದು, ಏನು ಮಾಡುವುದಕ್ಕೆ ಸಾಧ್ಯ? ಜನಬಲ ಬೇಕು, ಧನಬಲ ಬೇಕು, ದೈವ ಬಲವೂ ಬೇಕು. ಅದಕ್ಕಾಗಿ ಪ್ರಾಯ ಪ್ರಬುದ್ಧರಾದಂತಹ ಕಾಲದಲ್ಲಿ ಅಲಿದೊಡಿದಂತಹ ದಾನವರನ್ನೆಲ್ಲ ಸೇರಿಸಿಕೊಂಡು ನೇರವಾಗಿ ಪಾತಾಳವನ್ನು ಸೇರಿದೆ. ಎದುರಾದಂತಹ ಉರಗಾದಿಗಳನ್ನು ಹೊಡೆದೋಡಿಸಿ ನನ್ನದಾದಂತಹ ಅಧಿಕಾರ ಮುದ್ರೆಯನ್ನು ಒತ್ತಿದವರಿದ್ದಾರೆ. ಆದರೆ
ನಮ್ಮದಾದಂತಹ ಸಾಧನೆ ಯಶಸ್ಸಾಗಿದೆ ಅಂತ ನಾನು ಹೇಳುವುದಿಲ್ಲ. ಜೀವನದಲ್ಲಿ ಇಂದು ಸಾಧನೆ ಮಾಡುವುದಕ್ಕುಂಟು. ಜೀವನದ ಉದ್ದೇಶ ಒಂದೇ, ಆ ನಾಕ ಇರಬೇಕು. ಸರಿ, ಯಾವಾಗ ಕಾಲಾವಕಾಶ ಕೂಡಿ ಬರುತ್ತದೆ ಅಂತ ಕಾಯ್ತಾ ಇದ್ದವನು ನಾನು. ಆವಾಗ ನಮ್ಮ ಹಿಂದೆ ನಮ್ಮವರಾದಂತಹ ಹಿರಿಯವರು ಹೇಳಿದ ಮಾತು, ವಿದ್ಯುನ್ಮಾಲಿ ನೀನು ಹೀಗೆ ಹೋದ್ರೆ ಆಗ್ತದ? ಆಗುವುದಿಲ್ಲ. ನಿನ್ನ ವಂಶ ಬೆಳೆಯಬೇಕು ಅಂತ ಇದ್ರೆ ನೀನೊಂದು ಮದುವೆ ಆಗಬೇಕು. ಅವರು ಹೇಳಿದಾಗ ನನಗೆ ನೆನಪಾದದ್ದು ಮದುವೆ ವಿಚಾರ. ಮದುವೆ ಆಗಬೇಕು ಅಂತ ಹೇಳಿದ್ರೆ ಹೆಣ್ಣು ಬೇಡುವ? ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ಮದುವೆ ಆಗುವುದಕ್ಕಾಗ್ತದ? ಆಗುವುದಿಲ್ಲ. ನನ್ನ ಯೋಗ್ಯತೆಗೆ ಅನುಸಾರವಾಗಿರುವಂತಹ ಒಂದು ಸಮಾನತೆಯಾಗಿರುವಂತಹ ಹೆಣ್ಣು ಬೇಕು. ಎಲ್ಲಿದ್ದಾಳೆ, ಹೇಗಿದ್ದಾಳೆ ಎಂಬಂತಹ ಶಂಕೆಯಲ್ಲಿ ಇರುವಂತಹ ವೇಳೆಗೆ ಹೇಳಿದ ಶೋಣಿತಾಪುರಣವನಂತೆ ದಿತಿದೇವಿ ಕಳುಹಿಸಿಕೊಟ್ಟದಂತೆ ಆವಾಗ ಒಂದು ಓಲೆಯನ್ನು ತೋರಿಸಿದ. ಇದರಲ್ಲಿ ಸಂಕ್ಷಿಪ್ತವಾಗಿ ವಿಚಾರ ವಿವರಿಸಲ್ಪಟ್ಟಿದೆ. ಅದನ್ನು ಓದಿಯಾದ ಒಂದು ವಿಷಯ ಅರ್ಥವಾಯಿತು. ಅವರ ಮಗಳಾದಂತಹ ಮಲಿನಿಗೆ ಯೋಗ್ಯನಾದಂತಹ ವರನನ್ನು ನನ್ನನ್ನು ಆಯ್ಕೆ ಮಾಡಿದ್ದಾರಂತೆ. ಆ ಕಾಲಕ್ಕೆ ದಶಮಿಯ ದಿನದಂದು ಮುಹೂರ್ತಕ್ಕೆ ಸರಿಯಾಗಿ ದಿಬ್ಬಣಿಗನಾಗಿ ತಲುಪಬೇಕು. ಕೇಳಿದ್ದು ನಮ್ಮವರಿಗೆ ಆಜ್ಞೆಯನ್ನು ಮಾಡಿದ್ದೇನೆ. ದಿಬ್ಬಣಿಗರಾಗುವುದಕ್ಕೆ ಭಾಷಿಂಗವನ್ನು ಬಿಗಿದಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಪ್ರದೇಶ ಗೋಣಿತಾಪುರ. ಯಾವುದು? ಗೋಣಿತಾಪುರ. ನಾಲಿಗೆ ಶೀಲಿಕ್ಕುಂಟು ರಕ್ಕಸ ಕುಲದಲ್ಲಿ ಹುಟ್ಟು ಒಂದು ಶೋಣಿತಾಪುರ ಹೇಳಲಿಕ್ಕೆ ನೀಗ ಆಗುದಿಲ್ಲಲ್ಲ. ಶೋಣಿತಾಪುರ ನಾವು ದಿಬ್ಬಣಿಗರಾಗಿ ಬಂದಿದ್ದೇವೆ. ನಮಗೆ ಕವರ್ ಕೊಡುವವರು ಯಾರಿಲ್ಲ. ಅದಲ್ಲ ಕವರ್ ಗೌರವ. ಎಷ್ಟು ಚಂದ ಸಿಂಗಾರ ಮಾಡಿದ್ದಾರೆ. ನಿಮ್ಮನ್ನೆಲ್ಲ ಕಟ್ಟಿಕೊಂಡು ನನ್ನ ಹೊತ್ತು ಎಲ್ಲ ನಿಮ್ಮನ್ನು ಸರಿ ಮಾಡ್ಲಿಕ್ಕೆ ಆಯ್ತಲ್ಲ. ನಾನೊಬ್ಬನೇ ಸರಿ. ಹೌದು, ನೀನು ಮಾತಾಡುವುದಿಲ್ಲಲ್ಲ. ಪೂರ್ತಿ ಸರಿ ಉಂಟ. ಹಾಗೆ ನಮಗೊಂದು ಗೌರವ ಸಿಗಬೇಕಾದಂತಹ ಕಾಲಕ್ಕೆ ಅದು ಸಿಗಲಿಲ್ಲ. ಏನು ನಾವು ದಾರಿಯಲ್ಲಿ ಬಂದು ಇಲ್ಲಿ ಸೇರಿದವರ? ಹಾಗಲ್ಲ ಹೇಳಬೇಡ. ಕೇಂದ್ರ ಸ್ಥಾನದಿಂದ ಸಂಬಂಧ ಬಂದದ್ದು. ಕೇಂದ್ರದವರು ಹಾಗೊಂದು ವ್ಯವಸ್ಥೆ ಇರಬಹುದು. ಯಾರಾದ್ರೂ ಹೇಳುವುದಕ್ಕೆ ಕೇಳುವುದಕ್ಕೆ ಇರಬಹುದು. ಅಶರೀರವಾಣಿ ಇಲ್ಲಿ ಬಾ. ಶರೀರ ಇರುವಾಗ ಹೇಗೆ ಆ ಶರೀರ ಆಗುವುದು? ಯಾರು ಅಂತ ಗೊತ್ತೇ ಕುಲದ ಮಾತೆ. ಶುಭವಾಗಲಿ ಮಗನೇ. ಹೀಗೆ ಬರಬೇಕು. ಕುಲದ ಮಾತೆಯವರು ಪುರೋಹಿತರನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ, ಉತ್ತರೋತ್ತರವಾಗಲಿ, ಮಂಗಳವಾಗಲಿ. ಇಷ್ಟು ಬೇಗವಾ? ವಿಷಯ ಹೇಳಿದ್ದು ಅಲ್ಲ, ತಡಾದದು ಯಾಕೆ? ತಡಾದದಂದ್ರೆ ನಮಗೆ ಪೂಜೆ ಭಟ್ರಿಗೆ ಅಡುಗೆ ಅವರಿಗೆಲ್ಲ ಕಾರ್ಯಕ್ರಮ ಸಿಕ್ಕುದು ಬಹಳ ಕಡಿಮೆ. ಸಿಕ್ಕಿದ್ರೆ ಬೆನ್ನಿಗೆ 3 4 ಇಲ್ಲಿ ಮದುವೆ ನಿಶ್ಚಯ ಆದ ಮೇಲೆ 3 ಕಾರ್ಯಕ್ರಮ ಬಂತು ಅಡಿಗೆ. ಹೌದು, ಬಿಟ್ಟ ಬೇರೆ ಒಪ್ಪಿಕೊಡುತ್ತಾರೆ. ಅದನ್ನು ಪೂರೈಸಿ ಮನೆಗೆ ಹೋಗಿ ಸ್ವಲ್ಪ ಸ್ನಾನ ಮಾಡಿ, ಸ್ವಲ್ಪ ಫಲಹಾರ ಮಾಡಿ, ಸ್ವಲ್ಪ ನಿದ್ದೆ ಮಾಡಿ, ಆಮೇಲೆ ಎದ್ದು ಆಮೇಲೆ ಸ್ವಲ್ಪ ಫಲಹಾರ ಮಾಡಿ ಬರುವಾಗ ಸ್ವಲ್ಪ ತಡ ಆಯ್ತು. ಪುರೋಹಿತ್ರೆ, ನಿಮ್ಗೆ ಪೂರ್ತಿ ಇಲ್ವಾ ಅಂತ? ಯಾಕೆ? ಎಲ್ಲ ಸ್ವಲ್ಪ ಸ್ವಲ್ಪ. ಹಾಗಾದ್ರೆ ಅರ್ಥ ಅದು ಕೆಲವರು ಹೇಳುದಿಲ್ಲ. ಎರಡು ಮಾತು ಅಂತ ಎರಡೇ ಮಾತಾಡುದು.
ವಿಷ್ಣುದ್ದ ಮಾತಾಡುದಿಲ್ಲ ಹಾಗೆ ಅಂತ ಮುಹೂರ್ತ ಮೀರ್ಲಿಕ್ಕಿಲ್ಲ ಅಮ್ಮ. ಯಾಕೆ? ಯಾಕೆಂದ್ರೆ ಮುಹೂರ್ತ ಇರುವುದೇ ನಮ್ಮ ಕೈಯಲ್ಲಿ ಅಲ್ವೋ. ಒಂದು ವೇಳೆ ಮುಹೂರ್ತ ಮೀರಿದರೂ ಹೊಸ ಮುಹೂರ್ತವನ್ನು ನಾವು ಸೃಷ್ಟಿ ಮಾಡ್ತೇವೆ. ದಿಬ್ಬಣ ಬರದ ಮದುವೆ ಆಗಲಿಕ್ಕೆ ಸಾಧ್ಯವಿಲ್ಲಲ್ಲ. ಆಗ್ಲೇ ಬಂದಿದೆ, ನೀವೇ ತಡ ಆದದ್ದು ನೋಡಿ. ಎಲ್ಲ ಶೋಣಿತಾಪುರದವರು, ಎಲ್ಲ ಮಧುವನದವರು. ಓ ಹೌದಲ್ಲ. ಮತ್ತೆ ಮದುಮಗ ಅಲ್ಲಿ ಗೊತ್ತದೆ. ಇಲ್ಲಿ ಬಾರಪ್ಪ, ಅಲ್ಲಿ ಅಲ್ಲ ಮದುವೆ, ಇಲ್ಲಿ ಮಂಟಪಕ್ಕೆ ಬಾ. ಮುಖ ನೋಡ್ತಾ ಇದ್ದಾನೆ. ಯಾರು ಅವಲ್ವಾ? ಅವನಿಗೆ ಇನ್ನೂ ಸಮಯ ಉಂಟು ಪುರೋಹಿತ. ಹೌದಾ? ನೋಡಿ ಅಂತೆ ಮದುವೆ ಅಂತ ಹೇಳಿದ ಕೂಡ ಮುಖ ಅರಳಿದು ನೋಡಿ. ಮನೆಯಲ್ಲಿ ಇಷ್ಟು ಬೇಗ ಮಾಡುದಿಲ್ಲ. ಬೇಡ ಮಗ, ಆಯ್ತು ಒಂದು 10 ವರ್ಷ ಹೋಗ್ಲಿ. ಬಾಲ್ಯ ವಿವಾಹ ನಿಷೇಧ. ಈಗ ನಿನಗೆ ಮದುವೆ ನಾನು ಮಾಡಿಸಿದ್ರೆ ನೀನು ನಾನು ಒಟ್ಟಿಗೆ ಒಳಗೆ ಕೂತ್ಕೊಳ್ಬೇಕಾಯ್ತು. ಪುರೋಹಿತರೆ, ಓ. ಅವನೆಲ್ಲ ತಿರುಗಿ ನೋಡಿ ನೀವು. ಯಾವ್ದಾದ್ರು ಮದುವೆ ಉಂಟ ಇವನಿಗೆ? ಮದುವೆ ಮಾಡಬಹುದು. ಇದು ಹೆಣ್ಣು ಗಂಡು? ಯಾಕೆ ಪುರೋಹಿತರೆ? ಕೇಳಿದ್ದು ಮನೆ ಕೇಳುದು ಹೋಗ. ಅದು ನೀವು. ಅವಲ್ವ? ಅವ ಅಲ್ಲ ಪುರೋಹಿತ. ಮತ್ತೆ ಯಾರು? ಅವನಿಗೆ ಯಾವಾಗ ಕೊಡ್ಲಿಕ್ಕೆ? ಮತ್ತೆ ಯಾರು? ತಿರುಗಿ ನೋಡಿ ನೀವು. ದಿತ್ಯಮ್ಮ, ಏನು ಪುರೋಹಿತ? ಏನು ತಪ್ಪು ಮಾಡಿಬಿಟ್ಟಿದ್ರಿ ತಾಯೇ? ನಾನು ತಪ್ಪು ಮಾಡಿಬಿಟ್ಟೇನೆ. ಮತ್ತೆ ಎಂತದ್ದು? ಏನು? ಒಬ್ಬಳು ಮಗಳಿರುದು. ಹೋಗಿ ಹೋಗಿ ಮೂಗನಿಗೆ ಕೊಡ್ತೀವಿ. ಯಾರು ಹೇಳಿದ್ದು ಪುರೋಹಿತರೆ? ಅವನೇ ಬಾಯಿಯೇ ಬರ್ತದೆ. ನಿಮ್ಮ ಕ್ರಿಯೆಗೆ ಅವ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ಅಮ್ಮ, ಮಗನೇ, ಇವರಿಗೆ ಬಾಯಿಯೇ ಬರುವುದಿಲ್ಲ. ಇವರೊಂದು ಮದುವೆ ಮಾಡುವುದಕ್ಕುಂಟ. ಬಾಯಿ ಬರದವರು ಹೇಗೆ ಮಂತ್ರ ಹೇಳ್ತಾರೆ? ಹಾಗಲ್ಲ ಮಗನೇ, ಆ? ಅವ್ರು ಹಾಗೆ. ಓ ರಾಯ್ರೆ, ಇದು ಮಾತಾಡಿದ ನೀವು? ನಿಮಗೆ ನಾಲಿಗೆ ಬರ್ತದ? ಅಲ್ಲ ನಿಮ್ದಂತದ್ದು ಹೀಗೆ ಹೀಗೆ ಹೀಗೆ. ನಿಮ್ಮ ನಾಲಿಗೆ ಹೊರಗೆ ಬೀಳಲಿ ಅಂತ ನಾನು ನೋಡಿದ್ದು. ನಿಮ್ಮ ನಾಳೆಗೆ ಬೀಳಿ ನಾನು ಕಾದದ್ದು. ಹೌದಾ? ಇಬ್ಬರು ಕಾದಲ್ಲೇ ಬಾಕಿ. ಹೌದೌದು. ಆ. ಮಾತಾಡ್ತೀರಿ ನೀವು. ಶೋಣಿತಾಪುರ ಏ, ಮಧುವನ ಏ, ವಿದ್ಯುನ್ಮಾಲಿ ಏ. ನಿಮ್ಮನ್ನು ನೋಡಿದ್ದೇನೋ ಅಂತ. ನನ್ನನ್ನು ಆ ನೀವು ಬಹುಶಃ ಪೂಜಾ ಕಾರ್ಯಕ್ರಮಕ್ಕೆಲ್ಲೆಲ್ಲಾದ್ರೂ ಬಂದಿದ್ದೀರಾ ಅಂತ. ಮುಖತ ನೋಡಿದ್ದಲ್ಲ, ಮತ್ತೆ ಮುಖ ಪುಸ್ತಕ ನೋಡುವಾಗ ಏ. ನಿಮ್ಮ ಕೆಲವು ಭಾವಚಿತ್ರ ಬೇರೆ ಬೇರೆ ತರದ್ದು ಬರ್ತದೆ. ನನ್ನದು ಆ ಭಾವಚಿತ್ರ? ಹೌದಪ್ಪ. ಯಾರು ಅದು ಹಾಕಿದ? ಪುರೋಹಿತರೆ, ಯಾವ್ದ್ರಲ್ಲಿ ನೋಡಿದ್ದು ನೀವು? ಮುಖ ಪುಸ್ತಕ. ಛ, ನಿಮ್ಮ ಅಭಿಮಾನಿ ಬಂಧುಗಳಿರ್ಬೇಕು. ನನಗೂ ಅಭಿಮಾನಿಗಳಿದ್ದಾರೋ? ಆ ನೀವು ಹೇಳಿದ ಮೇಲೆ ಗೊತ್ತಾದದ್ದು. ಗೊತ್ತಾಗದಿದ್ದು ಬಹಳ ಒಳ್ಳೇದಾಯ್ತು. ಏ. ಆಯ್ತು ಹಾಗೆ ಪುರೋಹಿತರೆ, ನಮ್ಮದಿತ್ತ ನಿಮ್ಮದಿರ್ಲಿಲ್ಲ ಶುಭ ಕೋರುವ ಅಂತ ಹಾಕಿದ್ರ? ದಿತ್ಯಮ್ಮ, ಇವರನ್ನು ಗಂಡು ಅಂತ ಹೇಳುದು ಯಾರು? ಮತ್ತೆ ಗಂಡಲ್ಲ, ಮತ್ತೆ ಕಲ್ಲಿನ ಗುಂಡು. ನನ್ನ ಆಯ್ಕೆ ಅಲ್ವಾ ಮತ್ತೆ ಪುರೋಹಿತರೆ? ಹೇಳಿ ಮಾಡಿಸಿದಾಗ ಇದ್ದಾನೆ. ಆದ್ರೆ ಒಂದು ಏನು? ಮದುಮಗಳ ನೋಡ್ಬೇಕು ಅಂತ ಏನಾದ್ರೂ ಹೇಳಿದ್ದಾನ? ನನ್ನಲ್ಲಿ ಹೇಳಲಿಲ್ಲ. ಅಲ್ಲ, ನಮ್ಮ ಕಾಲದಲ್ಲಿ ಹಾಗೆ ಇರ್ಲಿಲ್ಲ. ಅಪ್ಪ ಅಮ್ಮ ನೋಡಿದಾಗ ಮದುವೆ ಆಯ್ತು ಅಂದ್ರೆ ಲೆಕ್ಕ. ಈಗ ಹಾಗಲ್ಲ. ಮದುವೆ ನಿಶ್ಚಯ ಆದ ಮೇಲೆ ಹೆಣ್ಣನ್ನು ಗಂಡು ನೋಡುದು, ಗಂಡನ್ನು ಹೆಣ್ಣು ನೋಡುದು, ಪರಸ್ಪರ ಮಾತಾಡಿಕೊಳ್ಳುದು ಎಲ್ಲ ಒಂದು ಸಂಪ್ರದಾಯ ಬಂದಿದೆ. 5 ಸಲ ನೋಡಿದ್ರು ಮತ್ತೆ ಬೇರೆ ಮದುವೆ. ಪುನಃ ನೋಡ್ಲಿಕ್ಕೆ ಉಂಟು. ಅದೇ. ಹಾಗೆ ಅಂತ ಇವರಿಗೊಂದು ಮನಸ್ಸು ಉಂಟು ಅಂತ ಆದ್ರೆ ಕೇಳಿ ನೋಡಿ. ನಾ ಕೇಳ ಇದು ವಿದ್ಯುನ್ಮಾಲಿ ಯಾರೇ ಏ, ಸಂಕೋಚ ಬೇಡ. ಏ, ನೋಡಬೇಕು ನಾವು ಮನಸ್ಸು ಇದ್ದದ್ದು ಹೌದು ಅಂತ ಆದ್ರೆ ಏ. ತೋರಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ. ಪುರೋಹಿತರೆ, ನಾವು ಆಚೆ ಹೋಗ್ಬೇಕಾ? ಯಾಕೆ ತೋರಿಸ್ತೀರಲ್ಲ. ನೀವೆಲ್ಲಿಗೆ? ಎಂತದ್ದು? ಯಾವುದು ನೋಡುವುದಕ್ಕೆ ಹೇಳಿದ್ದು? ಮದುಮಗಳ ನೋಡ್ಬೇಕಂತ. ಹೌದಾ? ಪುರೋಹಿತರ, ಓ, ರೋಗಿ ಬಯಸಿದ್ದು ಹಾಲು, ಹಾ, ವೈದ್ಯ ಕಲ್ಪಿಸಿದ್ದು ಹಾಲು. ಹಾಕೊಳ್ಳಿ. ನಾನು ಆವಾಗದಿಂದಲೇ ಆಲೋಚನೆ ಮಾಡ್ತಾ ಇದ್ದದ್ದು, ಏನು? ಹುಡುಗಿ ಹೇಗಿದ್ದಾಳೆ? ಹಾ 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 ಒಂದು ಶಾಸ್ತ್ರ ಉಂಟಲ್ಲ, ಹಾ. ಸರಸಕ್ಕೂ ಸಮರಕ್ಕೂ ಸಮಾನತೆ ಬೇಕು. ಹೌದೌದು. ಹಾಗೆ ನೀವು ಕಲ್ಪನೆಯಲ್ಲಿ ಇದ್ದೀರಾಗ. ನಾನು ಕಲ್ಪನೆಯ ಸಾಗರದಲ್ಲಿ ಬಿದ್ದಿದ್ದೆ. ಮೆಲ್ಲ ಎದ್ದು ಮೇಲೆ ಬನ್ನಿ. ಹೌದಾ? ಹಾ. ಹೇಗಿದ್ದಾಳೆ? ಹಾ. ಒಂದು ರೂಪವತಿಯೋ ಹಾ. ಅದೋ ಕುರ್ರೂಪಿಯೋ ಹಾ. ಒಂದು ಗೊತ್ತಾಗ್ಬೇಕು ಅಂತ ಇದ್ರೆ ಹಾ. ನೋಡ್ಬೇಕಲ್ಲ. ಹಾ. ವ್ಯವಸ್ಥೆ ಮಾಡ್ಬೇಕಲ್ಲ. ಹಾ. ನಾ ಮಾಡ್ತೇನೆ. ಯಾರಲ್ಲಿ 4 ಮಂದಿ ಹೆಣ್ಣು ಮಕ್ಕಳು ಎದ್ದು ಹೋಗಿ ಆದಷ್ಟು ಬೇಗ ಮಧುಮಾಳ ಶೃಂಗಾರ ಮಾಡಿ. ಇದು ಒಳ್ಳೆ ಕತೆ. ಏನಾಯ್ತು? ಮಧುಮಾಳ ಶೃಂಗಾರ ಮಾಡಿ ಅಂತ ಹೇಳಿದ್ರೆ ಅವರೇ ಎದ್ದು ಶೃಂಗಾರ ಆಗ್ತಾ ಇದ್ದಾರೆ. ಪುರೋಹಿತರೆ, ಅದಾಗ್ಲಿಕ್ಕೋ ನಾನು ಹೋಗ್ಬೇಕಾ? ನೀನು ಹೋದ್ರೆ ಪುನಃ ಈ ಕಡೆ ಬರ್ಲಿಕ್ಕೆ ನಾ ಕಡೆಗೆ ಹೋಗ್ತಿ. ಮಧುಮಗಳು ಬಂದಿದ್ದಾಳಲ್ಲ ರಾಯ್ರೆ, ಮಧುಮಗಳು ಬಂದಿದ್ದಾಳೆ. ನೀವಂತ ಸಭೆಯಲ್ಲಿ ಹುಡುಕುದು? ಸಭೆಯಲ್ಲಿ ಅಲ್ಲಯ್ಯ, ಮಂಟಪಕ್ಕೆ ನೋಡಿ ಅಯ್ಯ. ಹೌದಾ? ಹೇಗೆ ಆದಿತ್ತ? ಛ! ಈ ಮುಖ ನೋಡಿ ಏನು ಸುಖ. ಅಡ್ಡ ಆಗಿದೆಯಲ್ಲ ಇಲ್ಲಿ. ಹೇಗೆ ಅಂತರ ಪಾಲಿಸಿ ಬಾಯಿ ಮುಚ್ಚಿ ಅಯ್ಯ. ಯಾಕೆ? ಬಾಯಿಯೊಳಗೆ ಎಷ್ಟು ನೊಣ ಹೋಯ್ತು ಅಂತ.
ನಾನು ಯಾಕೆ ನಗಾಡಿದ್ದು? ಹುಟ್ಟಿದ ಮೇಲೆ ಹೆಣ್ಣು ಮಕ್ಕಳು ನೋಡ್ಲೇ ಇಲ್ವಂತ. ನಾವು ಹೆಣ್ಣು ಮಕ್ಕಳು ನೋಡುವ ಚಟವೇ ಇಲ್ಲ. ಒಳ್ಳೇದಾಯ್ತು. ಯಾಕೆಂದ್ರೆ ಯಾಕೆ ನಾ ನಗಾಡಿದ್ದು ಯಾಕೆ? ಇಷ್ಟು ಚಂದದ ಹೆಣ್ಣು ಮಕ್ಕಳಿದ್ದ. ಮತ್ತೆ ಇದು ಹೆಣ್ಣ ಅಲ್ಲ, ಶ್ರೀವೇಷ ಮಾಡಿ ಬಂದದ್ದು. ಏಯ್! ಹಾಗೆ ಹೇಳಿದ್ದಲ್ಲ. ಮತ್ತೆ ಲೋಕದಲ್ಲಿ ಹೇಗೆ ಹೇಳ್ತಾರೆ ಹೆಣ್ಣು ಮಕ್ಕಳನ್ನು? ಚಂದದಲ್ಲಿ ಆ ರತಿಯನ್ನು ಹೋಲಿಸ್ತಾರೆ. ಹೌದೌದು. ಇವಳನ್ನು ನೋಡಿದ್ರೆ ಆ ರತಿಯನ್ನು ಎಳೆದು ಇವಳ ಕಾಲಿ ಕಟ್ಟಬೇಕು. ಕಾಲಿಗೆ ಕಟ್ಟಬಹುದಿತ್ತೆ, ಹೋಗೋ ಎಳ್ಕೊಂಡು ಹೋಗಬೇಕಷ್ಟೇ. ಹಾಗಲ್ಲ ಪುರೋಹಿತ್ರೆ, ಮಾತಿಗೆ ಅವಳನ್ನು ಪೋಲುವಂತಹ 100 ಮಡಿ ಚೆಲುವೆ ಈಕೆ. ಹೌದಲ್ಲ, ನನಗಾದೀತು. ನಿಮಗಾದ್ರೆ ಸಾಕಾಗುದಿಲ್ಲ, ಅಲ್ಲಿಂದಲೂ ಬರ್ಬೇಕಾಗುತ್ತೆ. ಪರಸ್ಪರ ಒಂದು ಮಾತು ಕೇಳಿ ನೋಡ್ತೇನೆ. ಅವನು ಕೇಳಿ ಆಗ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ. ಮಗಳೇ, ಹುಡುಗ ಕಲ್ಲು ಗುಂಡಿನಾಗಿದ್ದಾನೆ, ಹುಡುಗನಿಗೆ ಮನಸ್ಸುಂಟು. ಹೇಗೆ ಆದೀತಾ? ಅಮ್ಮನಿಗೆ ಆದ್ರೆ ನನಗಾಗಿ ಅವರ ಅಮ್ಮನನ್ನಾಗ್ಲಿ ನಾನು ಮಗಳನ್ನಾಗ್ತೇನೆ. ಅಲ್ಲ ಮಾರಾಯ, ಆ ಮಾತಿನಲ್ಲಿ ಎಷ್ಟು ಅರ್ಥ ಉಂಟು ನೋಡು. ಅಮ್ಮನಿಗಾದ್ರೆ ನನಗೂ ಆಗುತ್ತಂದ್ರೆ ಏನ್ ಅರ್ಥ? ಅಪ್ಪ ಅಮ್ಮ ತೋರಿಸಿದ ಗಂಡು ಕುಂಟನಾಗಲಿ, ಕುರುಡನಾಗಲಿ, ಮೂಗನಾಗಲಿ, ಹೆಳವನಾಗಲಿ ಎಂತ ನಾನು ಮಡಿಯಲಿದ್ದೇನೆ ಮಾರಾಯ. ಕೈಗೆ ಇವ ಬೆರಳು ಮುಂದೆ ಮಾಡ್ತಾನಲ್ಲ. ನಿಮ್ಮ ಯಜಮಾನರದ್ದು ಹೇಳಿದಲ್ಲ ಮಾರಾಯ, ಅವರಲ್ಲಿ ಹೇಳಿದ್ರೆ ನನ್ನನ್ನು ಹೇಳಿದ್ರೆ ಎಲ್ಲರೂ ಸಹಿಸ್ತಾರೆ. ಬಲ ಗಟ್ಟಿ ಉಂಟು, ಇವ ಸಹಿಸ್ಲಿಕ್ಕಿಲ್ಲ. ಹೌದಲ್ಲ? ಯಾಕೆ? ನಮಗೆ ಕೋಟಿಗೆ ಬಲ ಇರುವ ಎದೆಗೊಟ್ಟೆ ಅವರನ್ನು ಹೇಳಿದ್ದಲ್ಲ. ಕುಂಟನಾಗಲಿ, ಕುರುಡನಾಗಲಿ, ಹೆಳವನಾಗಲಿ ಮದುವೆ ಆಗುವುದಕ್ಕೆ ನಾನು ಸಿದ್ಧಳು, ಬದ್ಧಳು, ಇದು ಬೇಕಾದದ್ದು. ರೂಢಿಯಲ್ಲಿ ಇದು ಸಂಸ್ಕಾರವನ್ನು ಎಲ್ಲರೂ ಅನುಸರಿಸಿಕೊಳ್ಬೇಕು. ಯಾಕೆ? ಅಪ್ಪ ಅಮ್ಮ ಏನು ಹೇಳಿದ್ದಾರೋ ಅದನ್ನು ಮಕ್ಕಳು ಅನುಸರಿಸಿಕೊಳ್ಬೇಕು. ಅದು ಬೇಕಾದ ಮಕ್ಕಳು ಹೇಳಿದಾಗ ಅಪ್ಪ ಅಮ್ಮ ಕೇಳುವುದಲ್ಲ, ಆಗ ಆಗಬಾರದು. ಇದನ್ನೆಲ್ಲ ನೋಡಿ ಸ್ವಲ್ಪ ಕಲೀರಿ. ಆಯ್ತಲ್ಲ. ಎಂತದ್ದು? ಊಟಕ್ಕೆ ಪುಣ್ಯಾತ್ಮ, ಊಟಕ್ಕೆ ಆಗ್ಲಿಲ್ಲ ಮಾರಾಯ. ಮತ್ತೆ ಮದುವೆ ಕಾರ್ಯಕ್ರಮ ಆಗದೆ ಊಟ ಇಲ್ಲ, ಫಲಹಾರ ಊಟ ಎಲ್ಲ ಉಂಟು. ಮದುವೆ ಆದ ಮೇಲೆ ನಿಂಗೆ ನೆನ್ನೆ ಗೊತ್ತೇನೆ, ಆಯ್ತಾ? ಅಂತರ್ಮಠ ಬರ್ಲಿ, ಅಂತರ್ಮಠ ಬಂದಿದೆ. ಆಹಾರ ಎಲ್ಲಿ ಉಂಟು? ಆಹಾರ ಅಲ್ಲ, ಈ ಹಾರ ಹೂಹಾರ. ಈಗಳಿ ಇದು ಯಾಕೆ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಅದು ತುಂಡು ಮಾಡಿ ಬೆಳಿಗೊಂದು ಮಧ್ಯಾಹ್ನ ರಾತ್ರಿ ಒಂದು ನುಂಗುವುದು. ಎಂತ ಅವತ್ತೆ ಮಾರಾಯ, ಮದುಮಗ ಹೂವಿನ ಮಾಲೆ ಕೈಲಿ ಹಿಡ್ಕೊಂಡು ಎಂತದಕ್ಕೆ ಅಂತ ಕೇಳುವುದು. ಮತ್ತೆ ನೀವು ಕೊಟ್ಟಿದ್ದೀರಲ್ಲ ಕುತ್ತಿಗೆಗೆ ಹಾಕ್ಲಿಕ್ಕೆ ಅದು. ನೀನೆಲ್ಲಿಗ ಮಾರಾಯ? ಕುತ್ತಿಗೆಗೆ ಹಾಕ್ಲಿಕ್ಕೆ ವರವರರಲ್ಲ, ಗಂಡಿಗೂ ಮದುವೆ ಅದಿಷ್ಟವರೆಗೆ ಆಗ್ಲಿಲ್ಲ, ಇನ್ನು ಬರುವುದು ಬೇಡ. ಅದು ಹುಡುಗಿ ನಿನಗಿಲ್ಲ, ಅದು ಅಲ್ಲಿಗೆ ಹೋಗ್ಲಿ. ಅದು ಹುಡುಗಿಯ ಕೊಳ್ಳಿಗೆ ನೀವು ಹಾಕುವುದು, ಆಗ ನಿಮ್ಮ ಕೊಳ್ಳಿಗೆ ಮತ್ತೊಂದು ಬೀಳ್ತದೆ. ಅಲ್ಲಿಗೆ ಮದುವೆ ಅರ್ಧ ಆಯ್ತು ಇರೋ ಲೆಕ್ಕ. ನಾನು ಮಂತ್ರ ಹೇಳ್ತೇನೆ, ಮಂತ್ರ ಹೇಳಿ ಆದ ಕೂಡಲೇ ಮಾಲ ವಿನಿಯೋಗ ಮಾಡಿಕೊಳ್ಳ, ಆಯ್ತಾ? ಆಗ್ಬೋದು. ನಮ್ಮ ವಾದ್ಯವರು ಇದ್ದಾರಲ್ಲ, ನಿಮ್ಮ ಹೆಂಡತಿ ಮೊದಲೇ ಅಪಶಕುನ ಆರತಿ ನಂದಿಸಿದ್ದೀರಿ. ಅಪಶಕುನ ಅಲ್ಲ ತಾಯಿ, ಆರತಿ ತಾನಾಗಿ ನಂದಿ ಹೋದ್ರೆ ಅಪಶಕುನ. ಇದು ನಾನು ನಂದಿಸಿದ್ದು ಯಾಕಂದ್ರೆ ಹೇಳಿದ್ರೆ ಬೇಸರ ಆಗುತ್ತೆ ನಿಮಗೆ. ನೋಡಿ, ಒಂದು ಎಣ್ಣೆ ಹಾಕುವ ಕ್ರಮ ಹೀಗ. ಬೇಕಾದಷ್ಟು ಎಣ್ಣೆ ಉಂಟು, ಎಣ್ಣೆ ಬೇಕಾದಷ್ಟು ಉಂಟುದಾದ್ರೆ ನಾನು ಹೋಗುವ ಕೊಟ್ಟಿಲ್ಲ, ಮನೆ ಕೊಂಡೋಗ್ತೇನೆ. ಪುರೋಹಿತರಿಗೆ ಎಣ್ಣೆ ಕೊಡಿ. ಆಯ್ತು, ಹಾಗಲ್ಲ, ಎಣ್ಣೆ ಹಾಕುದಕ್ಕೂ ಒಂದು ಕ್ರಮ ಉಂಟು ಅಲ್ವೇನೋ? ಎಣ್ಣೆ ಹಾಕ್ಲಿಕ್ಕೆ ಕ್ರಮ ಉಂಟು. ಹೇಗದು? ಎಣ್ಣೆ ಹಾಕುವಾಗಲೂ ಯಾವಾಗಲೂ ಇಷ್ಟಿಷ್ಟೇ ಹಾಕ್ಬೇಕು. ಹಬ್ಬ, ನಿನ್ನ ಅನುಭವಕ್ಕೆ ಶರಣು ಕಲಿಸಿಕೊಟ್ಟು. ಮಗಳೇ, ಬೆರಳ ತುದಿ ಸ್ವಲ್ಪ ಮುಟ್ಟಿಗೆ ಮಗ, ಆಯ್ತಾ? ನಾನು ಹೇಳ್ದಾಗ ಹೇಳಿಗಾಯ್ತು.
ಎನ್ನರಸ ಎನ್ನರಸ ಹೊನ್ನರಸ ಹೊನ್ನರಸ ಪಟ್ಟದರಸ ಪಟ್ಟದರಸ ಪ್ರಾಣದರಸ ಪ್ರಾಣದರಸ ನಿಮ್ಮ ನಿಮ್ಮ ಮುದ್ದು ಮುದ್ದಾದ ಮುದ್ದು ಮುದ್ದಾದ ಮುಖಕ್ಕೆ ಮುಖಕ್ಕೆ ಅರಸಿನ ಅರಸಿನ ಹಚ್ಚುವೆನು ಹಚ್ಚುವೆನು ಹಚ್ಚಿ ಹಚ್ಚಿ ಹಚ್ಚು, 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 ಹಾಗೆ. ಹಚ್ಚು. ಮೀಸೆ ಜಾಗಿರುತ್ತೆ ಹಾಗೆ ರಾಯರೇ, ನಿಮ್ಮ ಸೈನ್ ಸ್ವಲ್ಪ ಎಣ್ಣೆ ತಕೊಳ್ಳಿ ಬೆರಳ ತುದಿಯಲ್ಲಿ ಸಾಕು ಹೇಳ್ತೇನೆ, ಹೇಳಿದಾಗ ಹೇಳ್ತಾ ಇದ್ದು ಎನ್ನರಸಿ ಎನ್ನರಸಿ ಹೊನ್ನರಸಿ ಹೊನ್ನರಸಿ ಪಟ್ಟದರಸಿ ಪಟ್ಟದರಸಿ ಪ್ರಾಣದರಸಿ ಪ್ರಾಣದರಸಿ ನಿನ್ನ ನಿನ್ನ ಕೋಮಲವಾದ ಕೋಮಲವಾದ ಮುಖಕ್ಕೆ ಮುಖಕ್ಕೆ ಅರಸಿನ ಅರಸಿನ ಪೂಸುವೆನು ಹಾಗೆ ನಿತ್ಯಮ್ಮ ಏನು ಪುರೋಹಿತ್ರೆ? ಇದು ಹುಡುಗರ ಏನಾದ್ರು ಆಶೀರ್ವಾದವೇ ಉಡುಗೊರೆ ಎನ್ನುವುದಾಗಿ ಘೋಷಣೆ ಮಾಡಿದ್ದೇನೆ. ಆಶೀರ್ವಾದ ಉಡುಗೊರೆ. ನನ್ನ ತಲೆ ತಿನ್ಬೇಡ ಪುಣ್ಯಾತ್ಮ, ಊಟ ವ್ಯವಸ್ಥೆ ಮಾಡಿದ್ದೇವೆ. ಬೇಗ ಪುರೋಹಿತ್ರೆ. ಮದುವೆ ಎಲ್ಲ ಆದ ಮೇಲೆ ഞങ്ങ ಗೊತ್ತೇನೆ ಮಗ ಆಯ್ತಾ? ಎಷ್ಟು ಮದುವೆ ಆಗ್ತದೆ? ಅದು ಹಾಗೆ ಆಗುದಿಲ್ಲ, ಮತ್ತೆ ಹೇಗೆ? ಅದಕ್ಕೊಂದು ಕ್ರಮ ಉಂಟು. ಪುರೋಹಿತ್ರೆ, ಓ. ಕೊನೆಯ ಕಾರ್ಯಕ್ರಮ ಹಾ. ಚಪ್ಪರ ಒಂದು ಇಳಿಸಬೇಕು. ಚಪ್ಪರ ಇಳಿಸಬೇಕು. ಭಾರಿ ಕಷ್ಟ ಉಂಟಾ ಅಂತ. ಹಗ್ಗ ನನ್ನ ಕುತ್ತಿಗೆ ಕಟ್ಟಿದ್ದಾರೆ. ಇವತ್ತು ಮುಗಿಲಿಕ್ಕಿಲ್ಲ ತೆಗೆದು. ಅದಲ್ಲ ಪುಣ್ಯಾತ್ಮ, ಮತ್ತೆ? ವಧುವರರು ಚಪ್ಪರ ಇಳಿಸಿಕೊಡೋ ಒಂದು ಕ್ರಮ ಉಂಟು. ಅಷ್ಟೇ. ಕ್ರಮ ಯಾವತ್ತು ಬಿಡಬಾರದು. ಅಲ್ಲಿ ನೋಡಿ. ಎಂತಾಗಿದೆ ಮಾಲಿನ ಆಂಟಿ ಅಯ್ಯೋ ನಿತ್ಯಮ್ಮ, ನೋಡಿ ಅಂತ ನಿಮ್ಮ ಮಗಳ ಅವಸ್ಥೆ. ಮದುವೆಯಾಗಿ ಅರಕ್ಷಣ ಆಗಲ್ಲ, ಕೂತದ ಕ್ರಮವೇ. ಪುರೋಹಿತ್ರೆ, ಹಾ. ಅದು ಮದುವೆ ಆಯ್ತಲ್ಲ ಹಾಗೆ ಆಂಟಿ ಆದದ್ದು. ಆಂಟಿ ಅಲ್ಲ, ಅಂಟೆ ಅದು ಕೂತದ್ದು. ಅದೇ ನಿಮ್ಮ ಕಾಲದಲ್ಲಿ ಇತ್ತ? ನಾನೇನಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಎಂತದ್ದು, ಹಾ. ನಾನು ಮದುವೆಯಾಗಿ 1 ತಿಂಗಳು ಹೆಂಡತಿಯ ಮುಖವನ್ನೇ ನೋಡ್ಲಿಲ್ಲ. ಪುರೋಹಿತ್ರೆ, ಹಾ. ಮುಖ ನೋಡುವಾಗೆ ಇರ್ಲಿಲ್ವಾ ಅಂತ ವಿಷಯ ಅದುವೇ. ರಾಯ್ರೆ, ಕೈ ತೆಗೀರಿ ಆಯ್ತಾ, ಕೈ ತೆಗೀರಿ. ನಿಮ್ಮ ಸಮಸ್ಯೆ ಎಂತದ್ದು? ಸಮಸ್ಯೆ ಎಂತದಲ್ಲ, ಇದು ಕುಳಿತುಕೊಳ್ಳೋ ಕ್ರಮ. ಆಗ ನಾನಿವರ ಪಾಪ ಅಂತ ಎಣಿಸಿದ್ದು. ಇವರಿದ್ದಾರೆ ನನ್ನ ಹೆಂಡತಿಯ ಮೇಲೆ ಕೈ ಹಾಕಿ. ಹಾಗೆಲ್ಲಪ್ಪ. ಸಾಕು ಸಾಕು, ಕೈ ತೆಗೀರಿ. ಮಗಳೇ ಸ್ವಲ್ಪ ಮುಂದೆ ಬಾ ಮಗ. ಬಾ ಬಾ ಬಾ. ನೀವೆಲ್ಲಿಗೆ ಅಯ್ಯ? ಇರ್ಲಿ ಪುರೋಹಿತ್ರೆ, ಒಣ ದಂಪತಿ ಅಲ್ಲ. ಒಣ ದಂಪತಿ ಆಗುದಿಲ್ಲ. ಯಾಕೆ ಪುರೋಹಿತ್ರೆ? ಇನ್ನು ಮುಂದೆ ಹೋಗಬಾರ್ದು. ಏನು? ಯಾಕೆ? ನಾಳೆಲ್ಲ ಪ್ರಚಾರ ಮಾಡ್ತಾರೆ. ಏನು? ಮಾಲಿನಿ, ಜಾರಿನಿ, ಬೂರಿನಿ. ಅಯ್ಯೋ, ಬೇಡ, ಬೇಡ, ಬೇಡ. ಹಾಗಾಗಬಾರ್ದು. ಕೈ ಮುಗಿಬೇಕು ಮಗ, ಆಯ್ತಾ? ನಾನು ಹೇಳಿಕೊಡ್ತೇನೆ, ಹಾಗೆ ಹೇಳಿದ್ರಾಯ್ತು. ನಿನಗೆ ಕೆಮ್ಮು ಬರುವುದು. ಇಂಥ ಶುಭ ಸಂದರ್ಭ, ಶುಭ ಮುಹೂರ್ತ ಬರಬೇಕೆಂಬ ನಾವೆಲ್ಲ ಕಾಯ್ತಾ ಇದ್ದದ್ದು. ಇಂದಿಗಾಗುವಾಗ ನಾವು ನಂಬಿದಂತ ದೇವರು ಅದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಮದುವೆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಬೇಕಾಗಿ ಗುರು ಹಿರಿಯರು, ನೆಂಟರಿಷ್ಟರು, ಬಂಧು ಬಾಂಧವರು ಎಲ್ಲರೂ ಬಂದು ಸೇರಿದ್ದಾರೆ. ಬರ್ತಾ ಇದ್ದಾರೆ. ಹೌದು, ಇನ್ನೂ ಬರ್ತಾ ಇದ್ದಾರೆ. ಇವಂತವರ ಸಮ್ಮುಖದಲ್ಲಿ ಕೈ ಮುಗಿದು ಆಶೀರ್ವಾದ ಪಡೆದದ್ದು ಹೌದು ಅಂತಾದ್ರೆ ಜೀವನದಲ್ಲಿ ನಮ್ಮ ಒಂದು ಜೀವನಕ್ಕೆ ಒಂದು ಭದ್ರ ಬುನಾದಿ ಇದ್ದಾಗೆ ಮಗ. ಹೇಳಿಕೊಡ್ತೇನೆ, ಹಾಗೆ ಹೇಳಿದ್ರೆ ಆಯ್ತು. ಆಯ್ತು. ಸೇರಿದಂತಹ ಸೇರಿದಂತ ಇದರಲ್ಲಿ ಹುಡುಗಿ ಯಾರು? ಪುರೋಹಿತ್ರೆ, ಸ್ವಲ್ಪ ಸಂಶಯ. ಇವ ಸ್ತ್ರೀಲಿಂಗ, ಸ್ತ್ರೀಲಿಂಗ, ಸ್ವಲ್ಪ ಸಂಶಯ. ಇವ ಎಲ್ಲದಕ್ಕೂ ಬಾಯಿ ಆಗ್ತಾನಲ್ಲ ಪುಣ್ಯ. ಯಾಕಪ್ಪ, ನನ್ನ ತಲೆ ತಿಂತೀನಿ. ನೀನು ಊಟ ಯಾವಾಗ? ಊಟ ಕೊಡ್ತೇನೆ ಮಾರಾಟ. ಸೇರಿದಂತಹ ಸೇರಿದಂತಹ ಹಿರಿಯರೇ, ಹಿರಿಯರೇ, ಕಿರಿಯರೇ, ಕಿರಿಯರೇ, ಅಣ್ಣಂದಿರೆ, ಅಣ್ಣಂದಿರೆ, ಅಕ್ಕಂದಿರೆ, ಅಕ್ಕಂದಿರೆ, ಗೆಳತಿಯರೇ, ಗೆಳತಿಯರೇ, ಗೆಳೆಯರು. ಇದ್ದಾರೆ ಪುರೋಹಿತ್ರೆ, ಊರಲ್ಲಿ ಇರೋದು ಇರ್ತಾರ. ಊರಲ್ಲಿ ಇರಲಿ, ಇವರಿಗಿಲ್ಲ ಅಂತ ಅರ್ಥ. ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ, ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ ಗಂಡನ ಮನೆಗೆ ಗಂಡನ ಮನೆಗೆ ಹೊರಟಂತಹ ಹೊರಟಂತಹ ಈ ಸುಸಂದರ್ಭದಲ್ಲಿ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ ನೀವೆಲ್ಲ ಕೈ ಎತ್ತಿ ಆಶೀರ್ವಾದ ಮಾಡಬೇಕೆಂಬ ಕೇಳಿಕೊಳ್ಳುವುದು. ಕೈ ಎತ್ತಿ ಆಶೀರ್ವದಿಸಬೇಕಾಗಿ ವಿನಮ್ರ. ಯಾವ ನಮ್ರ? ವಿನಮ್ರ ಮಾರಾಯ. ಅಯ್ಯೋ, ನೀನಂತ ಹೇಗೆ ಸಿಕ್ಕಿ ಬಿದ್ದಿ ಮಾರಾಯ. ವಿನಮ್ರ ವಿನಂತಿ. ಯಾರು ಬಾವಿಗೆ ಬಿದ್ದದ್ದು? ಯಾರು? ನಿಮ್ಮ ಹೆಂಡತಿ ಹೋಗಿ. ಓ ದಿತ್ಯಮ್ಮ, ಏನಮ್ಮ ಇದು? ತಾಯಿ ಮಗಳು ಇಬ್ಬರು ಅಳುತ್ತಾ ಕುಳಿತರೆ ನೋಡೋರು ಕೇಳ್ತಾ ಎಂತದಾಯ್ತು, ಏಕಳುವೆ, ಏನಾಯ್ತಮ್ಮ? ಪುರೋಹಿತ್ರೆ, ಓ, ಮಾಲಿನಿಯನ್ನು ಪ್ರೀತಿಯಿಂದ ಸಾಕಿದ್ದೇನೆ ಪುರೋಹಿತ್ರೆ. ಹೌದಪ್ಪ. ಅಪ್ಪ. ಅವಳಿಗೆ ಬಾಯಿಗೆ ಬರಲಾಕಿದ್ರೆ ಕಚ್ಚಲಿಕ್ಕೆ ಪುರೋಹಿತ್ರೆ, ಗೊತ್ತಿಲ್ಲ ನೋಡಿ ಅಂತೆ. ಪುರೋಹಿತ್ರೆ. ಬಾಯಿಗೆ ಬೇಡಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ, ನುಂಗುವುದು ಮಾತ್ರ. ಹಾಗೆ. ಹಾಗಲ್ಲ, ಮತ್ತೆ ಮುದ್ದಿನಿಂದ ಸಾಕಿದ್ದೇನೆ ಅಂತ. ಮುದ್ದೆ ಮಾಡಿದ್ದ? ಅಲ್ಲ, ಮುದ್ದೆ ಆದದ್ದ? ಮುದ್ದಿನಿಂದ ಆ ಮದುಮಗ ಕರೆದುಕೊಂಡು ಹೋಗಿ ಇವತ್ತು ಏನು ಮಾಡ್ತಾನೋ? ಪುರೋಹಿತ್ರೆ, ಮದುಮಗ ಕರೆದುಕೊಂಡು ಹೋಗಿ ಏನು ಮಾಡುದು? ನಾವು ಹೋಗಿ ನೋಡಿ ಬರುವ. ನೀನು ಹೋಗುದು ಬೇಡ. ಮದುಮಗ ಕರೆದುಕೊಂಡು ಏನು ಹೋಗಿ ಏನು ಮಾಡ್ತಾ ಎಂಬುದು 1 ವರ್ಷ ಒಳಗೆ ಗೊತ್ತಾಗ್ತದೆ. ನಿರೀಕ್ಷೆ. ಸ್ವಲ್ಪ ಮುಂದೆ ಬಂದಿ ಅಂತೆ ನಮ್ಮವರು ಹಬ್ಬ ಮುಂದೆ ಹೋಗ್ಬಿಡಿ, ಅಲ್ಲಿ ಸಾಕು. ಇದು ಕೈ ಮುಗಿದು ಒಂದು 4 ಮಾತು, 4 ವಾಚ. ಆತ್ಮೀಯ ಬಂಧುಗಳೇ, ಬಂಧುಗಳೇ, ಬಂಧು ಮಿತ್ರರೇ,
ನಾವೆಲ್ಲರೂ ಇಂದು ಸೇರಿದ್ದೇವೆ ಹಾ. ಈ ಶುಭ ಮುಹೂರ್ತದಲ್ಲಿ ಏನಾಗಬೇಕು? ಊಟ ಎಲ್ಲಿಂಟು? ಇವರಿಗೊಂದು ಊಟ ನಿಮಗೆ ಕೊಡುವುದೇ ಇಲ್ಲ, ಉಪವಾಸ ಹೋಗ್ಬೇಕು ನೀನು. ಒಂದು ವಾರ ಆಯ್ತು ಇವತ್ತು ಊಟ ಉಂಟಂತ ಊಟ ಮಾಡೋದೇ. ಅದೇ ಗೊತ್ತಾಗ್ತದೆ. ಅದೆಲ್ಲ ಮಾರಾಯ, ಮತ್ತೇನು ಮದುವೆ ಮಂಟಪದಲ್ಲಿ ಹೇಳುದು ಬೇರೆ ಇದೆ. 4 ಮಾತು ಹೇಳಲಿಕ್ಕೆ ಹೇಳಿದ್ರು ಹೇಳಿದೆ, ಅದರ ಬೇಕಾದ ಯಾವುದು ಬರಲಿಲ್ಲ. ಹೌದಾ? ಕೈ ಮುಗಿ ನಾನು ಹೇಳಿಕೊಡ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸತ್ಯ ಹೇಳಬೇಕು ನೀವು. ನಾನು ಇದುವರೆಗೆ ಸತ್ಯವೇ ಹೇಳಿದ್ದು, ಸುಳ್ಳು ಇನ್ನು ಅದನ್ನೇ ಹೇಳಬೇಕು. ನಿಮಗೆ ಇಲಿ ಜ್ವರ ಬಂದು ಎಷ್ಟು ಸಮಯ ಆಯ್ತು? ನನಗೆ ಅಂಥದ್ದೆಲ್ಲ ಬರುವುದಿಲ್ಲ. ಮತ್ತೆಂತದ್ದು ನಮಸ್ಕಾರ 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 ಇದು ಎಂತದ್ದು? ಯಥಾರ್ಥವಾಗಿ ಇಲಿಜ್ವರ ಬಾಧಿಸಿದವನ ಪರಿಸ್ಥಿತಿ ಹೀಗಾಗ್ತದೆ. ನಾನು ಭಾವನೆ ತೋರಿಸಿದೆಯ್ಯ. ನಿಮ್ಮ ಭಾವನೆ ಸರಿ ಉಂಟು. ಅಲ್ಲ ಅಂತೆ 4 ದಿನ ಊಟ ಮಾಡಿದವರಾಗೆ ಇಲ್ಲಿದ್ದವರಿಗೆ ಕೇಳುವುದಿಲ್ಲ. ಸಭೆ ನೋಡಿ ಅಂತೆ ಅಲ್ಲಿದ್ದ ಬೊಬ್ಬೆ ಹಾಕ್ತಾರೆ. ಮದುಮಗ ನಮ್ಮ ಸ್ವರ ಇಲ್ವೋ, ಸ್ವಲ್ಪ ಗಟ್ಟಿ ಮಾತಾಡ್ಲಿಕ್ಕೆ ಅಂತ. ಹೌದಾ? ಸ್ವಲ್ಪ ಸುತ್ತಿ ಏರಿಸಿ ಕೇಳಿ. ಆದೀತು. ನಮಸ್ಕಾರ ನಮಸ್ಕಾರ. ಎಲ್ಲಿ ಆಗ್ಲಿಕ್ಕೆ? ಎಲ್ಲಿಗೆ? ಬಾವಿ ಎಲ್ಲಿಂಟು? ಬಾವಿ ಅಲ್ಲ, ಇದೆಂತ ಚೌತಿಯ ಗಣಪತಿಯ? ಮತ್ತೆ ನೀವು ಸತ್ರೆ ನಮಗೆ ಯಾಕೆ? ಮದುವೆ ಒಂದಾಗ್ಲಿ, ಮತ್ತೆ ಬೇಕಿದ್ರೆ ಸಾಯಿರಿ, ನಮ್ಗೆ ಊಟ ಹೋಗ್ತದೆ. ಈಗೊಂದು ವಿಪ್ರವಾಸ ಆಗುತ್ತಿತ್ತಿಲ್ಲ. ಎಂತದಯ್ಯ ನೀವಲ್ಲ ಹೇಳಿದ್ದು ಏರು ಸ್ಥಾಯಿಯಲ್ಲಿ ಮಾತಾಡ್ಲಿ. ಅಷ್ಟು ಏರು ಬೇಡ, ಸ್ವಲ್ಪ ಕೆಳಗೆ. ಮತ್ತೆ ಬಾ, ಇದು 3ನೇ ಸಲ, ಏನಾಗ್ಲಿಕ್ಕಿಲ್ಲ. ಹೌದಾ? ಪ್ರೇತವೇ? ಪ್ರೇತ ಬಿಡಿಸ್ತೇನೆ ನಿನ್ನದೀಗ. ಕೈ ಮುಗಿರಿ, ಹೇಳ್ತೇನೆ. ಸೇರಿದಂತಹ ಹಿರಿಯರೇ, ಇವತ್ತು ನಾನು ಈ ಶೋಣಿತಾಪುರದಿಂದ ಒಬ್ಬಳಾಕೆ ಹೆಣ್ಣಿಗೆ ಕೈ ಕೊಟ್ಟಿದ್ದೇನೆ. ನಾನಂತ ಕೆಲಸ ದೇವರಣೆಗೂ ಮಾಡಲಿಲ್ಲ. ಕರ ಹಿಡಿದಿದ್ದೇನೆ. ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ಹೆಂಡತಿಯನ್ನೇ ಕರ್ಕೊಂಡು ಹೋಗ್ತೇನೆ. ಯಾರ್ಯಾರು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಹೆಂಡತಿ ಆಗ್ಬೇಕು. ಅಲ್ಲ, ನೀವು ಹೇಳುವಾಗ ಯಾವುದಂತ ಗೊತ್ತಾಗುದಿಲ್ಲ. ಹೆಂಡತಿ ಕರ್ಕೊಂಡು ಹೋಗ್ತೇನೆ. ಇನ್ನು ಮುಂದೆ ನಮ್ಮ ಜೀವನ ಸುಗಮದಲ್ಲೇ ಹೋಗುವ ಹಾಗೆ. ಪುರೋಹಿತ್ರೆ, ದುರ್ಗಮ್ಮ ಆಗುದಿಲ್ವಾ? ನೀನು ಹೊಡೆಯಲೇ ಪೆಟ್ಟು ತಿಂತಿ ನೋಡು. ಅದು ಹೇಗೆ? ಅದಲ್ಲ ಪುಣ್ಯಾತ್ಮ, ಅದೇ ಸುಖಕರವಾಗಿ ಹೋಗುವ ಹಾಗೆ. ನಾನು ಸುಗಮದಲ್ಲಿ ಏನಾದ್ರು ಕಡಿತ ಉಂಟು ಅಲ್ಲ ಅಂತೆ. ನೀವೆಲ್ಲರೂ ಆಶೀರ್ವಾದ ಮಾಡಬೇಕೆಂಬ ಕೇಳಿಕೊಳ್ಳುತ್ತಾರೆ. ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮದುವೆ ಹೇಗೂ ಆಗಿದೆ. ಹೌದಪ್ಪ. ಮೊತ್ತ ಮೊದಲಾಗಿ ನಿತ್ಯಮ್ಮನ ಆಶೀರ್ವಾದ. ನಾನು ನಿಮ್ಮದೊಂದು ಆಶೀರ್ವಾದ ಇಲ್ಲದೆ ನನ್ನ ಆಶೀರ್ವಾದ ಉಂಟು. 2 ಕಾಲಿಗೆ 4 ಕಾಲಾಯ್ತು. ಇನ್ನೊಮ್ಮೆ ಬರುವಾಗ 4ಗೆ 6 ಆಗಿ 8 ಆಗಿ 10 ಆಗಿ ಸತಿ ಪತಿ ಸುತ್ತ ಸುತ್ತೆ ಸಮೇತ ಬರಬೇಕು ನಿಮ್ಮ ಸಂತಾನ. ಯಾರ ಸಂತಾನ? ನಾನಿದ್ದೇನಿಲ್ಲ, ವೃದ್ಧಿಯಾಗಲಿ. ಶಾಪ ಅಲ್ಲಪ್ಪ, ಆಶೀರ್ವಾದ. ನೀವು ಮರ ದೂಡಿದ್ಯಾಕೆ? ಹಾಗಾದ್ರೆ ನೀವು ಮುಂದುವರಿಸಿ ಆಯ್ತಾ? ಕೃತ್ರಿಮದಿಂದಾಗಿ ತನ್ನ ಪುತ್ರರನ್ನು ಧುನವಿ ಮೃತ್ಯುವಪ್ಪಿದರೆಂದು ಚಿತ್ತದಿ ವ್ಯಥೆಯ ನಾಂತಿರಲು ಪ್ರತೀಕವಾಗಿ ಗಂಡು ಮಗನಿಗೆ ಜನ್ಮವನ್ನಿತ್ತಿದ್ದಾಳೆ. ಮಹಿಷ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ದೇವೆ. ಆದ್ರೆ ನನ್ನ ಆಸೆ ವಾಸಿಯಾಗಿ ಉಳಿಯುತ್ತಲಯ್ಯ.
ಈ ರೀತಿ ದುಃಖಕ್ಕೆ ಒಳಗಾಗಿದ್ದೀರಲ್ಲ, ಸತ್ಯ ಮಗನೇ. ನಿಮಗೆ ಬಾಧಿಸಿರುವಂತಹ ಶಂಕೆಯಾದರೂ ಏನು? ನಿಮ್ಮ ಮಗನಂತೆ ಇರುವಂತಹ ವಿದ್ಯುನ್ಮಾನಿ ನಾನಿದ್ದಾನೆ ಹೇಳಿದ್ದಾರೆ. ಮಗನೇ, ಹಿರಿಯ ಭಾಗಿಗಳಾದಂತಹ ನಮಗೆ ಸೇರಬೇಕಾದಂತಹ ಸ್ವರ್ಗವನ್ನು ದೇವತೆಗಳಾಳುತ್ತಾ ಇದ್ದಾರೆ ಕಂದ. ಸುರಲೋಕದ ಸ್ವಾಧೀನ ಆಗಬೇಕು ಕುಮಾರ. ಮಾರ್ಗವಶವನ್ನು ನಾನು ಮಾಡುವೆನು. ಸಮರಾಂಗಣದಲ್ಲಿ ಹೊಡೆದಾಡಿಸಿದ್ದಾರೆ. ದೇವಪೀಠವರಿದಾಗಿದೆ. ಯಾರು ತಾನೆ? ನನ್ನ ಕಪಾಲಕ್ಕೆ ನೀನು ಬಾರಿಸಿದ. ಯಾರು ನೀನು? ಯಾಕೆ ಬಂದೆ? ಬಂದ ಉದ್ದೇಶ ತಿಳಿಸು.
ದ್ವಂದ್ವಕ್ಕೆ ಮಣ್ಣು ಹಾಕಿತು ನಿನ್ನದು. ಹೇ ಮಾಲಿನಿ, ಅದು ನಿನ್ನ ಅಜ್ಜಿ. ಹೇ ಮಾಲಿನಿ ಅಮ್ಮ ಎನ್ನುವ ಹಾಗಾಡು. ಹೇ ಮಾಲಿನಿ ಅಮ್ಮ ಆಡು. ಆಡು ಅಲ್ಲ ಮೇಕೆ. ಹೇಳು ಅಂತ ಹೇಳಿದ್ದು ಆಗ. ಹೇ ಅಮ್ಮ ಮಾಲಿನಿ, ನೀ ಯಾರು ಅಂತ ಗೊತ್ತಾ? ನಾನಮ್ಮ ನಿಮ್ಮ ಗಂಡ. ಇನ್ನ ಹಲ್ಲುದ್ರೆ ಸೇನು ಪಾಪಿ. ಯಾರಿಗೆ ಯಾರು ಗಂಡ? ನಾನು. ನನಗೆ ಗಂಡವ? ನಾನು ಮತ್ತು ನಿಮ್ಮ ಗಂಡ. ಆ ದಿವಸ ನಿಮ್ಮ ಗಂಡ ಏನು ದೊಡ್ಡ ಮನೆಗೆ ಮಾತು ಕೊಟ್ಟು. ದೊಡ್ಡಮ್ಮ ಯಾರ? ನೀವು ಅಮ್ಮ, ನಿಮ್ಮ ಅಮ್ಮ ದೊಡ್ಡಮ್ಮ. ನಿಮಗೆ ನನಗೆ ನಿಟ್ಟೆಯವರೇ ಅದು ಅತ್ತೆಯವರೇ. ಅತ್ತೆಯವರೇ ಚಿತ್ತಪಡಿ ಏಕೆ ದೇವರೇ ಚಿಂತಿಪುದು ಏಕೆ ಏಕೆ ಅಂತ ಹೇಳಿ ಭಾಷೆ ಕೊಟ್ಟು ನೇರವಾಗಿ ಸ್ವರ್ಗವನ್ನು ಸೇರಿದ್ದು. ಸ್ವರ್ಗಕ್ಕೆ ಹೋದವರು. ಸ್ವರ್ಗಕ್ಕೆ ಹೋದದ್ದು ನೀನು ಇಲ್ಲಿ ಹತ್ತಿರ ಸ್ವರ್ಗ. ಅದಲ್ವಾ ಮೇಲೆ ಹೋದವು. ಮೇಲೆ ಹೋದದ್ದು ನೀವು ಹೋಗಿದ್ದು. ನಾನು ಒಟ್ಟಿಗೆ ಸತ್ಯ ಜೊತೆಯಲ್ಲಿ. ಸತ್ಯ ಸತ್ಯ ಹೋಗ್ಲಿ. ನನಗೆ ನಂಬಿಕೆ ಬರುತ್ತೆ. ಇಲ್ಲಪ್ಪ, ನಿಮ್ಮ ಗಂಡ ಹೋಗುವಾಗ ಕರ್ಕೊಂಡು ಹೋದದ್ದು. ಹೌದಾ? ಸ್ವರ್ಗದಿಂದ ನೇರವಾಗಿ ಇಲ್ಲಿಗೆ ಬಂದದ್ದು. ಹೌದು ಅಂತ ವಿಷಯ ಉಂಟು ಅಂತ
ನೀನೇನು ನಾಗ ನೃತ್ಯ ಮಾಡ್ತಾ ಇದ್ದೀನಿ? ಅದು ನಮ್ಮ ಸ್ಟೈಲ್, ಶೈಲಿ. ಶೈಲಿಯ ಹಾಗೆ. ಎಲ್ಲರಾಗೆ ನಾವಲ್ಲ. ಹೌದೌದು, ನಾವೊಂದು ಬೇರೆ ಬೇರೆ ಬೇರೆ. ಅಮ್ಮ ಏನಪ್ಪ? ಅಪ್ಪ ಹೇಳ್ಬೇಡಿ, ಯಾಕೆ ಅಚ್ಚು ಪ್ರಾಯ ಆಗಿಲ್ಲ ಪ್ರಾಯ ಆಗಿಲ್ವಾ? ಅಮ್ಮ ನಾವು ಸ್ವರ್ಗವನ್ನು ಸೇರಿದ್ದೇ ತಡ. ಸ್ವರ್ಗವನ್ನು ಗೆಲ್ಲಬೇಕು, ಉಳಿಸಿಕೊಳ್ಳಬೇಕು ಎನ್ನುವ ಕಾರಣದಿಂದಾಗಿ ಅಷ್ಟದಿಕ್ಪಾಲಕರೆಲ್ಲರೂ ಬಂದು. ಅಷ್ಟದಿಕ್ಪಾಲಕರು? ಹೌದೌದು. ಅಗ್ನಿ, ಅಗ್ನಿ, ವಾಯು, ವಾಯು, ನಿವೃತ್ತಿ, ನಿವೃತ್ತಿಯ ನಿವೃತ್ತಿ, 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 ಕುಬೇರ, ಯಮ. ಯಮ? ಹೌದು, ಬಂದ. ಎಲ್ಲರೂ ಬಂದ್ರು. ಸತ್ಯ ಹೇಳುದ ಮತ್ತೆ ಈಶ್ವರಿ ಸುಳ್ಳು ಹೇಳಿದ? ಯಮ ಬರುವಾಗ ಉಂಟಲ್ಲ, ನನಗೆ ನಿಮ್ಮದೇನೆ ಆಚಾರ ಬಿಡಿಸ್ತೇನೆ ಪಾಪಿ. ಏನು ಯಮ ಬರುವಾಗ ನನ್ನ ನೆನಪೇನಾಗುದು ನಿನಗೆ? ಹೋಗ್ಲಿಕ್ಕೆ ಕಾಯ್ತಾ ಇದ್ದೀನಿ. ಮತ್ತೆ ನೀವು ಕೂಡ ಸ್ವರ್ಗವನ್ನು ಬಂದಿದ್ರೆ ಯಮ ಎನ್ನುವುದು ಹೀಗೆ ಅಂತ ನೋಡ್ಬೋದಿತ್ತು. ಬೇಡ, ನನಗೆ ನೋಡುವ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ? ಮತ್ತೊಮ್ಮೆ ಅವ ಬರುವಾಗ ನಮಗೆ ಹೀಗಿಂತ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಲ್ವಾ? ನನ್ನ ಬಳಿಗೆ ಅವನನ್ನ ಇಲ್ಲಿಯವರೆಗೆ ಬರುವುದಕ್ಕೆ ಬಿಡುವುದಿಲ್ಲ. ನಿಮ್ಮ ಗುಂಡ ಇರುವವರೆಗೆ, ಗುಂಡ ಅಲ್ವಾ ಗಂಡ, ಗಂಡ ಇರುವವರೆಗೆ ಬಿಡುವುದಿಲ್ಲ. ಇವರೆಲ್ಲ ಬಂದ್ರು, ನಿಮ್ಮ ಗಂಡನ ಎದುರು ನಿಂತು ಅಷ್ಟದಿಕ್ಪಾಲಕರು ಅಷ್ಟದಲ್ಲಿ ಒಂದು ಪದ್ಯ ತಗೊಂಡ್ರು, ಅಷ್ಟದಲ್ಲಿ ಒಂದು ದಿತ್ತ ಕೊಟ್ರು, ಅಲ್ಲಿಗೆ ಪುಸ್ತಕ ಮಾಡಿದ್ರು, ಎಲ್ಲ ಓಡಿ ಹೋದ್ರು. ಆಮೇಲೆ ಹೋಗ್ಲಿ ಹೋಗಿ ಹೋದವರೆಲ್ಲ ವಿಷಯ ಇಟ್ಕೊಂಡು ನಾವು ಯಾಕೆ ಅದನ್ನು? ನಮಗೆ ಇರುವವರು ಸಾಕು, ಹೋದವರು ಬೇಡ. ಬೇಡ, ಇನ್ನು ಬರುವವರು ಯಾರಿದ್ದಾರೆ ಎನ್ನುವ ನಿರೀಕ್ಷೆಯಲ್ಲಿ ಇರುವಾಗ ಬಂದ. ಯಾರು ಬಂದ? ಯಾವುದು? ಅಲ್ಲ, ಬಂದ ಬಂದ ಬಂದು ಬಂದ ಸುರತ್ಕಲ್ಲಿಂದ. ದೂರ ಆಯ್ತು ಪುಣ್ಯಾತ್ಮ. ಅದು ಸುರತ್ಕಲ ಕಡೆಯಿಂದ, ಸುರತ್ಕಳ ಕಡೆಯಿಂದ ಗುರ್ರಪ್ಪ. ಗುರುವಪ್ಪನ ಎಲ್ಲಿಯವನವನು? ಅವ ವಜ್ರಾಯುಧವನ್ನು ಹಿಡಿದುಕೊಂಡು ಬರ್ತಾನೆ. ಸುರಪ್ಪ ಬಂದವ ನಿಮ್ಮ ಗಂಡನ ಎದುರು ನಿಂತು. ನಿಮ್ಮ ಗಂಡ ಈಗ ಮೇಲಿಂದ ಕೆಳಗೆ ನೋಡಿ ಸುರ್ಪನೆ. ನೀನ್ ಆಚೆ ನೋಡು. ಸುರಪ್ಪನೆ ಸುರಪ್ಪನೆ ಬಂದಿಯಲ್ಲ, ನಿನ್ನನ್ನೇ ನಿರೀಕ್ಷೆಯಲ್ಲಿದ್ದದ್ದು ಬಾ ಯುದ್ಧರಂಗಕ್ಕೆ. ಹೇಳಿದ್ದೆ ತಡ ಯುದ್ಧರಂಗಕ್ಕೆ ಬುದುಕಂತ ಧುಮುಕಿದ. ನಿಮ್ಮ ಗಂಡ ಕೂಡ ಯುದ್ಧರಂಗಕ್ಕೆ. ಅಮ್ಮ ಓ ಕಾಮುಕಿ. ಯಾರ? ಮುಖಾಮುಖಿ. ತಡ ಆಗ್ಬೇಡ. ಮುಖಾಮುಖಿ ಇಬ್ಬರಿಗೆ ಇದಿರುವುದ್ರಾಗಿ ನಡೆದಂತ ಭೀಕರ ಕದನದಲ್ಲಿ ಎತ್ತ ತಮ್ಮ ಹೇಳುದು ಆದದ್ದನ್ನೇ ಹೇಳು. ಬೇಸರ ಆಗ್ತದೆ. ಯುದ್ಧ ಮಾಡಿ 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 ನಿಮ್ಮ ಗಂಡ ಸುರಪ್ಪನಿಗೆ 2 ಬಾರಿಸಿದ್ದು, ಅವನನ್ನು ಸ್ವರ್ಗದಿಂದ ಓಡಿಸಿದ್ರ? ಓಡಿ ಹೋದ್ನ? ಹೋಗ್ಲಿ ಅವನು ಯಾವಾಗ್ಲೂ ಹಾಗೆ, ಅವನಲ್ಲಿ ಮಾತೇ ಆಯ್ತು ಅವನಿಗೆ. ಓಡುದ್ದೆ ಹೋಗ್ಲಿ.
ನಮ್ಮ ಸ್ವರ್ಗದ ಪೀಠ ಬರಿದಾಯ್ತು ಆಯ್ತು. ನಿಮ್ಮವರು ಸ್ವರ್ಗದ ಪೀಠವನ್ನು ಏರಿಕೊಂಡ್ರು ನಮ್ಮವರೆಲ್ಲ ಜಯಘೋಷ ಮಾಡಿದ್ರು. ಸಂತೋಷ ಸಂಭ್ರಮ ಕುಣಿದು ಕುಪ್ಪಳಿಸುವ ಎನ್ನುವ ಹಾಗೆ ರಂಭಾದಿ ನಾರಿಯರನ್ನೆಲ್ಲ ಬರುವುದಕ್ಕೆ ಹೇಳಿದ್ರು. ಹೇಳಿ ನಾಟ್ಯ ವೈಭವ ಆಯ್ತು. ಎಲ್ಲರೂ ಸಂತೋಷದಿಂದ ಇರುವಾಗ ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು. ಮೇಲಿಂದ ಹೌದು ಅಂತ. ಯಾವುದು? ಗರನೆ ಗರ ಗರನೆ ತಿರುಗುತಾಕ್ಷಣನೆ ಗರನೆ ಗರ ಗರನೆ ತಿರುಗುತಾಕ್ಷಣನೆ ಬಂದು ನಿಂತ ಬೈರಿ. ಹೌದಾ? ಯಾರು ನನ್ನನ್ನು ತಿನ್ನುವುದಕ್ಕೆ ಬರ್ತೀನಿ ನೀನು ಪಾಪಿ ಬಾಯ? ಯಾರು ಅಲ್ಲಿ? ಯಾರು ಕಾಣುವುದಿಲ್ಲ ನನಗೆ. ಯಾರ? ಇಲ್ಲಿ ಅಲ್ಲ ಮತ್ತೆ ಅಲ್ಲಿ ಸ್ವರ್ಗದ. ಮತ್ತೆ ನೀನು ಅದನ್ನು ಹೀಗೆ ತೋರಿಸ್ತಾ ಇದ್ದೀನಿ ನೀನು. ಹೀಗೆ ಬಂದು ರೆಕ್ಕೆ ಅಗಲ ಮಾಡಿ ನಿಂತಿದ್ದಾನೆ. ಯಾರು? ಎರಡೇ ಮಾತು ಮಾತಾಡಿದ್ದ. ಹೌದು. ಹೇಗೆ? ಎಲ್ಲ ವಿದ್ಯುನ್ಮಾಲಿ ಸ್ವರ್ಗವನ್ನು ಹೇಳಿದ ಮಾತ್ರಕ್ಕೆ ನೀನು ಪರಾಕ್ರಮ ಹಿಂದಿರಿಸಿಕೊಳ್ಳುವುದಿಲ್ಲ. ನಿನ್ನನ್ನು ಎದುರಿಸುವಂತವ ಸಾಮಾನ್ಯನಲ್ಲ. ಎಷ್ಟು ರಾಜ ಪಿಂಗಳ. ಅದೇ ನಾನು ಬಾಯಿಪಾಠ ಮಾಡಿಕೊಂಡು ಬಂದದ್ದು. ಬಾಯಿಪಾಠ ಅಲ್ಲವ, ಭಾವನೆಯಲ್ಲಿ ಹೇಳಿದ್ದು ಅಷ್ಟೇ. ವಿಷಯಲ್ಲಿ ಯಕ್ಷರಾಜ ಪಿಂಗಳಾಕ್ಷ ಅಂತ ಹೇಳಿದ್ದೆ ತಡ. ಓ ಅಲ್ಲಿ ತನಕ ಹೋದದ್ದು. ಹೋಗಿ ರಗ 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 ಅಂದ್ರೆ ನಿಮ್ಮ ಗಂಡನಿಗೆ ಒಂದು ಬಾರಿಸು. ನನ್ನವರಿಗೆ ಹೊಡೆದ ಅವನು ಒಂದು ಪೆಟ್ಟು ನಿಮ್ಮ ಗಂಡನಿಗೆ ಬಿತ್ತಲ್ಲ. ಅವರು ಸುಮ್ಮನೆ ಬಿಡುವುದಿಲ್ಲಪ್ಪ. ಬಿಡ್ಲಿಲ್ಲ. ಬಿಡುವುದಿಲ್ಲ ಬಿಟ್ರೆ ಏಸಿಗೆ ಅಲ್ಲ. ಅವನನ್ನ ಬಿಟ್ರೆ ಹೇಸಿಗೆ. ಯಾಕೆ? ನನ್ನವರು ಶಕ್ತಿಗಾರರು. ಶಕ್ತಿಗಾರರು ನಿನ್ನ ಅಪ್ಪ. ಶಕ್ತಿಗಾರರು ಕುಳಿತಿದ್ರ ಎದ್ದು ನಿಂತು ಇವ ಮತ್ತೊಮ್ಮೆ ಅಲ್ಲಿ ತನಕ ಹೋಗಿ ಅಲ್ಲಿಂದ ಮತ್ತೊಮ್ಮೆ ರಗ 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 ಪುನಃ ನಿಮ್ಮ ಗಂಡ ಪುನಃ ಅಲ್ವಾ? ಪುನಃ ಬೆಟ್ಟದಿಂದ ಎಡಕಾಲು ತೆಗೆದು ನಿಮ್ಮ ಗಂಡನ ಎದೆಗೆ ನಿಮ್ಮ ಗಂಡಂದು ಒಂದೇ ಬೊಬ್ಬೆ. ಅಯ್ಯೋ ಎದೆನು ಅಂತ. ಆವಾಗ ನೀನೇನು ಹೇಳಿದೆ? ನಾನು ಹೇಳಿದೆ ಏನು? ಎದೆನು ಅಂತ ಬೊಬ್ಬೆ ಹಾಕಬೇಡಿ. ಮತ್ತೆ ಬೊಬ್ಬೆ ಹಾಕಿದ್ರೆ ಏನು ಪ್ರಯೋಜನ? ಅಕ್ಷರ ತೆಗೀರಿ. ಯಕ್ಷನೇ ತೆಗಿ ಅಂತ ಹೇಳ್ಬೇಕು. ಯಕ್ಷನೇ ತೆಗಿ ಅಂತ ಹೇಳಿದ್ರೆ ಏಕವಚನ ಆಗುದಿಲ್ವಾ? ಹೌದು. ಅವ ಬಿಸಿಯಲ್ಲಿ ಏಕವಚನದಲ್ಲಿ ನನ್ನನ್ನು ಕರೆದ ಅಂತ ಅಲ್ಲಿಂದ ಕಾಲು ತೆಗೆದು ನನ್ನ ಎದೆಗೆ ಇಟ್ರೆ ಅದಕ್ಕೆ ಅವನಿಗೆ ಮರ್ಯಾದೆ ಕೊಟ್ಟದ್ದು. ಯಕ್ಷರೇ ತೆಗೀರಿ. ಕಾಲು ಯಕ್ಷರ ತೆಗೀರಿ. ಯಕ್ಷರೇ ಕಾಲು ತೆಗೀರಿ ಹೇಳಿದ್ದೆ ತಡ. ಕಾಲು ತೆಗೆದ ಅಲ್ಲಿ ತನಕ ಹೋದ. ಮತ್ತೆ ರಗ 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 ಪುನಃ ನಿಮ್ಮ ಗಂಡ ಆವಾಗ ನಿಂತಿದ್ರ ಅಲ್ಲಿಗೆ ಮಲಗಿದ್ರ ಅವರು ಮಲಗಿಕೊಂಡು ಯುದ್ಧ ಮಾಡ್ತಾರಪ್ಪ. ಒಮ್ಮೆ ನಿಮ್ಮಷ್ಟು ಅನುಭವ ಇಲ್ಲ. ಯುದ್ಧದ ವೈಖರಿ ನೋಡಿದ್ದೇನೆ. ಇರಬಹುದು. ಈಗ ಹೇಳ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೆ. ಇಲ್ಲ, ಹೇಳುದು ಕಾಣುವುದಿಲ್ಲ. ಹತ್ತಿರ ಹೋದೆ, ಮುಟ್ಟಿದೆ, ತಟ್ಟಿದೆ, ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟೆ. ಆವಾಗ ಪ್ರತಿಕ್ರಿಯೆ ಇಲ್ಲ. ಯಾಕೆ? ಸರಿಯಾಗಿ ಹತ್ತಿರ ಹೋಗಿ ನೋಡುವಾಗ ಏನು ಇಷ್ಟೊತ್ತ ನಾಲ್ಗೆ ಹೊರಗಾಕಿ ನಿಮ್ಮ ಗಂಡ ಪತಿಯೇ ಮಡಿದೆಯಲ್ಲ ಈ ಪರಿಯನ್ನ ಜಾತಿಯ ಗರುವರೆಗೆ ಕ್ಷಿತಿಯುಳು ನನಗಲಿ ವ್ಯಥೆಯ ಆರೊಡಲಿನಲ್ಲಿ ಪತಿಯೇ ಸ್ವಾಮಿ, ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಮಾಲಿನಿ, ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ, ನಾನು ಬರುವಂತಹ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಗಿರುವ ಹಾಗೆ ಆಡೇ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವಿನ್ನು ಕನಸಾಗಿ ಉಳಿದು ಹೋಯಿತು.
ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಯಾರು 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 ಎಲ್ಲ ಅಸಾಮರ್ಥ್ಯಗಳೇ, ಎಲ್ಲ ಅಸಾಮರ್ಥ್ಯಗಳೇ. ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡ್ತಾ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬೆಳೆಸದೇ ಇದ್ದಾರೆ. ದಿಟ್ಟಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನ ಯಾರಲ್ಲಿ ಹೇಳಿಕೊಳ್ಳುವುದು? ನಾನು ಯಾರಿದ್ದಾರೆ ನನಗೆ? ಯಾರು ಯಾರು ಎನ್ನುವಾಗಿ ನಾನು ಯಾಕೆ ಚಿಂತೆಯನ್ನು ಮಾಡಬೇಕು? ನನ್ನ ಉದರದಲ್ಲಿ ಹುಟ್ಟಿರುವಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು, ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರಿಹಿನ ಮಗದ್ದು ಕತ್ತಿಯನ್ನು ಕಾಣಿಸ್ತೇನೆ, ಕತ್ತಿಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೆಯುತ್ತೇನೆ, ನನ್ನ ಮಗನನ್ನು ನಾನು ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಮಹಿಷ ಎಂಬ ದೀರ್ಘ ಸ್ವರವನ್ನಾಲಿಸಿ ಇತ್ತ ಕಡೆ ಓಡೋಡಿ ಬಂದಿದ್ದೇನೆ. ಅಮ್ಮ ಮಗನೇ, ಎಂದಿನ ಹಾಗೆ ನೀನಿಲ್ಲ ತಾಯಿ. ಇಲ್ಲ ಕಂದ. ದೂರದಲ್ಲೇ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಿತ್ತು. ಸತ್ಯ. ಆದರೆ ಇಂದು ನೆಲನೋಟಗಳಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕಂಬನಿ ಹರಿಯುತ್ತಾ ಇದೆ. ಶ್ವೇತ ವಸ್ತ್ರವನ್ನ ಒಟ್ಟಿದ್ದೀಯ. ಏನಾಯ್ತಮ್ಮ? ಕಷ್ಟವಂತ ಮಗನೇ. ಕಷ್ಟವೇ ತಾಯಿ. ಹೌದು ಮಗನೇ. ಒಂದು ವಿಚಾರ ತಾಯಿ. ಏನು ಕಂದ? ನಮ್ಮ ಬೆಳವಣಿಗೆಯನ್ನ ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ ತಾಯಿ. ಈಗೀಗ ನಮ್ಮನ್ನು ನೋಡಿದ್ರೆ ಯಾರಿಗೂ ಆಗುವುದೇ ಇಲ್ಲ ಕಂದ. ಅವರಲ್ಲಿ ಹರಿಯೋ ಶಂಕರನು ಅಲ್ಲ ಮೇಲೂ ಸಾಧಿಸೋದ್ಭವನು ವಿಡಮವರ ವಿಚಾರ ಬಿಡೋ. ನಮ್ಮವರಿಂದ ಏನಾದ್ರು ಬೇಸರ ಆಯ್ತಾ? ನನಗ ಹೇಳಮ್ಮ. ಏನೆಂದು ಹೇಳಲಿ ಕಂದಾನ ಮಗುದಗಿದಂತಹ ಪರಿಭಾವವನ್ನ ನಿನ್ನ ತಂದೆಯವರು ನಾಲ್ಕ ಲೋಕವನ್ನ ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹೆಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಟರವನ್ನ ಏರಿ ಕುಳಿತರಂತೆ ಮಗನೇ. ಕಂದ, ಸಂತೋಷದ ವಿಚಾರ. ಯಾಕಮ್ಮ ಕಣ್ಣೀರು? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದಲೇ ವಂಚಿತರಾದವರು ಮಗನೇ. ನಮ್ಮ ಸರ್ವಸ್ವವೇ ನಾಶವಾಯಿತು ಕಂದ. ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು. Yeah!
ಕೇಳುತ್ತಾ ಇದ್ದೇನಮ್ಮ. ನಾಕವನ್ನ ಏರುತ್ತೇನೆ ಎಂಬ ಹಾಗೆ ಹೇಳಿದ ತಂದೆಯವರು ನಾಕವನ್ನೇ ಸೇರಿದರೆ ತಾಯೇ. ಹೌದು ಮಗನೇ. ಅಮ್ಮ, ಕಂದ, ನಮ್ಮದಾದಂತಹ ಕಷ್ಟದ ಪರಿಸ್ಥಿತಿಯನ್ನು ಕಂಡ ದೇವತೆಗಳು ಗಹಿಸಿನ ಕಾಡ್ತಿರ್ಬೋದಲ್ವೇ ತಾಯೇ. ನಾವಿಲ್ಲಿ ಅಳ್ತಾ ಇದ್ದೇವೆ, ಆ ಪಾಪಿಗಳು ನಗಾಡ್ತಾ ಇದ್ದಾರೆ ಮಗನೇ. ಅಮ್ಮ, ನನ್ನ ತಂದೆಯ ಸಾವಿಗೆ ಕಾರಣರಾದ ದೇವತೆಗಳನ್ನು ಬಿಡಲಾರೆ ತಾಯೇ. ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ನನ್ನ ಪಾಲಿಗೆ ನಿರ್ಲಕ್ಷ್ಯ, ಅರಳಿ ಹೋರಾಟಕ್ಕೆ ರೆಕ್ಕೆಯನ್ನೇ ಮುರಿದು ಮಾರಿ ದೇವತೆಗಳಿಗೆ ಔತಣ ಹೋಗ್ತೇನೆ. ತನಯ ನೋಡಿದವಳಿಗೆ ಮಾಲಿನಿ ಮನದಿ ಗರುಷವನಾಂತು ನುಡಿದಳು ಅನಿಮಿಷನ ಗೆಲ್ಲಬಹುದು ಸಮರದಲ್ಲಿ ನಿನಗೆ ಘನವಾದ ಮಗನೇ ಹೊನ ಜನ ಹೊನ ಜನ ಭನು ಬರುವ ಕೃತಕದಿ ಅನವರತ ಸುಮನಸನ ಪಕ್ಷದಿ ಸುಮನಸರ ಪಕ್ಷದಿ ಗಟ್ಟಿ ಉಂಟು ಮಗನೇ. ನಿನಗೆ ವಿಧಿಯನಿ ಪಡೆದು ವರಗಳನ್ನು ವಿಧಿಯನಿ ಪಡೆದು ವರಗಳನ್ನು ಮಗನೇ ಮಗನೇ, ನಿನ್ನ ಮಾತುಗಳನ್ನು ಕೇಳುವಂತಹ ಸಮಯದಲ್ಲಿ ಸಂತೋಷವೇ ಆಗುತ್ತಾ ಇದೆ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನು ಆಲಿಸುವಂತಹ ಈ ಸಮಯದಲ್ಲಿ ಆತ್ಮಾನಂದವೇ ನನಗಾಗುತ್ತಾ ಉಂಟು. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತ ನುಡಿ. ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪಿಸುತ್ತಾ ಇದ್ದಾರೆ ಸುರರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನ ಹೋಗಿ ಸೇರಿಕೋ. ಜನನಿ, ಓ, ಸ್ವಲ್ಪ ಮಾತುಂಟಮ್ಮ. ನಿನಗೆ ಇವತ್ತು ಅವಕಾಶ ತುಂಬಾ ಉಂಟು ಕಂದ. ಮಾತಾಯಿ. ಅಮ್ಮ, ಈ ಕಾಲದವರೆಗೆ ಬೇಕಾದದನ್ನ ಕೊಟ್ಟು ಬೆಳೆಸಿದ್ದೀಯ. ಹೌದು. ಬೆಳೆದಂತಹ ಮಗನನ್ನ ಕಾನನ ಕಟ್ಟುತ್ತಾ ಇದ್ದೀಯ. ಯಾಕಮ್ಮ ಬೇಸರವನಂತೆ? ಮಗನೇ, ಏನಮ್ಮ? ನಿನ್ನನೇನು ಶಾಶ್ವತವಾಗಿ ಪುರದಿಂದ ತೊಲಗು ಎನ್ನುವ ಹಾಗೆ ಹೇಳುವುದಕ್ಕೆ ಹೊರಟವನು ನಿನ್ನ ತಾಯಿ ಎನ್ನುವ ಹಾಗೆ ಭಾವಿಸಿಕೊಂಡೆಯ? ಖಂಡಿತವಾಗಿ ಹಾಗಲ್ಲ. ನಾನಿಂದು ಕೊಡುವಂತಹ ಕರ್ತವ್ಯವನ್ನು ಸಂಪೂರ್ಣಗೊಳಿಸಿಕೊಂಡು ಪುನರಪ್ಪಿ ಪುರವನ್ನ ಪ್ರವೇಶ ಮಾಡಬೇಕೆನ್ನುವ ಹಾಗೆ ಹೇಳುವುದಕ್ಕೆ ಬರ್ತಾ ಇದ್ದೇನೆ. ಕಾನನವನ್ನ ಹೋಗಿ ಸೇರಿಕೊಳ್ಳಬೇಕು. ಅಜಲ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ಜನಲ್ಲಿ ಬೇಕಾದಂತಹ ವರಗಳನ್ನು ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಕಾನನವನ್ನ ಹೋಗಿ ಸೇರಿಕೊಳ್ಳುವಂತಹ ಕಾಲದಲ್ಲಿ ನಿನ್ನ ಈ ಕಾಯವನ್ನ ರಕ್ಷಿಸಿಕೊಳ್ಳಲು ಒಂದು ಕಠಾರಿಯ ಅವಶ್ಯಕತೆ ಇದೆ. ಅದನ್ನ ಈ ಮಾತೆ ಕೊಡ್ತೇನೆ ಮಗ. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ನನಗಿದೆ. ತೆಗೆದುಕೋ ಮಗನೇ. ಆಶೀರ್ವಾದಿಸಮ್ಮ. ಶುಭವಾಗಲಿ ಕಂದ. ಹೋಗಿ ಬಾ ಕುಮಾರ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೈದು
ತಾಯಿಗೆ ತಿಳಿಸಬೇಕು.
ತಂತ್ರರು ಅವರ ನಡೆಗೆ ಅರ್ಪಣ ತರ್ಪಣ ಹೋರಾಟದ ಫಲ ದೇಹಕ್ಕೆ ಆಯಾಸ ನಿಜ ಬೇಕಲ್ಲ ವಿಶ್ರಾಂತಿ ಅಗತ್ಯ ಉಂಟು. ಹಿಂಬಾಲಿಸಿ ಹೋಗುವ ಬಂದು ಸೇರಿದ ಕಲಾಭಿಮಾನಿಗಳಿಗೆ ಶಿರವಾಗಿ ವಂದಿಸುತ್ತಾ, ಆಧರಣೀಯ ಯಕ್ಷಕಲಾಭಿಮಾನಿಗಳೇ, ಕಿನ್ನಿಮಾನಿ ಪೂಮಾನಿ ಹುಲಿಭೂತ ದೈವಸ್ಥಾನ ಆರ್ಲಪದವು ಪಾಣಾಜೆ ಇದರ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಇಂದಿನ ಯಕ್ಷ ಸೇವೆಯನ್ನು ಆಯೋಜಿಸಿದಂಥ ಕ್ಷೇತ್ರದ ಆಡಳಿತ ಮಂಡಳಿ ಹಾಗೂ ಭಕ್ತಾಭಿಮಾನಿಗಳಿಗೆ ಶ್ರೀ ಕ್ಷೇತ್ರ ಪಾವಂಜೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂಥ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳನ ಮುಮ್ಮೇಳನ ಹಾಗೂ ನೇಪಥ್ಯ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೆ, ಭಕ್ತಾಭಿಮಾನಿಗಳಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ವರಪ್ರದ ಮಹಾಗಣಪತಿ ದೇವರು, ಅದೇ ರೀತಿ ಸ್ಥಳ ಸಾನ್ನಿಧ್ಯದಲ್ಲಿ ಇರುವಂತಹ ಶಕ್ತಿಗಳು ಸಕಲ ಆಯುರು ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ಚೇಳಿಯಾರು MRPL ಸೈಟ್ ಮಂಗಳೂರು ಇಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಯಕ್ಷಕಲಾ ಸಂಘ ಆರ್ಲಪದವು ಪಾಣಾಜೆ ಇದರ 37ನೇ ವರ್ಷದ ವಾರ್ಷಿಕೋತ್ಸವವು ಇದೇ ಬರುವಂತಹ 25ರಂದು ಸುಬ್ರಹ್ಮಣ್ಯೇಶ್ವರ ಭಜನ ಮಂದಿರದ ವಠಾರದಲ್ಲಿ ವಿಜೃಂಭಣೆಯಿಂದ ಜರುಗುವುದಕ್ಕಿದೆ. ಆ ಪ್ರಯುಕ್ತ ಸಂಘದ ವಿದ್ಯಾರ್ಥಿಗಳಿಂದ ಸಹದೇವ ದಿಗ್ವಿಜಯ ಎನ್ನುವಂಥ ಆಖ್ಯಾನ, ಅದೇ ರೀತಿ ಸಂಜೆ 6ರಿಂದ ಹಿರಿಯ ಕಲಾವಿದರಿಂದ ಮತ್ಸ್ಯಾವತಾರ, ದಕ್ಷಯಜ್ಞ, ಶಶಿಪ್ರಭ ಪರಿಣಯ ಎನ್ನುವಂಥ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರಾದಂಥ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ, ವಿಜ್ಞಾಪಿಸುತ್ತಾ ಕೆಲವೇ ಕ್ಷಣದ ಮುಂದುವರಿತಾ ಇದ್ದೇವೆ. ನಮ್ಮ ಜೈ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಪಾವಂಜೆ ಮೇಳದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ನಡೆಯುತ್ತಿದ್ದು ಒಂದು ಸಣ್ಣ ಸಭಾ ಕಾರ್ಯಕ್ರಮ ಆಯೋಜನೆಯಾಗಿದೆ. ಕಾರ್ಯಕ್ರಮದ ಅತಿಥಿಗಳಾದ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ, ಅನುವಂಶಿಕ ಆಡಳಿತ ಮುಕ್ತೇಸರರಾದಂತಹ ಶ್ರೀಕೃಷ್ಣ ಬೋಳಿಲ್ಲಾಯ ಕಡಮಾಜೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ರೈ ಕೆದಂಬಾಡಿ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ತಮ್ಮಣ್ಣ ನಾಯ್ಕ ಸುಡ್ಕುಳಿ, ಶ್ರೀಯುತ ಲೋಕೇಶ್ ಬಳ್ಯಾಯ ದೊಡ್ಡಡ್ಕ, ಅದೇ ರೀತಿ ಸತ್ಯನಾರಾಯಣ ಅಡಿಗ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮೂರಿನ ಆರಾಧ್ಯ ದೇವರಾದ ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಸ್ಮರಿಸ್ತಾ, ಗ್ರಾಮ ದೈವಗಳಿಗೆ ನಮಿಸುತ್ತಾ, ಆತ್ಮೀಯ ಭಗವದ್ಭಕ್ತ ಬಂಧು ಭಗಿನಿಯರೇ, ಬ್ರಹ್ಮಕಲಶೋತ್ಸವದ ಕೊನೆಯ ದಿನವಾದ ಇಂದು ಈ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ದೈವ ನಿಮಿತ್ತವೋ ಎಂಬಂತೆ ನಡೆಯುತ್ತಿರುವಂತಹ ಈ ಒಂದು ಯಕ್ಷಗಾನ ಸಂದರ್ಭದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಖ್ಯಾತ ಭಾಗವತರಾದಂತಹ ಪಟ್ಲ ಸತೀಶ್ ಶೆಟ್ಟಿ, ಅನುವಂಶಿಕ ಆಡಳಿತ ಮುಕ್ತೇಸರಾದಂತಹ ಶ್ರೀಯುತ ಶ್ರೀಕೃಷ್ಣ ಬೋಳಿಲ್ಲಾಯ ಕಡಮಾಜೆ, ಶ್ರೀಯುತ ಲಕ್ಷ್ಮೀನಾರಾಯಣ ರೈ ಕೆದಂಬಾಡಿ, ತಮ್ಮಣ್ಣ ನಾಯ್ಕ ಸುಡ್ಕುಳಿ, ಶ್ರೀಯುತ ಲೋಕೇಶ್ ಬಳ್ಯಾಯ ದೊಡ್ಡಡ್ಕ, ಅದೇ ರೀತಿ ಸತ್ಯನಾರಾಯಣ ಅಡಿಗ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಕಳೆದ 9 ತಿಂಗಳಲ್ಲಿ ಕರಸೇವಕರ ಶ್ರಮದಾನ, ಊರವರ ಸಹಕಾರದಿಂದ ಇತಿಹಾಸವೋ ಎಂಬಂತೆ ನಮ್ಮ ಕಾರಣಿಕ ಕ್ಷೇತ್ರವಾದಂತಹ ಕಿನ್ನಿಮಾಣಿ ಪೂಮಾಣಿ ದೈವಗಳ ದೈವಸ್ಥಾನ ನಿರ್ಮಾಣವಾಗಿದ್ದು, ಇದೀಗ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭವನ್ನು ಕೂಡ ನಾವು ಕಣ್ತುಂಬಿಕೊಂಡಿದ್ದೇವೆ. ಇಂತಹ ಒಂದು ಪರಮ ಪಾವನ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಗಳಾಗಿರುವಂಥದ್ದು ನಮ್ಮ ಜೀವಮಾನದ ಒಂದು ಪುಣ್ಯವಾಗಿದೆ, ಭಾಗ್ಯವಾಗಿದೆ. ಈ ಒಂದು ಕ್ಷೇತ್ರದ ನಿರ್ಮಾಣದ ನೇತೃತ್ವವನ್ನು ವಹಿಸಿಕೊಂಡಿರುವವರು ನಮ್ಮ ದೈವಸ್ಥಾನದ ಹಾಗೂ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಸರರಾದಂತಹ ಶ್ರೀಯುತ ಶ್ರೀಕೃಷ್ಣ ಬೋಲಿಲಾಯ ಕಡಮಾಜೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುತ್ತಾ, ಸಲಹೆ ಸೂಚನೆಗಳನ್ನು ನೀಡುತ್ತಾ ಈ ಒಂದು ಕಾರ್ಯದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಶ್ರೀಕೃಷ್ಣ ಬೋಲಿಲಾಯ ಕಡಮಾಜೆ ಇವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಬೇಕಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಹಿರಿಯರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು. ಇವರಿಗೆ ಶಾಲನ್ನು ಹೊದಿಸಿ ಪೇಟವನ್ನು ತೊಡಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಒಂದು ಕ್ಷಣ. ಆರಾಧ್ಯ ದೇವರಾದಂತಹ ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಭಾವಚಿತ್ರವನ್ನು ಕೂಡ ನೀಡಿ ಗೌರವಿಸಲಾಗಿದೆ. ಈ ಒಂದು ಗೌರವಪೂರ್ವಕ ಸನ್ಮಾನವನ್ನು ಸ್ವೀಕಾರ ಮಾಡಿರುವಂತಹ ಹಿರಿಯರು ಸಭಾ ವೇದಿಕೆಗೆ ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಥಮವಾಗಿ ನಾನು ಹಾಗೂ ಇಡೀ ನಮ್ಮ ಗ್ರಾಮಸ್ಥರು ಹಾಗೂ ಮೇಳದ ಯಜಮಾನರಾದ ಪಟ್ಲ ಸತೀಶ್ ಶೆಟ್ಟರು ನಂಬಿದಂಥ ಸ್ವಾಮಿ ಸುಬ್ರಹ್ಮಣ್ಯ ದೇವರಿಗೆ ಮೊದಲಿಗೆ ವಂದಿಸ್ತಾ, ಹಾಗೂ ನಮ್ಮ ಸ್ಥಳ ಸಾನ್ನಿಧ್ಯ ದೈವಗಳಾದ ಪೂಮಾಣಿ ಕಿನ್ನಿಮಾಣಿ ದೈವಗಳು ಹಾಗೂ ರಾಜನ್ ದೈವಗಳಿಗೆ ವಂದಿಸ್ತಾ, ಏನೋ ನನಗೆ ಇದು ಗೊತ್ತೇ ಇಲ್ಲ ಈ ವಿಷಯ. ಸತೀಶ್ ಶೆಟ್ಟರು ದೇವಸ್ಥಾನಕ್ಕೆ ಬಂದು ನೀವು ಬರಬೇಕು ಅಂತ ಹೇಳಿದರು, ಹಾಗೆ ಲಕ್ಷ್ಮೀನಾರಾಯಣ ರೈಗಳು ನೀವು ಬರಬೇಕು ಅಂತ ಹೇಳಿದರು, ಅಡಿಗರು ಬರಬೇಕಂತ ಹೇಳಿದರು. ಇದು ಈ ಸನ್ಮಾನ ನನಗೆ ಸೇರಿದ್ದಲ್ಲ. ಯಾಕೆಂತ ಹೇಳಿದರೆ ಇದು ನನ್ನಿಂದ ಒಬ್ಬನಿಂದಾದ ಕೆಲಸಗಳಲ್ಲ. ಇದಕ್ಕೆ ಎಲ್ಲ ಇಡೀ ಊರಿನ ಹಾಗೂ ಇದಕ್ಕೆ ಶ್ರಮದಾನ ಕರಸೇವೆಗೆ ಭಾಗವಹಿಸಿದ AB ಚಂದ್ರ ಆಗಲಿ, ಲಕ್ಷ್ಮೀನಾರಾಯಣ ರೈಗಳಾಗಲಿ, ತಮ್ಮಣ್ಣ ನಾಯಕರಾಗಲಿ ಹಾಗೂ ಇಡೀ ಗ್ರಾಮಸ್ಥರು ಸೇರಿ ಮಾಡಿದಂಥ ಕಾರ್ಯ, ಅದಕ್ಕೆ ಸಂಪೂರ್ಣ ಸ್ವಾಮಿ ಸುಬ್ರಹ್ಮಣ್ಯ ದೇವರದ್ದು ಹಾಗೂ ನಮ್ಮ ದೈವಗಳ ಒಂದು ಆಶೀರ್ವಾದ ಇದ್ದ ಕಾರಣ ನಡೀತಲ್ಲದೆ ನನ್ನಿಂದ ಒಬ್ಬಂದ ಹಾಗೆ ಆದಂಥ ಕಾರ್ಯ ಅಲ್ಲ. ಆದ ಕಾರಣ ಈ ಸನ್ಮಾನಗಳೆಲ್ಲವೂ ಇವರಿಗೆಲ್ಲ ಸೇರತಕ್ಕದ್ದು ಅಂತೇಳಿ ನನ್ನ ಒಂದು ಆಶಯ. ಹಾಗೆ ಮುಂದಕ್ಕೆ ಸತೀಶ್ ಶೆಟ್ಟರು ಮೂರು ವರ್ಷಕ್ಕೆ ಮೊದಲು ಇದೇ ಸನ್ನಿಧಾನದಲ್ಲಿ ಅವರದೊಂದು ಯಕ್ಷಗಾನ ಆಟ ನಡೆದಿತ್ತು. ಆಗ ನಾನೊಂದು ವಿಷಯ ಪ್ರಸ್ತಾಪ ಮಾಡಿದ್ದೆ. ಮುಂದಕ್ಕೆ ನಮ್ಮ ಕ್ಷೇತ್ರದ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶ ಆಗುವಾಗ ನಿಮ್ಮ ಒಂದು ಮೇಳದ ಆ ಒಂದು ಆಟವನ್ನು ಆಡಿಸ್ತೇವೆ ನಾವು ಅಂತೇಳಿ. ಹಾಗೆಯೇ ಸ್ವಾಮಿ ಸುಬ್ರಹ್ಮಣ್ಯ ದೇವರು ಸಾನ್ನಿಧ್ಯ ದೈವಗಳು ನಮಗೆಲ್ಲ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ನನ್ನ ಪುಣ್ಯವೋ ನಿಮ್ಮ ಪುಣ್ಯವೋ ಗೊತ್ತಿಲ್ಲ, ಅಥವಾ ಸತೀಶ್ ಶೆಟ್ಟರ ಪುಣ್ಯವಂತ ನನಗೆ ಗೊತ್ತಿಲ್ಲ. ಅಂತೂ ದೈವ ಪ್ರೇರಣೆಯಿಂದ ಇದು ಆಗಿದೆ ಅಂತೇಳಿ ನಾನು ನೆನೆಸ್ಕೊಳ್ತೇನೆ. ಹಾಗೆ ಮುಂದಕ್ಕೆ ಇವಾಗ ಸತೀಶ್ ಶೆಟ್ಟರು
ಒಂದು ಮೇಳದ ಯಜಮಾನ. ನನಗೊಂದು ಮನಸ್ಸುಂಟು, ಇನ್ನೊಂದು ಮೇಳವನ್ನು ತೆಗೆದು ಅವರನ್ನು ಅದರ ಯಜಮಾನನ್ನು ಕೂಡ ಮಾಡಬೇಕು. ಸ್ವಾಮಿ ಅವರು ನಂಬಿದಂಥ ಸ್ವಾಮಿ ಸುಬ್ರಹ್ಮಣ್ಯ ದೇವರು, ನಾವು ನಂಬಿದಂಥ ಸ್ವಾಮಿ ಸುಬ್ರಹ್ಮಣ್ಯ ದೇವರು, ಹಾಗೆ ನಮ್ಮ ನಂಬಿದಂಥ ಸ್ಥಳ ಸಾನ್ನಿಧ್ಯ ದೈವಗಳು ಅಂತೇಳಿ. ಹಾಗೆ ಎರಡನೇ ಮೇಳದಲ್ಲಿ ಒಂದು ತಗೊಂಡು ಪುನಃ ಅವರು ಪಾಣಾಜಿಗೆ ಬಂದು ಇನ್ನೊಂದು ಯಕ್ಷಗಾನ ಆಟವನ್ನು ನಮಗೆಲ್ಲ ಗ್ರಾಮಸ್ಥರಿಗೆ ಅದರ ಸವಿರುಚಿಯನ್ನು ಉಣಬಡಿಸಬೇಕು ಅಂತ ಆಶಿಸ್ತಾ ಪಟ್ಲ ಸತೀಶ್ ಶೆಟ್ಟರಿಗೆ ಆಯುರಾರೋಗ್ಯ ಐಶ್ವರ್ಯ, ಹಾಗೂ ನಮ್ಮ ದಕ್ಷಿಣ ಕನ್ನಡ ಒಂದು ಕಲೆ ಯಕ್ಷಗಾನ, ಅದನ್ನು ಕರ್ನಾಟಕ ಅಲ್ಲ ಇಡೀ ಭಾರತ ಅಲ್ಲ ವಿಶ್ವದಾದ್ಯಂತ ಒಂದು ಅದಕ್ಕೆ ಪ್ರಚಾರ ಕೊಟ್ಟಂಥ ಸತೀಶ್ ಶೆಟ್ಟರಿಗೆ ಮುಂದಕ್ಕೆ ದೇವರು ಒಳ್ಳೆಯ ಭವಿಷ್ಯವನ್ನು ಕಲ್ಪಿಸಲಿ. ಈ ಮೇಳ ಒಳ್ಳೆ ಒಂದು ಹೆಸರು ಗಳಿಸಿ ಕಲಾವಿದರಿಗೆಲ್ಲ ಆಯುರಾರೋಗ್ಯ ಐಶ್ವರ್ಯ, ಬರುವಂಥ ಸಕಲ ಗ್ರಾಚಾರ ದೋಷಗಳನ್ನು ಬಗೆಹರಿಸಿ ಮುಂದಕ್ಕೂ ದೇವರುಗಳ ಸೇವೆ ಮಾಡುವ ಭಾಗ್ಯವನ್ನು ಅಂದಿಸಿಕೊಟ್ಟು ಸತೀಶ್ ಶೆಟ್ಟರಿಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಸ್ವಾಮಿ ದೇವರು ಮತ್ತು ದೈವಗಳು ಕರುಣಿಸು ಅಂತೇಳಿ ನನ್ನ 2 ಮಾರ್ಕ್ಸ್ ಮುಗಿಸ್ತೇನೆ. ವಂದನೆಗಳು ಹಿರಿಯರಿಗೆ. ಅದೇ ರೀತಿ ಮುಂದಕ್ಕೆ ಸನ್ಮಾನಿತರಾಗುವವರು ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ. ಪ್ರಸ್ತುತ ಪಾವಂಜ ಮೇಳದ ಪ್ರಧಾನ ಭಾಗವತರು ಹಾಗೂ ಸಂಚಾಲಕರಾಗಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾಗಿರುವ ಶ್ರೀಯುತರು ಅನೇಕ ಕಲಾವಿದರ ಕಲಾ ಬದುಕಿಗೆ ಪ್ರೇರಣೆಯನ್ನು ನೀಡಿದವರು. ತಮ್ಮ ಕಂಠದ ಮುಖಾಂತರ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಶ್ರೀಯುತನ ಇದೀಗ ನೆರೆದಿರುವಂತಹ ಅತಿಥಿಗಳು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ಶಾಲನ್ನು ಹೊದಿಸಿ ಮಾಲೆಯನ್ನು ಹಾಕಿ ಫಲಪುಷ್ಪವನ್ನು ನೀಡಿ ಸುಬ್ರಹ್ಮಣ್ಯ ದೇವರ ಭಾವಚಿತ್ರವನ್ನು ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಗಿದೆ. ಸನ್ಮಾನವನ್ನು ಸ್ವೀಕಾರ ಮಾಡಿರುವಂತಹ ಶ್ರೀಯುತರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತಾಯಿ ಕಟಿಲೇಶ್ವರಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಸ್ಥಳದ ಕಿನ್ನಿಮಾಣಿ ಪೂಮಾಣಿ ಹಾಗೂ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥಿಸಿ, ವೇದಿಕೆಯಲ್ಲಿರುವ ಆಡಳಿತ ಮುಕ್ತೇಶ್ವರರ ಪಾದಕ್ಕೆ ನಮಿಸಿ, ಲಕ್ಷ್ಮೀನಾರಾಯಣಗಳೇ, ಅಡಿಗರೆ ಹಾಗೂ ನಮ್ಮ ಎಲ್ಲ ಬಂಧುಗಳೇ, ಸಮಸ್ತ ಈ ದೇವಸ್ಥಾನದ ಭಜಕ ವೃಂದದವರೇ, ಇಷ್ಟು ದೊಡ್ಡ ಸಭೆಯನ್ನು ನೋಡುವಾಗ ಮನಸ್ಸು ತುಂಬಿ ಬರ್ತಾ ಇದೆ. ನೀವೆಲ್ಲರೂ ಈ ದೇವಸ್ಥಾನದ ಭಜಕರಾಗಿ, ಯಕ್ಷಗಾನದ ಕಲಾಭಿಮಾನಿಗಳಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮನ್ನೆಲ್ಲ ಹುರಿದುಂಬಿಸಲಿಕ್ಕೆ ಸೇರಿದ್ದೀರಿ. ನಿಮ್ಮ ಈ ಕಲಾ ರಸಿಕತೆಯನ್ನು ಅಥವಾ ನೀವು ಆಸ್ವಾದಿಸುವ ಈ ಸಂತೋಷವನ್ನು ನಾವು ನಿರಾಸೆ ಮಾಡಲ್ಲ, ಹೆಚ್ಚು ಹೊತ್ತು ತೆಗೊಳ್ಳಲ್ಲ. ಮುಕ್ತೇಶ್ವರರು ಹೇಳಿದರು 2 ವರ್ಷಕ್ಕಿಂತ ಮುಂಚೆ ಅವರ ಬಾಯಿಯಿಂದ ಬಂದಂಥ ವಾಕ್ಯ, ಅದು ಈ ಸುಬ್ರಹ್ಮಣ್ಯನ ವೇದಿಕೆಯಲ್ಲಿ ಬಂದಿತ್ತು. ಬ್ರಹ್ಮಕಲಶೋತ್ಸವಕ್ಕೆ ನಮಗೆ ಇಲ್ಲಿ ನಿಮ್ಮದು ಮತ್ತೊಂದು ಯಕ್ಷಗಾನ ಸೇವೆ ಆಗಬೇಕು ಅಂತ ಅವರ ಬಾಯಲ್ಲಿ ಬಂದದ್ದು, ಸುಬ್ರಹ್ಮಣ್ಯನ ವೇದಿಕೆಯಲ್ಲಿ ಬಂದದ್ದನ್ನು ಸುಬ್ರಹ್ಮಣ್ಯ ನೆರವೇರಿಸ್ತಾನೆ. ಅದು ನಾವು ಬಂದದ್ದು ಅಲ್ಲ, ಅವ ಕರೆಸ್ಕೊಳ್ತಾನೆ ಅಷ್ಟೇ. ಇಲ್ಲಿಯ ದೇವರು ಸುಬ್ರಹ್ಮಣ್ಯನೇ, ನಾವು ಆರಾಧಿಸುವುದು ಸುಬ್ರಹ್ಮಣ್ಯನನ್ನೇ. ಆ ಇಬ್ಬರ ಜೊತೆಗೆ ತಾಯಿ ದುರ್ಗೆಯ ಆರಾಧನೆ, ದುರ್ಗಾ ಮಾತೆಯ ಆರಾಧನೆಯಲ್ಲಿ ನಡೀತಾ ಇದೆ. ಮತ್ತೊಂದು ವಾಕ್ಯವನ್ನು ಹೇಳಿದ್ರು, ಇದು ಯಾರ ಪುಣ್ಯವೋ, ಅವರ ಪುಣ್ಯವೋ, ನಿಮ್ಮ ಪುಣ್ಯವೋ, ನನ್ನ ಪುಣ್ಯವೋ ಅಂತ. ನಿಮ್ಮ ಯಾರ ಪುಣ್ಯವೋ, ನನ್ನ ಪುಣ್ಯ ಇದು. ನಾನು ಇಲ್ಲಿ ಇವತ್ತು ಬ್ರಹ್ಮಕಲಶೋತ್ಸವದ ದಿವಸ ನಾನು ಇಲ್ಲಿ ಬರಬೇಕಿದ್ರೆ ಇದು ನನಗೆ ಸಿಕ್ಕಿದಂಥ ಪುಣ್ಯ ಎಂಬುದಾಗಿ ನಾನು ಭಾವಿಸ್ತೇನೆ. ಇದು ನನ್ನ ಪುಣ್ಯದಿಂದ ನಾನು ಬಂದಿದ್ದೇನೆ ಎಂಬುದಾಗಿ ನಾನು ಭಾವಿಸ್ತೇನೆ. ಅದಕ್ಕೆ ಕಾರಣೀಕರ್ತರಾದ ಎಲ್ಲ ನಮ್ಮ ಬಂಧುಗಳಿಗೆ, ನಿಮಗೆ ಎಲ್ಲ ಕಲಾಭಿಮಾನಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾವುದಕ್ಕಾದರೂ ದೇವರು ನಿಮಿತ್ತವಾಗಿ ಒಬ್ಬರನ್ನು ನೇಮಕ ಮಾಡ್ತಾರೆ. ಅಣ್ಣ ಹೇಳಿದರು, ಇದು ನನಗೆ ಸಲ್ಲಬೇಕಾದ ಸನ್ಮಾನ ಅಲ್ಲ ಅಂತ. ಅವರ ಇಡೀ ಗ್ರಾಮದ ಬಂಧುಗಳಿಗೆ ಇದಕ್ಕಾಗಿ ದುಡಿದಂತಹ
ಎಲ್ಲ ಭಜಕರಿಗೆ ಆ ಸನ್ಮಾನವನ್ನು ಅರ್ಪಿಸಿದ್ರು. ಅದು ಸತ್ಯವೇ. ನಿಮ್ಮೆಲ್ಲರ ಸಹಕಾರದಿಂದ ಇದು ಆಗಿದೆ, ಹೌದು. ಆದರೆ ಎಲ್ಲರನ್ನು ವೇದಿಕೆ ಕರೆದು ನಮಗೆ ಮಾಡಲಿಕ್ಕಾಗಲ್ಲ. ನಿಮ್ಮೆಲ್ಲರ ಪರವಾಗಿ ಆ ದ್ಯೋತಕವಾಗಿ ನಮ್ಮ ಹಿರಿಯರಿಗೆ, ಅಣ್ಣನಿಗೆ ನಾವು ಮಾಡಿದ್ದೇವೆ. ಆ ಗೌರವವನ್ನು ತಾವುಗಳು ಸ್ವೀಕರಿಸಿದ್ದೀರಿ. ಅದಕ್ಕೆ ತುಂಬ ಸಂತೋಷ ಆಯಿತು. ನಿಮಗೆ ಗೌರವ ಮಾಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವು ಅಲ್ಲ, ಆದರೆ ನಮ್ಮ ಒಂದು ಕರ್ತವ್ಯವನ್ನು ನಿಟ್ಟಿನಲ್ಲಿ ಮಾಡಿದ್ದೇವೆ. ಎರಡನೇ ವಿಷಯ ಏನು ಅಂತ ಹೇಳಿದರೆ, ಇವತ್ತಿಗೆ ಆಡಳಿತ ಮುಕ್ತೇಶ್ವರತ್ತಿಗೆಯನ್ನು ವಹಿಸುವರು 25 ವರ್ಷ ಆಯ್ತಂತೆ. 25ನೇ ವರ್ಷದ ಇವತ್ತಿಗೆ 25 ವರ್ಷ. ಒಂದು ಜೋರಾದ ಕೈಚಾಪಳೆ ಸಲ್ಲೇಬೇಕು. ಇದೆಲ್ಲ ದೇವರು ನೇಮಕ ಮಾಡಿ ಕಳಿಸುವಂಥ ಒಂದೊಂದು ವ್ಯಕ್ತಿಗಳು. ನಾವೆಲ್ಲರೂ ನಿಮಿತ್ತ ಮಾತ್ರ, ಅದಕ್ಕೆ ಅವರು ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿ ಅವರ ಇನ್ನಷ್ಟು ಜೀವನ ಸುಖಮಯವಾಗಲಿ, ಇನ್ನಷ್ಟು ದೇವರುಗಳ ಕೆಲಸ ಮಾಡುವಂಥ ಸೌಭಾಗ್ಯವನ್ನು, ಆರೋಗ್ಯವನ್ನು ಅವರಿಗೆ ಕರುಣಿಸಲಿ ಎಂಬುದಾಗಿ ನಾವೆಲ್ಲರೂ ಬೇಡೋಣ. ಅದರ ಜೊತೆಗೆ ಬ್ರಹ್ಮಕಲಶೋತ್ಸವ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ರಾಯಗಳು ಇದ್ದಾರೆ. ಅವರಿಗೂ ಒಂದು ದೊಡ್ಡ ಭಾಗ್ಯ ಸಿಕ್ಕಿದೆ ನೋಡಿ. ಬ್ರಹ್ಮಕಲಶೋತ್ಸವದ ಒಂದು ಅಧ್ಯಕ್ಷ ಸ್ಥಾನ ಅಂತ ಹೇಳಿದರೆ ಅದು ಸಾಮಾನ್ಯವಾದಂತಲ್ಲ, ಅದು ನಮ್ಮ ಸಾಧನೆಯಿಂದ ಬರುವಂಥದ್ದಲ್ಲ. ಹಿರಿಯವರು ಎಷ್ಟೋ ಜನ್ಮದಿಂದ ಮಾಡಿದಂಥ ಪುಣ್ಯ, ಆ ಪುಣ್ಯದ ಫಲದಿಂದ ಒಬ್ಬೊಬ್ಬರಿಗೆ ಸಿಕ್ಕುತ್ತೆ. ಅದು ಆ ಪುಣ್ಯ ಅಣ್ಣನಿಗೆ ಸಿಕ್ಕಿದೆ. ನಿಮ್ಮ ಉಪಸ್ಥಿತಿಯನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಗೌರವಿಸಿ ನಿಮ್ಮನ್ನು ಕೂಡ ವಂದಿಸಿ, ಅಡಿಗರ ಬಗ್ಗೆ ಹೇಳಬೇಕಾಗಿಲ್ಲ, ನಮ್ಮವರೇ. 2 ವರ್ಷಕ್ಕಿಂತ ಮುಂಚೆ ಇಲ್ಲಿ ಯಕ್ಷಗಾನ ಅವರೇ ಒಂದು ಆಡಿಸಿ ಎಲ್ರಿಗೂ ಗೌರವವನ್ನು ಮಾಡಿದ್ದಾರೆ. ಅವರ ಮಕ್ಕಳು ಎಲ್ಲರೂ ನಮ್ಮ ಜೊತೆ ಇರುವಂಥವರೇ, ಅವರ ಮನೆಯವರೆಲ್ಲರೂ. ಆದ ಕಾರಣ ಅಡಿಗರ ಉಪಸ್ಥಿತಿಯನ್ನು ಕೂಡ ಗೌರವಿಸಿ ಎಲ್ಲ ಬಂಧುಗಳಿಗೆ ವಂದಿಸಿ, ಮತ್ತೊಮ್ಮೆ ಮಗದೊಮ್ಮೆ ಸುಬ್ರಹ್ಮಣ್ಯ ಯಾವ ವರ್ಷ ಇನ್ನೊಮ್ಮೆ ಕರೆಸ್ಕೊಳ್ತಾನಂತ ನೋಡುವ. ನಿಮಗೆ ಆ ಭಾಗ್ಯ ನಮಗೆ ಸಿಗಲಿ, ನೋಡುವಂತಹ ಭಾಗ್ಯ ನಿಮಗೂ ಸಿಗಲಿ ಎಂಬುದಾಗಿ ಆಶಿಸ್ತಾ, ಹಾರೈಸುತ್ತಾ, ಈ ದಿನವನ್ನು ಮೊದಲು ನಾನು ಬೇರೆ ಕೊಟ್ಟಿದ್ದೆ. ಹಾಗಾಗಿ ಮತ್ತೆ ಅಡಿಗರು ಹೇಳಿದರೆ ಇಲ್ಲ 20ಕ್ಕೆ ನಮಗೆ ಆಗಲೇಬೇಕು ಅಂತ ಮತ್ತೆ ಏನೋ ಅಡ್ಜಸ್ಟ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡಿ ಮತ್ತೆ ಈ ಡೇಟನ್ನು ಅವರಿಗೆ ಕೊಟ್ಟೆ. ಅದೇ ಹಾಗೆ ಹೇಳಿದ ಹಾಗೆ ಸುಬ್ರಹ್ಮಣ್ಯನಿಗೆ ಇಲ್ಲಿ ಬರಲಿಕ್ಕೆ ಒಂದು ಆಶೆ ಇತ್ತು, ಹಾಗಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಇರಲಿ ಎಂಬುದಾಗಿ ಹಾರೈಸುತ್ತಾ, ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ. ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನ, ನೆರೆದಿರುವ ಭಕ್ತ ಸಮೂಹಕ್ಕೆ ವಂದಿಸ್ತಾ ಈ ಒಂದು ಕಾರ್ಯಕ್ರಮದಿಂದ ವಿರಮಿಸ್ತಾ ಇದ್ದೇವೆ. ಮುಂದಕ್ಕೆ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಮುಂದುವರಿಯಲಿದೆ. ವಾಣಿನಾಥ ಅವಧರಿಸುನಿ ಕಮಲ ಸಂಜಾತ ವಾಣಿನಾಥ ದುರುಳರ ತುಳಿಯನು ಒರೆಯುವುದಿಲ್ಲೇನು ಧರೆಯುವುದು ಹೊರಬಳೋ ವಿಧಿ ನೀನೆ ಬಲ್ಲೆ ಒರೆಯಬೇಕಲೆ ವಾಣಿನಾಥ ಅವತರಿಸುನಿ ಕಮಲ ಸಂಜಾತ
ಯಾರಿಂದ ಕಷ್ಟ ಬಂತು ಅಂತ ಅವನೇ ಉಪಚಾರ ದುಷ್ಟ ದೈತ್ಯ. ನೀನು ಹೊರಗೊಟ್ಟದ್ದು ನಾನು ತುಂಬಾ ಮಂದಿಗೆ ಹುಟ್ಟಿದ್ದೆ. ಮಾನಿನಿ ಕುಮಾರ ಮಹಿಷ. ಮಹೇಶ ಏನು ಮಾಡೋಣ? ಪರಪ್ರಭಾವದಿಂದ ಮೂಲಾಕವನ್ನು ಸ್ವಾಧೀನ ಮಾಡಿದ, ತೃಪ್ತಿ ಆಗಲಿಲ್ಲ. ನಾಗಾದಿಗಳ ಹೆಡೆಯನ್ನು ತೋಡಿದ, ತೃಪ್ತಿ ಆಗಲಿಲ್ಲ. ದೇವನಗರಿಯನ್ನು ಸೇರಿದ, ನಮ್ಮನ್ನೆಲ್ಲ ತೋಡಿದ. ನೀವೆಲ್ಲ ನನ್ನ ಯಾರು ಇಲ್ಲ, ನೀವೇ ಬರೆಯಬೇಕು. ಹರಿದರದಿನ ಗುರುಳನ ಬಾಧೆಯ ಮುರಿಯುವ ಮರೆಯೆಲ್ಲವನ ಮರೆಗೆ ವಿರಜಿಸಿದ ತಪವನು ಮೊದಲಲ್ಲಿ ಆದಿದಾರಿಯ ದೂರುವಿನ ಮಾಧವರಲ್ಲಿ ಹೋಗುವಾದ ಆದುರ ಮಧುಸೂದನ ನಡಿಯಲಿ ಸಾದರದಲ್ಲಿ ನಯಿಸುವಾದ ನಮಗೆ ಒದಗಿ ಬಂದಿರುವಂತಹ ದೀನಸ್ಥಿತಿಯನ್ನು ಸಾದರದಿಂದ ಭಿನ್ನಯಿಸಿಕೊಳ್ಳುವುದಕ್ಕೆ ಬೇಕಾಗಿ ವೈಕುಂಠಪತಿಯ ಬಳಿಗೆ ಸಾಗೋಣ. ಕಳ ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೆ ಮಣಿದ್ವೀಪ. ಚಂದ್ರಕಾಂತಾಶಿಲೆಯಲ್ಲಿ ಕುಳಿತು ಯೋಚಿಸುತ್ತಿರಲಿದ್ದ ನಳಿನ ಭವಸುರರ ನೊಡೆಗೊಂಡು ನಡೆತನು ವೈಕುಂಠನು ಕಾಣದಿರಲು ಎಷ್ಟು ವೇಗವಾಗಿ ಬಂದ್ರೆ ಬಳಿಕ ಕೈಲಾಸ ಕೈತರಲಾಗ ಪುರಗರ ನುಡಿದ ಎದುಳುಗಿಲ್ಲದಿರೇ ಕೆಳವಳಿ ಬಳಿಕವರು ಕೆಳವಳಿಸೇ ಬಳಿಕವರು ಏನು ಮಾಡೋಣ? ಕೆಳವಳಿಸೇ ಪಾದವರು ಇಲ್ಲ, ಪರಮೇಶ್ವರರು ಇಲ್ಲ. ಎಲ್ಲಿ ಹೋಗಿದ್ದಾರೆ? ಬಳಿಕ ಕೆಳವಳಿಸೇ ಬೇರೆ ಉತ್ತರವೇ ಇಲ್ಲ ನಮಗೆ, ಕಳವಳವಲ್ಲ. ಬೇರೆ ದಾರಿ ಇಲ್ಲ ನನಗೆ. ಏನು ಮಾಡೋಣ? ತಿಳುಗಿದ ಶರೀರ ನುಡಿ ಹರಿಗರಿಗಿನಾದ್ರಿಯೊಳಗಿರುವ ಹದನವನು ಹರಿಗರರ ಪದಗಿರಗಿ ಸಕಲರು ಗುರುಳರು ಮಹಿಷಾಸುರನ ಉಪಟಳ ತರಗರಿದು ಸಿಗುವ ನೀವೇ ಹೊರೆಯುವುದೆಂದಲೂ ಜಯ ಜಯ ಸಕಲರು ಎದ್ದೇಳಿ ಹೂವಿನಂತಹ ಮನಸ್ಸುಳ್ಳವರೆಲ್ಲರನ್ನು ಸೇರಿಸಿಕೊಂಡು ಬಂದಿದ್ದೇನೆ ದೇವರೇ. ಸರಿ ಸರಿ. ಕಷ್ಟವಾಗಿದೆ, ಕಷ್ಟವಾಗಿದೆ. ಕಾರಣ ನಾನೇ ಒಲಿದು ಕೊಟ್ಟಿದ್ದೇನೆ ದುರುಳ ಮಹಿಷನಿಗೆ ವರ. ಆ, ಮದೋನ್ನತನಾದಂತಹ ಮಹಿಷ ಆ. ಜಗಮೂರನ್ನು ಕೈವಶಗೊಳಿಸಿ ಆ. ದುಷ್ಟ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಆ. ಆ ಅಧಮನ ನಾಶಕ್ಕೆ ಒಂದು ದಾರಿ ದೈತ್ಯ ಸಂಹಾರಕ್ಕೆ ಬೇಕಾಗಿ ನನ್ನಲ್ಲಿ ಅಂತರ್ಗತವಾದ ದಿವ್ಯ ತೇಜಸ್ಸನ್ನು ಹೊರಗೆ ಸ್ಥಿತಿ ಲಯ ಕಾರ್ಯಗಳಿಗೆ ಮಾರಕನಾಗಿರುವ ದುರುಳ ಮಹಿಷನ
ಚರಿತೆ ನೀನೇ ಕಾವುದು ಕರುಣದಿ ನಮ್ಮನೋ ಮಾತಿ ಪಾವನ ಚರಿತೆ ತಾಯಿ ನಾವು ಬರೆಯುವೆವು ಪಾಲಿಸ ಭಯವ ದೇವಿಗೆ ಪಾವನ ಚರಿತೆ ಅಮ್ಮ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಹೇಳಿರೆ ಹರಿನಾರಾಯರು ತಾಳಿ ಧೈರ್ಯ ಸುರಭಯ ಹೇಳಬಾರದೆ ಬಂದ ಕಷ್ಟವ ಕೇಳಿಕೊಂಡೆ ಹೇಳಿ ಎದ್ದೇಳಿ ನಾರಾಯಣ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತೆಲಾಲಿಸು ಕೆಳ ಮಹಿಷನ ವಿಧಾತ ವಿದ್ದಿಗ ವರದ ಬಲದಿ ಸುರವದೆಸಗಿಡಿಸಿ ನಿರ್ಭೀತಿಯಿಂದ ಪರೋತ್ಪರ ಶಕ್ತಿ ನಾರಾಯಣ ಮೂರು ಮೂರ್ತಿಗಳ ತೇಜಸ್ಸು, ಮುಕ್ಕೋಟಿ ದೇವತೆಗಳ ಓಜಸ್ಸು, ನಭೋಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ, ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದ ಯಾ ತಾಯೇ, ನಿಮ್ಮನ್ನು ಈ ತೆರನಾಗಿ ಪ್ರತ್ಯಕ್ಷೀಕರಿಸುವರೇ ಘನ ಉದ್ದೇಶವಿದೆಯಮ್ಮ. ಅದು ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ವರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನಡರಿದ, ಸುಮನ ಸೌವ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ, ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರು ಮೂರ್ತಿಗಳಿಂದ ವಧಿಸಲು ಸಾಧ್ಯವಾದ ವರಬಲವುಳ್ಳ ಕೂಳ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ.
ವಿಶ್ವಕರ್ಮರು ಘನದರದಿ ಶೋಭಿಸುವ ಪೂಜೆಯ ವಸನ ಅರ್ಪಿಸಲು ಘನದರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಜಯ 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 ಹರ ಬ್ರಹ್ಮ ಇಂದ್ರಾದಿ ಸುಮನಸರೇ, ಮಹಾಮಾತೆಯ ಅಭಯವಾಕ್ಕನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವ ನಾದ, ನಮ್ಮ ಧ್ವನಿಗೆ ಧ್ವನಿ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯ ವೃಂದದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ಇರಾಭರಣಿಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಕೂಡದೆನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ, ಸಂತೋಷ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ವನಜನಾಭ ಕರದ ಚಕ್ರವನ ವರ ಸುದರ್ಶನ ತೃಣಯನಾಗಿ ತ್ರಿಶೂಲವನ್ನು ಸಖಿ ಕನಕ ಗರ್ಭನೋ ಬ್ರಹ್ಮದಿಂಡವ ಇದ್ದು ಬಳಿಕ ಸುಮನಸರು ಜಯ ಜಯ ಪದಕೆರಗೆ ಜಯ 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 ಜಗದಂಬಾ ಜಯ 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 ಎನ್ನುತ್ತ ಸಕಲರು ಪದಕೆರಗೆ ಸಮರ್ಪಣೆಗೈದಿದ್ದೇವೆ. ಅವಶ್ಯಕತೆ ಎಷ್ಟೋ ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಕ ಇವರೇ ಶ್ರೀದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ವಾಹನವಾಗಿ ಪಂಚಾಸ್ತಿ
ಯಾರೋ ಒಬ್ಬ ಕಣ್ಣಾರಿ ಮಗನು ಏನು ಅಷ್ಟ ಭುಜಯಾಗಿ ಕಾಡಿನ ಏರಿ ನನ್ನವರಾದ ಶಂಕದುರ್ಗರನ್ನು ತಲೆಯುತ್ತ ಮುಂದಾಗ್ತಾ ನಾನೇ ಕೊಂದವಳು ಇದೀರಾಗಿ ಬಂದವನು ಸಾಮಾನ್ಯನಲ್ಲ. ಏನು ಮೂರು ಲೋಕದ ಅಧಿಕಾರಿ ಮಹೇಶ.
ಗಿರಿನೋದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಭಗವತಿಗೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಜಯ ಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ರಮ್ಯ ಕಪರ್ದಿನಿ ಶೈಲಸುತೆ ರಮ್ಯ ಕಪರ್ದಿನಿ ಜಯ 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 ಸುರಬಯಲಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನು ಪಾಲಿತು ಮರೆಯದೂರಯ ಶರಣಮನು ನಿರತ ಮನದಿ ಮರೆಯದೂರಯ ಶರಣಮನು ನಿರತ ಮನದಿ ಸುರಪಾಲ, ನನ್ನನ್ನು ತಿಳಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಸ್ಕಂದಮಾತ, ಪುಷ್ಪಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ಅರಿತುಕೊಂಡಿದ್ದೇನೆ. ಸಂತೋಷ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಡು. ಸಂತೋಷವಾಯಿತು ತಾಯಿ. ಆದರೆ ಮುಂದೆ ಕಳದಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನು ಏರಿ ಆಗಲ್ಲ. ಅವಿಚ್ಛಿನ್ನವಾದಂತಹ ಭಕ್ತಿ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗುತ್ತದೆ.
ಒಂದು ಹಿಂಡಿನಲ್ಲಿ ಒಂದು 500,000 ಹಂದಿಗಳು ಹಿಂದೆ ಮುಂದೆ ನೋಡಿಲ್ಲ ರಭಸವಾಗಿ ಅಪ್ಪಿದೆ, ನೆಲಕ್ಕೆ ದಪ್ಪನೆ ಬಡಿದೆ. ಬಡಿದಂತ ಸ್ಥಳ ಅದು ಬಂಡೆಕಲ್ಲು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ. ರಕ್ತವನ್ನು ಗಟ ಗಟ ಕುಡಿದೆ, ಮಾಂಸವನ್ನು ಜಗಿದೆ, ಎಲುಬನ್ನು ಕಟ್ಟು ಕಟ್ಟು ಎಂದು ತಿಂದೆ. ಹೊಟ್ಟೆ ತುಂಬಾಯ್ತಣ್ಣ. ಹೊಟ್ಟೆ ತುಂಬಿತ ಅಮ್ಮ ಅಣ್ಣ. ಮೃಗಗಳನ್ನು ನರಸುತ್ತಾ ಹೊರಟ ಸಂದರ್ಭ ಚಂದ್ರನತ್ತೆ ಮುಂದೆ ಬಂತು. ಏನು ಮಾಡಿದೆ? ಭಯ ಪಡ್ಲಿಲ್ಲ, ಶರವೇಗದಿಂದ ಧಾವಿಸಿದೆ, ಅದರ ಸೊಂಡಿನಲ್ಲಿ ಸಿಡಿದೆ, ನಮ್ಮತ್ತೆ ಬಡಿದೆ, ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ. ಹೊಟ್ಟೆ ತುಂಬಿದಾಗ ಅಣ್ಣ ನೆನಪಾಯ್ತು. ಏನು ತಂದೆ? ಅತ್ತ ಇತ್ತ ನೋಡುವಾಗ ತಮ್ಮ ಕೊನೆಗಡೆಯಿಂದ ಚಿಗರೆಗಳು ಒಂದೊಂದು ಬಿಡ್ಲಿಲ್ಲ, ಹಿಡಿದು ಬಡಿದು ಮಾಂಸ ಮಾಡಿ ತಂದಿದ್ದೇನೆ. ಯಾಕೆ ಯಾಕೆ? ಶುಂಭಗಿ ವಡೆ. ನಿಜ ತಮ್ಮ ಅಣ್ಣ. ಬೇಟೆಯ ಪರಿಣಾಮ
ಶರೀರಕ್ಕೆ ಆಯಾಸ, ಶ್ರಮಜಲ ಸುರಿಯುತ್ತಾ ಉಂಟು. ಗಾಳಿಯ ಸಂತಾನವೇ ಇಲ್ಲಲ್ಲ. ಅಲ್ಲ, ಈ ಗಾಳಿಯಲ್ಲಿ ಹೋಯ್ತು ಅಂತ. ಅಮ್ಮ, ಅಣ್ಣ, ವಿಶ್ರಾಂತಿ ಬೇಕು, ಬೇಕೇ ಬೇಕು. ಜೊತೆಗೆ ಗಾಳಿಯೂ ಬೇಕು. ನಡಂತೆ ಏನು ಕಾಣುವಂತಹ ಬಂಡೆಯ ಮೇಲೆ ಸ್ವಲ್ಪ ಹೊತ್ತು ಮಲಗುತ್ತೇನೆ. ನನಗೆ ಗಾಳಿ ಹಾಕುವ. ಏನು ಈಗ ನಿನಗೆ ನಾನು ಗಾಳಿ ಹಾಕ್ಲಿಕ್ಕ? ಮತ್ತೆ ನನಗೆ ಗಾಳಿ? ನಿನಗೆ ಯಾಕೋ ಗಾಳಿ? ಮತ್ತೆ ಸ್ವಲ್ಪ ವ್ಯವಹಾರ ನೋಡಂತೆ. ಓ, ನಿನಗೂ ದಣಿವಾಗಿದೆ. ತಮ್ಮ, ಅಣ್ಣ, ನಮ್ಮಿಬ್ಬರ ಸೇವೆಗೆ ಯಾರಾದ್ರೂ ಸಿಗ್ಲಿಕ್ಕಿಲ್ವ? ಒಬ್ಬ ಇದ್ದಾನಲ್ಲ, ಮಾರುತ. ಅಪ್ಪಣೆ ಮಾಡುವವನಿಗೆ. ಮಾರುತ ಬೀಸ ಬಂದರು ಇಲ್ಲ, ಬರಲಾರ. ಯಾಕೆ? ಬಂದರೂ ಪ್ರಯೋಜನ ಇಲ್ಲ. ಯಾಕಣ್ಣ? ತಗ್ಗು ಪ್ರದೇಶದಲ್ಲಿ ನಾವಿದ್ದೇವೆ. ತಗ್ಗಾಯ್ತಾ? ಗಾಳಿ ಬೀಸುವುದು ಎತ್ತರದಲ್ಲಿ, ಹಿಮಾದ್ರಿಯ ತುತ್ತ ತುದಿಯಲ್ಲಿ. ಅದು ನಮ್ಮದ್ದಾದಂತಹ ಮನೋವೇಗ ಇದೆ. ಆ ಮನೋವೇಗದ ಬಲದಿಂದ ಹಿಮಾದ್ರಿಯ ತುತ್ತ ತುದಿಯನ್ನು ಮಾರುತನ ಸೇವಿಸಿ ನಲವಿಯೋ ಮಾರುತನ ಸೇವಿಸಿ ಗಳಿಲ ನಾಸಕಿ ಪರಿಮಳ ನಾಸಕಿ ಪರಿಮಳ 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 ಹರಿ ಹರಿ ವನದುಳಗಿ ವನದೊಳಗಿ ಇಳಿಯುತ್ತ 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 ಇಳಿಯುವಷ್ಟು ಇಳಿದಾಯ್ತು. ಇನ್ನೆಲ್ಲಿಗೆ? ಜಾಗ ಇಲ್ಲ. ತಮ್ಮ, ಅಣ್ಣ, ಇನ್ನು ಇಳಿದ್ರೆ ಮೇಲೆ ಬರ್ಲಿಕ್ಕಿಲ್ಲ. ಇನ್ನು ಸ್ವಲ್ಪ ಮೇಲೆ ಹೋಗಿ ಅಂತ. ಮಕ್ಕಳು ಇಳಿಯುತ್ತ ನಲವಿಯು ಹುಯ್ಯಾಲಿಯಲಿ ತಾ ಕುಳಿದು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ದೇವಿಯು ಪಾಡುತ್ತಿಗ ಗಾಯನವ ಸಂಗೀತವ ಆಲಿಸುತ್ತಯೋ ಸರಿಮ ಬಣಿಸ ನೀಪಮದೆ 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 ನಿಸ 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 ರಿಮ ರಿಸ ನಿಸ ರಿಮ ಪಾಮರಿಸ ನಿಸ ರಿಮ ಪನಿ ರಿಮ ಪನಿ ರಿಮ ಪನಿ ರಿಮ ಪನಿ ಸರಿ ರಿಮ ಪನಿ ಸರಿ
ಮರಿತಾ ನಿಪ ಮರಿ ಸ ಆಲಿಸುತ್ತ ಗಾಯನ ಉಯ್ಯಾಲೆಯಲಿತ ಕುಳಿತು ದೇವಿಯು ಪಾಡುತ್ತಿಗ ಗಾಯನವದಾಲಿಸುತ್ತ ಹಿಮಾದ್ರಿಯ ತುತ್ತ ತುದಿಯನ್ನು ಅಡರಿ ಮಾರುತನಿಗೆ ತನ್ನೊಡ್ಡಿದ ಸಂದರ್ಭ ಬೀಸುತ್ತಿರುವ ತಂಗಾಳಿ ಜೊತೆಯಲ್ಲಿ ಅಲೆ ಅಲೆಯಾಗಿ ತೇಲಿ ಬರುತ್ತಾ ಇದೆ ಸಂಗೀತ, ಮಂದ ಮಂದವಾಗಿ ತೇಲಿ ಬರುತ್ತಾ ಇದೆ, ಜೊತೆಗೆ ವೀಣಾನಾದ, ಅದು ಕೂಡ ಮಧ್ಯಮವತಿ ರಾಗದಲ್ಲಿ. ನಿನಗೆ ರಾಗಜ್ಞಾನ ಉಂಟು, ಅದು ಗಾಳಿಯಲ್ಲಿ ಕೇಳಿದ್ದು ನನಗೆ. ತಮ್ಮ ಅಣ್ಣ, ದಟ್ಟವಾದಂತಹ ಈ ಕಾಡನ್ನು ಸೇರಿ ನಿರ್ಭೀತಿಯಿಂದ ನಿರಾತಂಕವಾಗಿ ಸುಲಲಿತವಾಗಿ ಸಂಗೀತವನ್ನು ಹಾಡುತ್ತಾ ವೀಣೆಯನ್ನು ಮೀಡ್ತಾ ಇರುವವರು ಯಾರು? ಯಾರಾಗಿರ್ಬೋದು? ಯಾರು? ಯಾರಣ್ಣ? ಯೋಚಿಸಿದೆ, ಅರ್ಥ ಆಯ್ತು. ಇದು ಬೇರೆ ಯಾರು ಅಲ್ಲ, ಮತ್ತೆ ಯಾರು? ಅವ ಅಂದ್ರೆ ಮುಂದೆ ಆಗ್ಲಿ ಅವನು ಅವನಲ್ಲ, ಬಿಡಿದಿ ವಾಣಿ ಪರಿಯಲಿ ತಮ್ಮ ತಮ್ಮ Thank you.
ಸಾನುರಗಬಡಿದು ಗಾನ ಬಡವಳು ಇದೆನೆಂಬುದರಿಯದಾಗಿರುವುದು ಸಾನುರಗದುಳಿಯಲು ಗಾನ ಬಡವಳು ಇದೆನೆಂಬುದರಿಯದಾಗಿರುವುದು ವೀಣೆಯ ಹಿಡಿದಿದ್ದೋಡಿ ಈ ಪರಿಜಲಿ ಕಾನನದೆಡೆಗಾಗಿ ಬಂದು ಸಾನುರಗದುಳಿದು ಗಾನ ಬಡವಳು ಇದೆನೆಂಬುದರಿಯದಾಗಿರುವುದು ಏನು ಏನು ಗೊತ್ತಾಯ್ತಾ? ಆರಂಭದಲ್ಲಿ ಅರ್ಥ ಆಗದ್ದದೆ ಗಾಳಿಗೆ ಬರುವ ಸ್ವರ ಅಲ್ವೋ ಇದು ಹೆಣ್ಣಿನದ್ದೋ ಗಂಡಿನದ್ದೋ ಎನ್ನುವುದಾಗಿ ಹಾಗೆ ಈಗ ನಿರ್ಧಾರ ಆಯಿತು. ಹೇಗಣ್ಣ? ತಮ್ಮ ಓ, ಇದು ಬೇರೆ ಯಾರು ಅಲ್ಲ, ಮತ್ತೆ ಸತ್ಯಲೋಕದಲ್ಲಿದ್ದಾನೆ ಬ್ರಹ್ಮ. ನಿನ್ನ ಕರ್ಮ ಬ್ರಹ್ಮನಲ್ಲಿ ಬಂದದ್ದು ಎಲ್ಲಿಗೆ? ಆರಂಭದಲ್ಲಿದ್ಲು ಮುಂದುವರಿಸು. ಬ್ರಹ್ಮನ ಅರಸಿಯಾದಂತಹ ವಾಣಿ. ವಾಣಿ, ವೀಣಾಪಾಣಿ, ವೀಣಾಪಾಣಿ, ಪುಸ್ತಕ ಪಾಣಿ, ಪುಸ್ತಕ ಪಾಣಿ, ಹಣಿವೇಣಿ, ಕಣಿವೇಣಿ, ಆ ಕಲ್ಯಾಣಿ ಕಲ್ಯಾಣಿ ತನ್ನ ವೀಣೆಯನ್ನು ಹಿಡಿದುಕೊಂಡು ಬಂದು ಕಾಡಿನ ಮಧ್ಯಭಾಗದಲ್ಲಿ ನಿಂದು ಸಾನುರಾಗದಿ ಗಾನ ಪಾಡುತ್ತಳಿಹಳೋ. ಈಗ ಬಂದದ್ದು ಕಲ್ಯಾಣಿಯ ನಿಂಗೆ ತಲೆ ಸರಿ ಉಂಟಾ? ನೆನಪಿಸಿಕೊಳ್ಳಂತೆ ಬ್ರಹ್ಮದೇವನ ಸೃಷ್ಟಿಯ ಕಾರ್ಯದಲ್ಲಿ ಸಂಪೂರ್ಣವಾಗಬೇಕಾದ್ರೆ ಜೊತೆಯಲ್ಲಿ ಶಾರದಾ ಮಾತೆ ಅನುಗ್ರಹ ಬೇಕೇ ಬೇಕು. ಇಲ್ಲದಿದ್ದರೆ ಒಂದಕ್ಕೊಂದು ತಲೆ ಸರಿ ಇಲ್ಲ. ಎಲ್ಲ ಬೆಪ್ಪುತ ಕಡೆಗಳಾಗ್ತಾ ಇದ್ದವು. ಹೀಗೆ ನನಗೆ ನಿಂಗಲ್ಲ, ನಿನಗಲ್ಲ. ಇರ್ಲಿ ಬಿಡು. ತಮ್ಮ ಗಂಡ ಹಾಗಿದ್ರೆ ವಾಣಿ ಅಲ್ಲ. ವಾಣಿ ಅಲ್ಲ, ಮತ್ತೊಬ್ಬ ಇದ್ದಾನಲ್ಲ. ಯಾರು ತಮ್ಮ? ಕುದುರೆ ಮುಖವನ್ನು ಹೊಂದಿದವ ತುಂಬೂರ. ತುಂಬೂರ ತಮ್ಮ ದೇವ ವೈಣಿಕನಾಥ. ಹೌದೌದು. ದೇವತೆಗಳು ನಮ್ಮ ಬದ್ಧ ವಿರೋಧಿಗಳು. ನಾವಿರುವ ಕಡೆಗೆ ತಲೆ ಹಾಕಿ ಮಲಗಲಿಕ್ಕಿಲ್ಲ. ಹಾಗೆ ರವಣ ಅವನಲ್ಲ, ಮತ್ತೆ ಯಾರು? ಮತ್ತೊಬ್ಬ ಇದ್ದಾನೆ, ನಾರದ. ನಾರದ? ಹೌದೌದು. ನಿಂತಲ್ಲಿ ನಿಲ್ಲದವ, ಕರೆದಲ್ಲಿಗೆ ಬಾರದವ ಆ ನಾರದ. ಗಾನ ವಿಶಾರದ. ಅವ ಬರುವುದಕ್ಕೆ ಅಸಾಧ್ಯ. ಯಾಕೆ? ಯಾಕಂದ್ರೆ ಅವನಿಗೆ ಶಾಪ ಉಂಟು. ನಿನಗೆ ತಿರುಗಾಟವೇ ಗತಿ, ನೀನು ನಿಂತಲ್ಲಿ ನಿಲ್ಬೇಡ ಪುಣ್ಯಾತ್ಮ ಹೆಣ್ಣು. ಈ ಸ್ವರ ಆಗಿನಿಂದ ಒಂದೇ ಕಡೆಯಿಂದ ಕೇಳಿ ಬರ್ತಾವ. ಹೌದಲ್ಲ? ಹಾಗಿದ್ರೆ ತುಂಬೂರನಲ್ಲ, ನಾರದನಲ್ಲ, ವಾಣಿ ಅಲ್ಲ, ಮತ್ತೆ ಯಾರು? ತಿಳಿಬೇಕಲ್ಲ. ಖಂಡಿತ ಕೇಳ್ತಾ ಇರುವುದೇನು? ಸ್ವರ. ಆ ಸ್ವರವನ್ನೇ ಸ್ವರ ಹಿಡಿದು ಸ್ವರ ಹಿಡಿದು ನಡೆತರಲು ಮುಂದಕ್ಕೆ ಸ್ವರ ಹಿಡಿದು ನಡೆತರಲು ಮುಂದಕ್ಕೆ ಸ್ವರ ಹಿಡಿದು ನಡೆತರಲು ಮುಂದಕ್ಕೆ ಶೋಧಿಸಿ ಬರುತ್ತ ಕಂಡರು ಸ್ವರ್ಣ ದೇವಿಯನು ವಿಟಗಾರೆ ವಿಟಗಾರೆ ಇಂದ ವಿಟಗಾರೆ ಇಂದ ವಿಟಗಾರೆ ಎಂದ ವಿಟಗಾರೆ ಎಂದ ವಿಟಗಾರೆ
ವಿಟಗಾರೆ ಎಂತ ವಿಟಗಾರೆ ಎಂತ ವಿಟಗಾರೆ ಎಂತ ವಿಟಗಾರೆ ಎಂತ ವಿಟಗಾರೆ ನೋಡಿ ನೋಡೆ ನೋಡೆ ತಮ್ಮ ನೋಡೆ ಸರಸಿಜವದನೆ 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 ಹರಿಣಾನೆ 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 ಸರಸಿಜವದನೆ ಕೆಲವ ತರುಣಿ ಮಣಿಯೋ ಚೆಲುವ ತರುಣಿ ಮಣಿಯು ಚೆಲುವ ತರುಣಿ ಮಣಿಯು ಚೆಲುವ ತರುಣಿ ಮಣಿಯು ವಿಮಲ ಗಾತ್ರೆ ವಿಮಲ ಗಾತ್ರೆ ಹರಿ ವಿಮಲ ಅರರೆ ಅರರೆ ವಿಟಗ
ನಾವೆಲ್ಲಿದ್ದೇವೆ? ಭೂಮಿಯ ಮೇಲೆ ಇದೆ ಪುಣ್ಯಾತ್ಮ. ಯಾಕೆ? ಭೂಮಿಯ ಮೇಲೆ ನಾವಿರುವುದೋ ಅಲ್ಲ ನಮ್ಮ ಮೇಲೆ ಭೂಮಿಯೋ? ಅಲ್ಲ, ಹೀಗಾದ್ರೆ ಹೇಗಪ್ಪ ಗೊತ್ತಾಗುದು? ಕನಸೋ ನನಸೋ ಭಾವದ ಭ್ರಮೆಯೋ? ಒಂದು ಕೂಡ ಅರ್ಥವಾಗುತ್ತಾ ಇಲ್ಲ. ಇಲ್ಲ, ಕಾಡಿನ ಮಧ್ಯಭಾಗದಿಂದ ಕೇಳಿ ಬಂದ ಸುಸ್ವರ, ಹೌದೌದು. ನಾಸಿಕವನ್ನು ನೋಡರಿದ ಪರಿಮಾಣ ಎರಡರ ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಮುಂದುವರಿದವರು. ಮುಂದೆ 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 ಬಂದು ನೋಡಿದ್ರ ತಮ್ಮ ಏನನ್ನು ಕಂಡೆ? ಕಾಣುವುದೇನು? ಅದೋ ಕದಂಬ ಕಾಂತಾರದ ಮಧ್ಯಭಾಗದಲ್ಲಿ ಅಂಬರದಿಂದಿರುವಂತಹ ಯಾರಿ ಆರೋಹಣ ಅವರೋಹಣ ಕನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ. ಅಮ್ಮ ಅಣ್ಣ, ಆ ಚೆಲುವನ್ನು ಮೇವಲೋಕಿಸೋ. ಹೇಗುಂಟು? ಚೆಲುವಿನ ಎರಕವೋ ವಿಠಲ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ವಿಜಯ ಧ್ವಜವು, ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ವಿಗಡ ಮುನಿ ಚಿತ್ತಾಕರುಷಾದ ಮಂತ್ರವಾದವು, ಋಷಿ ತಪ ಫಲವು, ನಾಕ ಸೌಂದರ್ಯಕ ಸರ್ಗವ ಎಂಬ ರೀತಿಯಲ್ಲಿ ಗೋಚರಿಸ್ತಾ ಇದ್ದಾಳೆ. ಅರೆ ಯಾರಿವಳು ಮಂಜುಳ ಗಾತ್ರೆ, ತ್ರೈಭುವನ ಮೋಹಿನಿ ಸಾರಸ ನೇತ್ರೆ, ಚೆಲುವ ಮೊಗೆಯದು ಚಂದ್ರಿಕೆ ಅಹುದಲ್ಲ, ಕುಳಿತಿರ್ಪ ಬಗೆ ನೋಡಿ ಯೌವನವನ್ನು ತುಂಬಿ. ಆಚೀಚೆ ಆಯ್ತು, ಅದು ಕೂಡ ಸುಧಾರಿಸಿ. ಸ್ವಲ್ಪ ಆಚೆ ಈಚೆ ಆದ್ರೆ ಏನು ಊರು ಮುಳುಗುತ್ತಲ್ಲ. ಅಮ್ಮ ಯಾರಿವಳು? ಯಾಕಿಲ್ಲಿಗೆ ಬಂದು ಅವಳೋ ಇವಳೋ ಎನ್ನುವುದಾಗಿ ನಾವು ಚಿಂತಿಸುವುದು ಯಾಕೆ? ಯಾಕೆ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೋ? ಬೇಡ. ಕಣ್ಣ ಮುಂದೆ ಇದ್ದಾಳಲ್ಲ, ಯಾರು ಮಾತಾಡುದು? ಮಾತಾಡಿಸುವ. ಬಿಟ್ಟು ಬಿಟ್ಟರೆ ಬೇಡ. ಹಿರಿಯವ ನಾನೇ ಮಾತಾಡಿಸ್ತೇನೆ. ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ ಕುಂದರದಲ್ಲಿ ಗುಂಡಳಿ ತಂದೆ ತಾಯಿಗಳಾರು ಬಂದು ಬಂದು ಕುಳಿತಿ ಕುಳಿ ಯಾಕೆ ತಂದೆ ಗದೆ ಸವಿ ಎಂತದ? ಮಾತಾಡುವುದಕ್ಕೆ ಹೋದದ್ದು ಪುಣ್ಯಾತ್ಮ. ಏನಾಯ್ತು? ಕರೆಯುವುದಕ್ಕೆ ಒಂದು ಹೆಸರು ಬೇಡವೋ? ಹೇಗೆ ಕರೀತಿ? ಒಟ್ಟು ಕರೆಯುವುದು ಸೂಕ್ತವಾದಂತ ಹೆಸರು ಒಂದು ನೀನೇ ಸೂಚಿಸಿ ನೋಡು. ಹೇಗೆ ಬೇಕು? ಅವಳ ಮುಖ ಹೇಗುಂಟು? ಚಂದ್ರವದನೆ. ಹುಣ್ಣಿಮೆಯ ಚಂದ್ರವನ ಹಾಗುಂಟು. ಮತ್ತೆ ಚಂದ್ರಮುಖಿ. ಚಂದ್ರಮುಖಿ ಅದೇ ಹೆಸರಿಂದ ಓ ಚಂದ್ರಮುಖಿ, ಹುಣ್ಣಿಮೆಯ ಚಂದ್ರವನ ಹಾಗಿದೆ ನಿನ್ನ ಮುಖ, ಹಾಗಾಗಿಯೇ ಚಂದ್ರಮುಖಿ ಎಂದು ಕರೆದಿದ್ದೇನೆ. ಅದು ನಾನಿಟ್ಟ ಹೆಸರು ಪುಣ್ಯಾತ್ಮ. ಅದು ನಿನಗೆ ಒಪ್ಪುವುದಿಲ್ಲ, ಹಾಗಾಗಿ ಹೆಸರನ್ನು ಬದಲಿಸಿದ್ದೇನೆ. ಆಯ್ತಾಯ್ತು. ನಿನ್ನ ಸಮೀಪಕ್ಕೆ ಬರುವಾಗ ನಾಸಿಕವನ್ನು ಅಡಲಿದ ಪರಿಮಳ, ಅದು ಸುಮದ ಗಂಧ. ಅದು ವಾಸನೆ ಪುಣ್ಯಾತ್ಮ ನಿನ್ನದು. ಅವನಿಗೆ ಮೂಗು ಸರಿ ಇಲ್ಲ, ನನ್ನದು ಸರಿ ಉಂಟಾ? ನೀನು ಸುಮಗಂಧಿನಿಯೂ ಹೌದು, ಕುಂದರದನೆಯೂ ಹೌದು, ಕುಟಿಲ ಕುಂತಳೆಯೂ ಹೌದು. ಈ ಕಾಲಕ್ಕೆ 10 ಮಂದಿ ಸಖಿಯರ ಒತ್ತಿನ ನಿತ್ಯ ಸೇವೆಯನ್ನು ಕೈಗೊಳ್ಳುತ್ತಾ ನಿನ್ನ ಹೆತ್ತವರ ಆಶಯದಲ್ಲೋ ಅಥವಾ ಇನ್ಯಾರ ಅಧೀನಕ್ಕೊಳಪಟ್ಟು ಜೀವನವನ್ನು ನಡೆಸಬೇಕಾದವಳು ಅದನ್ನೆಲ್ಲ ತೊರೆದು ಈ ಕಾಡಿನ ಮಧ್ಯದಲ್ಲಿ ಕುಳಿತು ಸಂಗೀತವನ್ನು ಹಾಡ್ತಾ ಇದ್ದ. ಹಾಗಾಗಿ ನಿನ್ನನ್ನು ಕಂಡಾಗ ಕೆಲವೆಲ್ಲ ಪ್ರಶ್ನೆಗಳು ಉದ್ಭವಿಸಿ ಅವುಗಳ ಉತ್ತರಕ್ಕಾಗಿ ನಿನ್ನನ್ನು ಪ್ರಶ್ನಿಸ್ತಾ ಇದ್ದೇವೆ. ಯಾರು ನೀನು? ಎಲ್ಲಿಂದ ಬಂದೆ? ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿ ಕುಳಿತಿರುವುದಕ್ಕೆ ಏನು ಕಾರಣ ಹೇಳುವೆಯೋ? ಓ ಸುಂದರ, ನಿನ್ನ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ನಾನು ಸಿದ್ಧ ಇದ್ದೇನೆ. ನಿನ್ನದೆಂಥದೋ ಏಕಪಾತ್ರ ಅಭಿನಯ. ಮತ್ತೆ ಎಂತದ? ನೋಡಿದ್ಯಾ ಅವಳ ಮುಖವನ್ನು? ಮುಖ ತಿರುಗಿಸಿದ್ದು ನಿನ್ನ ಮುಖವನ್ನು ಕಂಡು. ಮತ್ತೆ ಈ ಮುಖದಲ್ಲಿ ಎಂತ ಉಂಟ? ಗೆರೆ ಬಿಟ್ರೆ ಬೇರೆ ಎಂತ ಇಲ್ಲ. ನಾನು ಮೋಹನ. ನಾನು ಸ್ವಲ್ಪ ಕಾರ ಜಾಸ್ತಿ ಆಯ್ತು. ನಾನು ದಿವಾಕರ. ತಮ್ಮ, ನಾವಿಟ್ಟ ಹೆಸರೇ ಸರಿ ಇಲ್ಲ. ನಾನು ಪ್ರಯತ್ನ ಮಾಡ್ತೇನೆ ಹೇಗೆ ಮಾತಾಡುವುದಕ್ಕೆ. ಕರುಣ ಬೀರಿ ವಯ್ಯಾರಿ ವೀರ ಜಾತಿ ಓ ನೀರಜಾಕ್ಷಿ, ನಿನ್ನಲ್ಲಿ ಒಂದೇ ಒಂದು ಪ್ರಶ್ನೆ. ನೋಡಿಯೇ ಸುತ್ತಮುತ್ತಲು ತುಂಬಿರುವಂತ ದಟ್ಟವಾದ ಅರಣ್ಯ, ಸೂರ್ಯನ ಕಿರಣ ಕೂಡ ಸೋಕುವುದಿಲ್ಲ ಈ ನೆಲಕ್ಕೆ. ಹಾಗಾಗಿ ಆಶ್ಚರ್ಯವೇ ಸರಿ. ಒಬ್ಬಂಟಿ ಹೆಣ್ಣು ನೀನು ಈ ಕಾರಣಕ್ಕೆ ಬಂದು ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುತ್ತಾ ಇದ್ದೀಯ. ಬಹುಶಃ ಹೀಗಿರಬಹುದು. ನೀನು ಒಬ್ಬನೇ ಬಂದದ್ದಲ್ಲ, ನಿನ್ನ ಜೊತೆಯಲ್ಲಿ ಯಾರಾದರೂ ನಿನ್ನವರಿದ್ದಾರೆ. ನಿನಗೆ ಮದುವೆಯಾಗಿದೆಯಾ? ಮದುವೆಯಾಗಿದ್ದರೆ ಆ ವರನಾರು ಎಲ್ಲವನ್ನು ಸವಿಸ್ತಾರವಾಗಿ ಹೇಳುವೆಯಾ? ಮದುವೆ ಆಗದ ಹೆಣ್ಣಿನ ಬಳಿಗೆ ಹೋಗಿ, ಹೆಣ್ಣೆ ನಿನ್ನ ಗಂಡ ಯಾರು ಕರ್ಮ ಅಂತ ಉತ್ತರ ಕೊಡುದು ಅವಳು. ಮದುವೆ ಆಗಿದೆ ಅಂತ ಮದುವೆ ಆಗಿದೆಯೋ?
ಆಗ್ಲಿಲ್ಲ. ಕೊರಳು ನೋಡು, ಮಂಗಲಸೂತ್ರ ಕಾಣ್ತಾನ? ಇಲ್ಲ ಇಲ್ಲ. ಕಾಲು ಬರಲು ನೋಡು, ಕಾಲು ಗೊತ್ತಾಗ್ತಾನ? ಆಹಾ. ಮತ್ತೆ ಮದುವೆ ಆಗಿದೆಯೋ? ಒಟ್ಟು ಮಾತನಾಡುದಲ್ಲ, ಸ್ವಲ್ಪ ಯೋಚಿಸಬೇಕು. ಉತ್ತರ ಸಿಗ್ಲಿಲ್ಲಲ್ಲ ತಮ್ಮ ಅಣ್ಣ. ಯಾಕೆ ಉತ್ತರಿಸ್ತಿಲ್ಲ ಎನ್ನುವುದು ನಾನು ಅರ್ಥವಿಸಿಕೊಂಡೆ. ಹೇಗೆ? ಅವಳ ಕುರಿತಾಗಿ ನಾವು ಪ್ರಶ್ನಿಸಿದ್ದೇ ಹೊರತಾಗಿ ಹಾ. ನಾವು ಇಂಥವರು ಎನ್ನುವುದಾಗಿ ಹೇಳಿದ್ದಿಲ್ಲ. ಜೊತೆಯಾಗಿ ಹೋಗಿ ಹೇಳು. ಓ ಸುಂದರಿ, ನಿನ್ನ ಬಳಿ ಬಂದು ಮಾತಾಡಿಸ್ತಾ ಇರುವವರು ಸಾಮಾನ್ಯರು ಎನ್ನುವುದಾಗಿ ಭಾವಿಸಬೇಡ. ವರ್ತಮಾನ ಕಾಲದಲ್ಲಿ ಪೃಥ್ವಿ ಮೂರನ್ನು ನಡುಗಿಸಿದವರು ಗಂಡುಗಲಿಗಳು, ಚಂಡಮುಂಡರು. ಸರಸ ಮಾಂದಿಮಯ್ಯ ಶೌರ್ಯ ಹರಿ ಹರಗುಳ್ ಅಂತರ್ಯಾಮ ಮರೆ ಮಾತನೆ ನಾನೊರೆ ಬೆಜನನೆ ನನಗರು ಯಾರಿರುವುದು ನರೇ ನಿಮ್ಮರಿಗೆ ಸರಸ ಮಾಂದಿಮಯ್ಯ. ಓ ಚಂಡಮುಂಡರಿ, ಬಹಳ ದೂರದಿಂದಲೇ ನಿಮ್ಮಿರುವರ ಆಗಮನವನ್ನು ಕಂಡುಬಿಡು ನಾನು. ಆಗಲೇ ಯಾರು ಗಂಡುಗಳಿಗಳು ವೀರರು ಎಂಬುದನ್ನು ಮನದಲ್ಲಿಯೇ ತೀರ್ಮಾನ ಮಾಡಿಕೊಂಡಿದ್ದಾರೆ. ನೇರವಾಗಿ ಹತ್ತಿರವೇ ಬರುತ್ತಾ ನನ್ನನ್ನು ನುಡಿಸುವಂತಹ ಪ್ರಯತ್ನ ಮಾಡುತ್ತಾ ಇದ್ದೀರಲ್ವಾ? ಸರಸವಾಂತನಯ್ಯ, ನಮಗೂ ಆನಂದವಾಯಿತು. ನಿಮ್ಮ ಮಾತುಗಳನ್ನು ಕೇಳುವಾಗ ಅದೆಷ್ಟು ಸಂತೋಷವಾಯಿತು ಬಲ್ಲಿದ. ಆದ್ರೆ ವಿಷಯ ಸ್ಪಷ್ಟವಾಗಿಲ್ಲವಲ್ಲ. ಅರ್ಥ ಆಗ್ಲಿಲ್ಲ. ಇಷ್ಟು ಹೊತ್ತು ಮಾತಾಡಿದ್ದು ವ್ಯರ್ಥವಾಯಿತು. ವ್ಯರ್ಥ ಆಯ್ತು. ತಮ್ಮ, ಅವಳಿಗೆ ವಿಷಯ ಸ್ಪಷ್ಟ ಆಗಲಿಲ್ಲ. ಇನ್ನೊಮ್ಮೆ ಹೇಳುದಾ? ಆರಂಭ ನಿನಗೆ. ಒಂದೊಂದೇ ಬಿಡಿ ಬಿಡಿಯಾಗಿ ಕೇಳು, ಒಟ್ಟು ಕೇಳಬೇಡ. ನಿನ್ನ ಊರಲ್ಲಿ ನಾನು ಹೋದದ್ದು ಊರೇ. ಓ, ಇದು ತಿರುಗಾಟದ್ದು. ಮನ ಇದೆಯೋ? ಭಕ್ತರ ಮನವೇ ನನ್ನ ಮನೆ. ನಿನ್ನ ತಂದೆ ಯಾರು, ತಾಯಿ ಯಾರು? ತಂದೆ ತಾಯಿ ಯಾರು ಎನ್ನುವ ಹಾಗೆ ನನಗೆ ಈವರೆಗೆ ತಿಳಿದಿಲ್ಲ. ಒಳ್ಳೇದಾಯ್ತು. ಎಂಥದ್ದು ಒಳ್ಳೇದು? ಗೊತ್ತಿಲ್ಲ ಅಂತೆಲ್ಲ. ಅದೆಲ್ಲ ಬೇಡ, ಮುಂದುವರಿಸು. ನಿನಗೆ ಆಗಿದೆಯೋ? ಈ ವಿಚಾರವಾಗಿ ನಾನು ಸ್ಪಷ್ಟಪಡಿಸಲೇಬೇಕು. ಕನಸು ಮನಸ್ಸಿನಲ್ಲಿ ತಿಳಿಯಲು ಇಳಿಯಲು ಅವರಿರುವುದರಲ್ಲಿ ತಿಳಿಯಲು ಇಳಿಯಲಾರಿರುವುದರಲ್ಲಿ ಸೆಣ್ಣ ನನಗೆ ನಾಮನಿದೆಯಾಗುತ್ತಲು ದಿನ ಸೇವಿಸುವೆನು. ಕನಸು ಮನಸ್ಸಿನಲ್ಲಿ ಓ ಚಂಡಮುಂಡರೇ, ಈ ವಿಚಾರವಾಗಿ ನಾನು ಸ್ಪಷ್ಟಪಡಿಸಲೇಬೇಕು. ಮದುವೆಯಾಗುವ ವಿಚಾರದಲ್ಲಿ ನಾನು ಬಾಲ್ಯದಲ್ಲಿ ಒಂದು ಪಣವನ್ನು ಕೈಗೊಂಡಿದ್ದೇನೆ. ಹೌದು, ಏನದು? ಬಾಲ್ಯದಲ್ಲಿ ನನ್ನ ಕೈಗೊಂದು ಕತ್ತಿ ಸಿಕ್ಕಿತ್ತು. ಕತ್ತಿ ಯಾರು ಕೊಟ್ಟದ್ದು? ಕೊಟ್ಟದ್ದು ಯಾರದು? ಅದು ಅದೇ ಬೇಕಾದ್ದು. ಕತ್ತಿ ಯಾರು ಕೊಟ್ಟದ್ದು? ಕತ್ತಿ ನನ್ನ ಕೈಗೆ ಸಿಕ್ಕಿದ್ದು, ಕೊಟ್ಟದ್ದು ಯಾರಿಲ್ಲ. ಹೌದಾ? ಕತ್ತಿಯಲ್ಲಿ ಬೇಕಾದಂತಹ ವಿದ್ಯೆಯನ್ನು ಕಲಿತೆ. ಆಗಲೇ ಮನದಲ್ಲಿ ತೀರ್ಮಾನ ಮಾಡಿಕೊಂಡೆ, ಕತ್ತಿ ಕಾಳಗದ ಮುಖೇನ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂಥವನನ್ನೇ ವರಿಸುವೆನೆಂಬುದಾಗಿ. ಪಣ. ನಿನ್ನ ಪಣದ ವಿಚಾರವನ್ನು ತಿಳಿದು ಯಾರಾದರೂ ವರಿಸುವ ಉದ್ದೇಶದಿಂದ ಕಾಳಗಕ್ಕೆ ಮುಂದೆ ಬಂದಿದ್ದಾರೆ? ನನ್ನ ಮುಖೇನವಾಗಿ ಕತ್ತಿ ಕಾಳಗದಲ್ಲಿ ಭವರವನ್ನು ಕೊಡುವಂತಹ ಗಂಡು ಮಗ ಒಬ್ಬನೇ ಒಬ್ಬ ಹುಟ್ಟಲಿಲ್ಲ. ಏನಾಡಿದೆ? ಒಬ್ಬನೇ ಒಬ್ಬ ಹುಟ್ಟಲಿಲ್ಲ. ಇದ್ದಾನೋ ಇಲ್ವೋ ಎನ್ನುವುದನ್ನು ಕ್ಷಣದಲ್ಲಿ ತೋರಿಸಿಬಿಡ್ತೇವೆ. ಹೇಗೆ? ಕೂಡಿದ ನಿಮಗೆ ಮುಖದ ಮೇಲಿರುವುದು ಮೀಸೆ ಏನು? ಈಸೆ ಬೆಕ್ಕಿಗುಂಟು. ಯಾವುದು? ಇಷ್ಟು ದೊಡ್ಡದಿಲ್ಲ ಬೇಕಿತ್ತು. ಅಣ್ಣ, ತಮ್ಮ ಕೇಳಿದೆಯಾ? ಕತ್ತಿ ಕಾಳಗ ಕೊಟ್ರೆ ಮದುವೆ ಆಗುತ್ತಾಳಂತೆ. ಹೌದೌದು. ನಮಗೆ ಇದೆಲ್ಲ ಬೇಕು. ನೀನು ಹೊರಟದ್ದು ಯಾಕೆ? ಹೊರಟದ್ದು ಹೌದು, ನನಗೂ ವಿಸ್ಮರಣೆಯಾಗಿ ಹೋಗಿತ್ತು. ಹೇಗೆ? ಬ್ರಹ್ಮದೇವ ಕೊಟ್ಟಂತಹ ವರ ಏನು? ಬ್ರಹ್ಮಚಾರಿ ಎಲ್ಲಿಯವರೆಗೆ ಬ್ರಹ್ಮಚಾರಿಗಳಾಗಿ ಮುಂದುವರಿಯುತ್ತಿರುವ ಅಂದಿನವರೆಗೆ ಮರಣದ ಭೀತಿ ಇಲ್ಲ. ಇಷ್ಟು ಕಷ್ಟದಲ್ಲಿ ಮದುವೆ ಬೇಡ. ತಮ್ಮ, ಇವಳನ್ನು ತುಡುಕುವುದಕ್ಕೆ ನಾವು ಮುಂದಾದ್ರೆ ನಮಗೆ ಕೆಡುಕಾಗುತ್ತದೆ. ಮತ್ತೆ ಹಾಗೆಂದು ಇಲ್ಲಿಯೇ ಬಿಟ್ಟು ಹೋಗುವುದಕ್ಕೂ ಮನವಿಲ್ಲ. ಏನ್ ಮಾಡೋಣ? 3 ಲೋಕದ ವಿಭುವಾಗಿ ಮೆರೆಯುತ್ತಾ ಇದ್ದಾನೆ ನಮ್ಮೊಡೆಯ ಶುಂಭಾಕ್ಷ. ಅವನಿಗೆ ಹೇಳಿ ಮಾಡಿಸಿದ ಹೆಣ್ಣು. ಶುಂಭನಾದಿ ಉಳಿಯಿರಿ ಮೇರಿ ವೈಕದರು ಬಮುನ ಮನಿ ಮುಗುದ ಎಲ್ಲಿದ್ದಾಳಪ್ಪ? ಜಗದಾಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಾಮಿ ಗುರಿ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವನೇ. ನಮ್ಮೊಡೆಯರಿಂದ ಪಡೆದು ಬಂದು ನಿಂತಹ ಸ್ಥಳವೆಂದರೆ ಇದುವೇ ಕದಂಬಾವನ. ಇಲ್ಲಿಗೆ ಬಂದಾಗ ಹಲವು ರೀತಿಯ ಅನುಮಾನಗಳೇ ನನ್ನನ್ನು ಕಾಡುತ್ತಾ ಉಂಟು. ಎಂಥ ಎಂಟದೇ ಬಂಟನು ಕೂಡ ಇಲ್ಲಿಗೆ ಬರೋದಕ್ಕೆ ಹೆದರುತ್ತಾರೆ. ರಾಕ್ಷಸರು, ಕ್ರೂರ ಪ್ರಾಣಿಗಳು
ತುಂಬಿದಂಥ ಈ ವರದಲ್ಲಿ ಒಬ್ಬಳಾಗಿ ಹೆಣ್ಣು ಒಬ್ಬಂಟಿಗಳಾಗಿದ್ದಾರೆ ಅಂದರೆ ವಿಶೇಷ ವಿಚಿತ್ರ ಅಂತ ತಿಳಿದು ಅಂತಹ ಮಹಿಮಾಗತಳು ಎಲ್ಲಿದ್ದಾಳೆ ಎಂಬ ಹಾಗೆ ಹುಡುಕುತ್ತಾ ಮುಂದೆ ಬಂದಾಗ ಶಿವನೇ ನನ್ನ ಕಣ್ಣಿಗೆ ಮಿಂಚು ಮಾಡಿದಂಥ ಅನುಭವವಾಗಿ ಹೋಯಿತು. ಯಾಕಂದ್ರೆ ಇವಳು ಒಬ್ಬಳು ನಿಜವಾದಂಥ ಹೆಣ್ಣೆ, ಇವಳು ಹೆಣ್ಣೆ ಎಂಬ ಅನುಮಾನ ಹುಟ್ಟುತ್ತದೆ. ಯಾಕಂದ್ರೆ ಇವಳು ನಿಜವಾದಂಥ ಹೆಣ್ಣಲ್ಲ, ಯಾರು ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆ ಸರ್ವಮಂಗಳೆ, ಆ ಜಗನ್ಮಾತೆ ಇಂದು ಧರೆಗಿಳಿದು ಬಂದಿದ್ದಾಳೆ. ಯಾಕೆ? ರಕ್ಕಸರಾದಂಥ ನಮ್ಮ ಅನ್ಯಾಯ, ಲೋಕದ ಅನ್ಯಾಯ ಅಧಿಕವಾಗುತ್ತಾ ಉಂಟು, ಧರ್ಮ ನಾಶವಾಗಿದೆ, ಅಧರ್ಮವೇ ತಾಂಡವ ನೃತ್ಯವಾಡುತ್ತಾ ಉಂಟು. ಧರ್ಮ ಉದ್ಧಾರಕ್ಕೆ ಬೇಕಾಗಿ ಸರ್ವಮಂಗಳೇ ಧರೆಗಿಳಿದು ಬಂದಿದ್ದಾಳಪ್ಪ. ಮಕ್ಕಳಾಟ ಆಗಿ ಹೋಯಿತು. ಸ್ಮರಣ ಅಂಬಿಗೆ ಸಿಲುಕಿದಂಥ ನಮ್ಮ ಒಡೆಯ ಏನು ಮಾಡಬೇಕೆಂಬ ಜ್ಞಾನವೇ ಇಲ್ಲದಾಗಿ ಹೋಯಿತು. ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯೋದು ಸಾಮರ್ಥ್ಯ ಅವನಿಗೆ ಇಲ್ಲ. ಇವಳು ಸಿಕ್ಕುವುದಕ್ಕೆ ಸಾಧ್ಯ ಉಂಟೆ? ಸಿಕ್ಕಿದ್ರು ದಕ್ಕುವುದಕ್ಕೂ ಇಲ್ಲಪ್ಪ. ಕಟ. ಆದರೆ ಏನು ಮಾಡೋಣ? ಅಪ್ಪನನ್ನು ಪಡೆದು ಬಂದಂಥ ನಾನು ನಿಜ ವಿಚಾರ ಹೇಳದೆ ಹೋದರೆ ಅಪರಾಧಿ ಅಂತ ಆಗೋದಕ್ಕೆ ಸಾಧ್ಯ ಉಂಟು. ಅಮ್ಮನ ಮುಂದೆ ತೋಡಿಕೊಳ್ತಾ ನೋಡೋಣ. ತಾಯೇ ಜನನಿಗೆ ಭಿನ್ನಗವನು ಕರುಣದೊಳೆದು ವನದಲ್ಲಿ ಕುಳಿತಿರುವುದ್ಯಾಕೆ ಸನುಮತವಲ್ಲಿದು ನಿನಗೆ ಬೀಳುವೆನುವುದು ಧನುಜೀಜಿ ಶುಂಭನ ಬಯಕೆ ಜನನಿ ಜಗನ್ಮಾತೆ ಉಭಯ ಚರಣಗಳಿಗೆ ನಮೋ ನಮಃ. ತಾಯೇ ಶೋಣಿತಾಪುರದಲ್ಲಿ ಹಳೇ ತಲೆ ಒಂದು ಇದು ನಾನೇ ಅಮ್ಮ. ಸುಗ್ರೀವ ಅಂತ ನನ್ನ ಹೆಸರು, ಅಲ್ಲಿಯ ಮಂತ್ರಿಯಾಗಿದ್ದೇನೆ. ಇಲ್ಲಿಗೆ ಬರಬೇಕು ಅಂತ ಆದ್ರೆ ಒಡೆಯನ ಅಪ್ಪಣೆ ಪ್ರಕಾರ ಬರಬೇಕಾಯ್ತಮ್ಮ. ಕಾರಣ ನಮ್ಮ ಚಂಡಮುಂಡರಲ್ಲಿಗೆ ಬೇಟೆಗೆಂಬಾಗೆ ಬಂದವರು ನಿಮ್ಮನ್ನು ನೋಡಿದ್ದಾರೆ, ನಿಮ್ಮ ಬಗ್ಗೆ ಎಲ್ಲ ನಮ್ಮ ಸುಮ್ಮನ ಮುಂದೆ ಹೇಳಿಬಿಟ್ಟಿದ್ದಾರೆ. ತಾಯಿ ಇದನ್ನು ಕೇಳಿದಂತ ಆತ ಮನಸ್ಸು ಪರಿವರ್ತನೆಗೊಂಡಿದ್ದೆ. ಅಂದ್ರೆ ಮದುವೆಯಾಗಬೇಕು ಎಂಬಾಗೆ ವರನಾಗಿ ಆತ ಇದ್ದಾನೆ. ಈ ಗೊಂಡಾರಣ್ಯದಲ್ಲಿ ನಿರ್ಗತಿಗಳಂತೆ ಒಬ್ಬಂಟಿಗಳಾಗಿ ಇವರು ಸಮಂಜಸ ಅಂತ ಕಾಣುವುದಿಲ್ಲ. ತಾಯೇ ರಕ್ಕಸ ವಂಶ ಉದ್ಧಾರಕ್ಕೆ ಬೇಕಾಗಿ ನಮ್ಮೊಡೆಯನ್ನು ಮದುವೆಯಾಗಬೇಕಮ್ಮ. ಮಾತುಗಳನ್ನು ಕೇಳಿ ನನಗೆ ಬಂದು ಹೋಯಿತು. ದೊಪ್ಪಲ ದೊರಗಿರಲು ಬಿಟ್ಟನಲ್ಲ, ಈತ ಅಳಿದನಿದ್ದಾದ್ರೆ ನನ್ನ ವಿಚಾರವಾಗಿ ಶುಂಭನಿಗೆ ಇರಲು ಪ್ರತ್ಯೇಕ ದೂತರಿಲ್ಲವೆಂದಾಳೆ. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ಸಲಹೋ ಶುಭ ಮತಗಾದ ಮತಿಶೂನ್ಯನ ಮಮ ಭೃತಿನಿ ನರಿವೆ ದೈತ್ಯಪತಿಗೇನು ಆಜ್ಞೆಯೋ ಎನಗನು ಜಗನ್ಮಾತೆ, ಅರೆ ಗಳಿಗೆಯ ಮೊದಲು ಯಾವುದೋ ಒಂದು ಲೋಕದಲ್ಲಿದ್ದಂಥ ಅನುಭವ ನನ್ನ ಬಾಯಿಗಾಯಿತು. ಅಂದ್ರೆ ನನ್ನ ಹಿರಿಯವರನ್ನೆಲ್ಲ ನಾನು ಕಂಡಿದ್ದೇನೆ. ತಾಯೇ, ಹಿರಿಯವರನ್ನು ಕಾಣಬೇಕು ಅಂತಾದ್ರೆ ನಾನು ಮಾಡಿದ್ದು ಹೋಗಿದ್ದೇನೆ, ನಾನು ಸತ್ತಿದ್ದೇನೆ ಸ್ಪಷ್ಟವಾಯಿತು. ಈಗ ನೋಡುವಾಗ ಬದುಕಿ ಮಾಡಿದ್ದೇನೆ. ನಿಗ್ರಹ ಅನುಗ್ರಹ ಶಕ್ತಿ ಇದೆ ತನಗೆ ಅಂತ ಗೊತ್ತಾಯ್ತಮ್ಮ. ಅಮ್ಮ, ಈ ಕರ್ಮ ಭೂಮಿಗೆ ನನ್ನನ್ನು ಮರಳಿ ಯಾಕೆ ಕರ್ಕೊಂಡೆ ತಾಯೇ? ಜೀವನ ಸಾಕು ಅಂತಾಗಿ ಹೋಯ್ತಮ್ಮ. ನನ್ನದೇನು ಅಪರಾಧ ಇಲ್ಲ ತಾಯಿ. ಒಡೆಯನ ಅಪ್ಪಣೆ ಪ್ರಕಾರ ಬಂದಿದ್ದೇನೆ. ಹೋದಾಕ್ಷಿಣೆ ಕೇಳ್ತಾಳೆ, ಹೋದೆಯ ಏನು ಉತ್ತರ ದೊರಕಿತು ಎಂಬ ಹಾಗೆ ಒಡೆಯನಿಗೆ ಏನು ಉತ್ತರ ಕೊಟ್ಟೆ ತಾಯಿ? ನಿರ್ಧರ ಬೀಳು ಕೆಳಗೆ ಶುಂಭನಾಗಲಿ ಅವರ ತಮ್ಮನಿಗೊಬ್ಬನಾಗಲಿ ಬರೀ ಸಮರಿಗೆ
ಎದುರಿದೆಯಾ ಸುಗ್ರೀವಂ? ಕೈ ಕಾಲು ನಡುಗುತ್ತಾ ಇದೆ ತಾಯೇ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂದು ಅರ್ಥೈಸಿಕೊಂಡನೇ ಶುಂಭ. ನಿಜ. ಯುದ್ಧದ ವಿಚಾರವನ್ನು ಚಂಡಮುಂಡರಲ್ಲಿ ತಿಳಿಸಿದ್ದೆ. ಯುದ್ಧಕ್ಕಾಗಿ ಶುಂಭನೆ ಬರಬಹುದು ಎನ್ನುವಂತ ನಿರೀಕ್ಷೆಯಲ್ಲಿದ್ದವಳು ನಾನು. ಬರಲಿಲ್ಲ. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದಮ್ಮ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಮಾತ್ರವಲ್ಲ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಭಿ ಬದುಕಿದ್ದೆ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟ್ಯವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿ ಎನಿಸಿಕೊಂಡೆ. ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಮಂತ್ರ ಮಾಟ ಮಾರಣ ಮಾರಕಾದಿ ರಕ್ತಪಾತ. ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಮಾತೆ ಬರಡು ಬಂಜಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ನಿಜ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ದೀಯಾ? ನಮ್ಮೊಡೆಯ ಭೂದೇವಿ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ಮೋಹದ ಗಾಳವನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯಲ್ಲಿ ಹೇಳು, ಏನಮ್ಮ? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯರೇ, ಅವನ ತಮ್ಮನಿ ಶುಂಭ ಬಲಾಢ್ಯರೇ, ಪ್ರತ್ಯಕ್ಷ ಶಂಭವೇ ಕೂಡ ನಡಕಂಜುವುದಿಲ್ಲವಂತೆ. ಹೋಗಿ ಸ್ಪಷ್ಟವಾಗಿ ತಿಳಿ. ಅಪ್ಪಣೆ. ಎಲ್ಲಾದವಳು ಪಣವನ್ನು ತೊಟ್ಟಿದ್ದಾಳಂತೆ. ಕತ್ತಿಗಾಗದಲ್ಲಿ ಯಾರು ಗೆಲ್ಲುತ್ತಾರೋ ಅಂತವರನ್ನೇ ಮದುವೆ ಆಗುತ್ತೇನೆಂಬುದಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದೆ. ಏನೋ ಸುಗ್ರೀವ ಸತ್ತರಂತೆ ಬದುಕಿದರಂತೆ. ದುಂಬಳೋಚನ ಸೇನಾಧಿಪತಿ ಇತ್ತಗಳಿಗೆ ಬಾ ಎಂಬ ಹಾಗೆ ನನ್ನಿಂದೇನಾಗಬೇಕು ಅಪ್ಪಣೆ ಆಗಲಿ. ಕದಂಬ ಕಂಸಾರದಲ್ಲಿರುವ ಕಾಮಿನಿಯನ್ನು ಬದ್ಧವ ಸಾಮಾನ್ಯನಲ್ಲ, ದುರಧೀರ ದುಂಬಳಾಕ್ಷರಿದ್ದೇನೆ. ಕಾಲ್ನಡಿಗೆಯಲ್ಲಿ ಬರುವಂತ ಅಗತ್ಯವಿಲ್ಲ. ಗೊತ್ತವಿದೆ ಯಾರು ಬರುವುದಿಲ್ಲ.
ಸಂಗ್ರಾಮವನ್ನು ಬಯಸಿದರಂತೆ. ಆಮೇಲೆ ಧೂಮ್ರಾಕ್ಷಿಯನ್ನು ಕಳುಹಿಸಿದೆ. ಕರೆ ತಂದರೆ ಎಲ್ಲಿಂದ ಹುಕ್ಕಾರದಿಂದ ಸುಟ್ಟು ರೋಹಿದಳು. ಒಳ್ಳೆಯದೇ ಹೋದರೆ ಧೂಮ್ರರಾಜರು. ಹೌದಯ್ಯ, ಚಂಡಮುಂಡರನ್ನು ಕಳುಹಿಸಿದೆ. ಪರಿಣಾಮ ಮುಂಡವನ್ನ ಚೆಂಡಾಡಿದಳು. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಶಿವನೇ ಇನ್ನು ಮುಂದೆ ನಾನೇ ಹೊರಟಿದ್ದೇನೆ, ನೀನು ಯಾಕೆ ಬಂದದ್ದು? ತಡೀರಿ ಪ್ರಭು, ತಡೀರಿ. ಅವಸರ ಅನಾಹುತಕ್ಕೆ ಕಾರಣವಾಗುತ್ತದೆ. ಅಲ್ಲಿರುವ ಧರಣಿಯ ಕುರಿತಾಗಿ ನಾನು ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಸನ್ನಿಧಾನದಲ್ಲಿ ಹೇಳುವುದಕ್ಕೆ ಅವಕಾಶ. ಧನುಜೀಶ ಗಳಿಸಿಕೊಂಡಿರುವಂತಹ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮದಾಗಿರುವಂತಹ ಅಜ್ಜಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುತ್ತಾ ಇದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ಕಾಡಿನಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಭ್ರಮಾಧೀನರಾದಿರ ಪ್ರಭು. ಮನಸ್ಸಿನ ಶರಹತಿಗೆ ಸಿಲುಕಿ ಬಿಟ್ಟಿರೆ ಹೇಳಿ. ಹಾಗೆಂದು ನಿಮ್ಮನ್ನು ಒಬ್ಬ ಕಾಮುಕ ಎಂಬುದಾಗಿ ಪರಿಗಣಿಸುವುದಕ್ಕಾಗುವುದಿಲ್ಲ. ನಿಮ್ಮ ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಷಟ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನಾಚರಿಸುವುದರ ಮೂಲಕ ಬ್ರಹ್ಮದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿದ್ದೀರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೆ ಒಂದೂ ಅರ್ಥವಾಗುವುದಿಲ್ಲ ಪ್ರಭು. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸನಾಗಿ ಏನು ಹೇಳಿದ್ದು? ಕ್ಷಣ ಕ್ಷಣದಲ್ಲಿ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತವಳನ್ನು ಕಳಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ, ಮಹಾ ದುರಂತವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಲಿಲ್ವೇ ಪ್ರಭು? ಎಚ್ಚರಿಸಿದ್ರು ಕೂಡ ಸಂಬಂಧವಿಲ್ಲ. ಅವಳನ್ನು ಕರೆ ತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲಭಟರನ್ನೇ ಕಳುಹಿಸಲಿ. ಅಲ್ಪನೇ
ಎಂತೆಂತಹ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿರುವಿರಿ ಪ್ರಭು. ಅಲ್ಪನೇ ಧೂಮ್ರಲೋಚನ ತನ್ನ ಕ್ಷಿಪ್ರವಾಗಿರುವಂತಹ ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾರೆಂತ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಕತ್ತಿಯಿಂದ ಕೊಂದು ಕಳೆದದ್ದಲ್ಲ, ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು, ಅಗ್ನಿಯ ಕಿಡಿಗಿ. ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಿರುವಂತಹ ಚಂಡಮುಂಡರು ಕೊಲ್ಲುವರಿರ್ಬರೇ ಪ್ರಪಂಚ ಮೂರರಲ್ಲಿ ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ಅವರ ವ್ರತವನ್ನೇ ಕೆಡಿಸ್ತಾಳೆ. ತಲೆಯನ್ನು ಕಡಿದು ಚೆಂಡಾಟವನ್ನು ಆಡುತ್ತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ರಾಜ್ಯರಾಗಿರುವಂತಹ ಸುಗ್ರೀವ ಕಿರುನಗೆಗೆ ಸತ್ತು ಬಿದ್ದ ಅನುಗ್ರಹದಿಂದ ಮತ್ತೊಮ್ಮೆ ಬೆದ್ದು ಬರುತ್ತಾನೆ, ಬದುಕಿ ಬರುತ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತವಳು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಪ್ರಭು, ಗೆಲ್ಲುವುದಕ್ಕೆ ಇನ್ನೊಬ್ಬರನ್ನು ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಹೌದು, ಬದುಕಿಸುವುದಕ್ಕಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ನಿಮಗಾಗುತ್ತದ? ಪ್ರಯತ್ನ ಮಾಡಲಿಲ್ಲ ಅಲ್ಲವೇ? ಪ್ರಯತ್ನ ಮಾಡಿ ನೋಡಿ ಒಮ್ಮೆ. ಬೇಡ, ಸತ್ತವರು ಬರ್ತಾರ ಅಂತ, ಹೋದವರು ಹೋಗ್ಲಿ ಅಲ್ಲ, ಹೋಗಲಿ ಅಂತ ಹೇಳುವುದಲ್ಲ, ಬದುಕಿಸುವುದಕ್ಕಾಗುತ್ತದ? ಇನ್ನು ಬೇಡ, ಅವರು ಆಗುವುದಿಲ್ಲ. ಹಾಗಾದ್ರೆ ಅವಳಿಗೆ ಆಗುತ್ತದೆ ಅಂತಾದ್ರೆ ಅವಳನ್ನು ನಾವು ಸಾಮಾನ್ಯ ಹೆಣ್ಣು, ತರುಣಿ, ಅಬಲೆ ಅಂತ ಹೇಳಿದ್ರೆ ನಮ್ಮ ಮೂರ್ಖತನವಾಗಲಿಕ್ಕಿಲ್ವೇ ಪ್ರಭು? ರಕ್ತ ಬೀಜ ಕಾಡಲ್ಲಿರುವಂತಹ ಕಾಡು ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇನಿದೆ ಅಲ್ಲ ಪ್ರಭು? ತರುಣಿ ಅಲ್ಲ ಅವಳೇ ಆದಿಮಾಯೆ, 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 ಜಗದಾದಿಮಾಯೆ. ಸರ್ವೇಶ್ವರಿಯಲಿ ಮೋಹ ಗಿರಿಪುದು ಸರಿಯೇ, ಕೇಳಿನ ದೊರೆಯೇ ಸರಿಯೇ, ದೊರೆಯೇ ಸರಿಯೇ. ಧನುಜೇಶ ಕೇಳಿದ ಮಾತಾ
ವ್ಯರ್ಥ ವ್ಯರ್ಥ ಕೇಳಿನ ಮಾತ ಭ್ರಮೆಗೊಂಡಿರ ಪ್ರಭು. ಯಾಕೋ ಏನಾಯ್ತು? ಕ್ರೂರ ಮೃಗಗಳು ವಿಷಜಂತುಗಳು ಇರುವಂತಹ ಕ್ಷೇತ್ರವನ್ನು ಆರಿಸಿಕೊಂಡಿದ್ದ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ಅಲ್ಲಿ ವಿಹರಿಸ್ತಾ ಇದ್ದಾಳೆ ಅಂತಾದ್ರೆ ಅವಳು ಸಾಮಾನ್ಯ ಅಬಲೆ ಹೆಣ್ಣೆ ಪ್ರಭು. ಮತ್ತೇನು ತರುಣಿ ಅಲ್ಲವಳು, ಆದಿಮಾಯಿ, ಆದಿ ಪರಾಶಕ್ತಿ. ಇಂದು ಮಾಯಾ ಮೋಹಿನಿಯಾಗಿ ಕೌಶಿಕೆ ಎನ್ನುವಂತಹ ಹೆಸರು ನಿರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ಪ್ರಶ್ನೆ ತಿಳಿದುಕೊಳ್ಳುವುದಕ್ಕೆ ನಮಗೆ ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಪಾಪ ಬಡವರು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅದಕ್ಕಾಗಿ ಕಂಡಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರದ ಪ್ರಕರಣಗಳು, ಕೊಲೆ ಕಾಗಿ ತ್ರಿದಶರನ್ನು ಪಡೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರಯಬಾರ ಬಂದಿಡುವುದಕ್ಕಾಗಿ ಬಂದವಳು ಮತ್ತೆ ಯಾರವಳು? ಜಗದೇಶ್ವರಿ, ಪ್ರಣವ ಸ್ವರೂಪಿಣಿಯಾಗಿರುವಂತವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯವನಾಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು. ಬೇಡ, ಅವಳ ತಳ್ಳಿ ನಮಗೆ ಬೇಡ. ರಕ್ತಬೀಜ, ನಮ್ಮಲ್ಲಿ ಕೆಲವರು ವೀರರಿದ್ದಾರೆ, ನಾವು ಮಾಡಿದ್ದು ತಪ್ಪು ಎಂಬುದಾಗಿ ಬೆರಳು ತೋರಿಸಿ ಹೇಳ್ತಾರೆ. ಆದ್ರೆ ಸರಿದಾರಿ ಯಾವುದು ಹೇಗೆಂಬುದಾಗಿ ಅವರಿಗೆ ಹೇಳಿಕೊಡುವುದಕ್ಕಾಗುವುದಿಲ್ಲ. ನೀನು ಹಾಗಲ್ಲ, ತಿಳಿದವ ಪ್ರಾಜ್ಞ, ನಾನು ಏನು ಮಾಡಬೇಕು ಎಂಬುದಾಗಿ ಹೇಳಿ ನೋಡೋಣ. ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈಲಗಿ ಚರಣಗಿ ಭಕ್ತಿಯೋಗಲಿ ಪೊಡ ಮಾಡುತ್ತಾರ, ಪಡೆದವಳ ಕಾರುಣ್ಯದಲ್ಲಿ ಜಡಜ ಬೀಜನವರದ ದರದಲ್ಲಿ ಪಡೆದು ಸುಖವನ್ನು ಮಾಡುವುದರಲ್ಲಿ ನುಡಿಯ ನೀತಿಯ ದೊರೆಯೇ ಬಿಡು ಮನದ ಮೂರ್ಖತೆಯ. ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಸಂಕೋಚ ಯಾಕೆ ಪ್ರಭು? ಪ್ರಭು, ಜಡಜ ಪೀಠ ನಿಂತಿರುವಂತಹ ವರದ ಪ್ರಕಾರವಾಗಿ ಅಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು, ಬಾಳಬೇಕು ಎನ್ನುವಂತ ಆಸೆ ತಮಗುಂಟು ಅಂತಾದ್ರೆ ಪ್ರಭು, ಏನು ತ್ರೈ ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಪಡಮಟ್ಟೆವು ಅಂತಾದ್ರೆ ಅವಳ ಕಾರುಣ್ಯದಿಂದ ಅನುಗ್ರಹದಿಂದ ನಮಗೆ ಇವತ್ತಿಗೆ ಇನ್ನು ಮಾತಾಡಲಿ. ಹೆಣ್ಣಿಗೆ ಬೇಕಾಗಿ ಈ ಶುಂಭದಾನವ ತಲೆ ತಗ್ಗಿಸಬೇಕಾ? ತಗ್ಗಿಸುವ ಯಾರಿಗೂ ಗೊತ್ತಾಗದಿದ್ರೆ ಯಾರು ಯಾರಿಗೆ ಗೊತ್ತಾಗದ ಹಾಗೆ ಪ್ರಪಂಚದಲ್ಲಿ ಗೊತ್ತಾಗದೆ ಎಂತದ್ದಲ್ಲ.
ನೀನು ಹೋಗಿ ತಾಯಿಗೆ. ಈ ಶುಂಭನ ಬಗ್ಗೆ ಬಹಳಷ್ಟು ಹೊಗಳ್ತಾ ಇದ್ದವ ನೀನು. ಈ ಕಾಲಕ್ಕೆ ಈಗಲೂ ಹೊಗಳ್ತೇನೆ ನಾನು. ನಿನ್ನನ್ನು ಬಿಟ್ಟರೆ ಹೊಗಳಲಿಕ್ಕೆ ನನಗೆ ಮತ್ತೆ ಇದು ಯಾಕಾಗಿ ಈ ರೀತಿಯ ಮಾತನ್ನು ಹೇಳ್ತಾ ಇದ್ದೆ ಎಂಬುದಾಗಿ ಚೆನ್ನಾಗಿ ಆಲೋಚನೆ ಮಾಡಿದ್ದೇನೆ. ಇದು ಬದುಕುವ ಬುದ್ಧಿ. ಇದೆಲ್ಲ ಬದುಕೇನು ಪ್ರಯೋಜನ? ಇನ್ನೊಂದು ಪ್ರಯೋಜನ. ಇದು ಯಾವಾಗಲೇ ಸಾಯ್ಬೇಕು. ತಿಳಿಯಿತು. ಓದುತ್ತಾ ವೀರಾದಿ ವೀರರು ಯಾರು ಹಿಂತಿರುಗಿ ಬರುವುದಿಲ್ಲ ಎಂಬ ಕಾರಣಕ್ಕಾಗಿ ಈ ರೀತಿಯ ಮಾತು ಆಗುವುದಾದ್ರೆ ಕರೆತರುವುದಕ್ಕಾಗಿ ಹೋಗು. ಅಲ್ಲವಾದಲ್ಲಿ ಅರಮನೆ ಒಳಗೆ ಸೀರೆಯನ್ನುಟ್ಟು ಬಳೆಯನ್ನು ತೊಟ್ಟು ಒಳಗೆ ನಮ್ಮವರ ಒಳಿತಿಗೆ ಬೇಕಾಗಿ ಒಂದೆರಡು ಹಿತವಚನ ಒತ್ತಾಡಿದೆ. ರಣ ಹೇಳಿ ಅಂತ ಹೇಳಿದರೆ ದಿಗ್ವಿಜಯ ಕಾಲದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟಿರುವಂತಹ ರಣ ಹೇಳಿ ಅಂತ ಹೇಳಂದರೆ ಅಲ್ಲಿರುವಂತಹ ತರುಣಿಯನ್ನು ಕರೆತರುವುದಕ್ಕಾಗಲೇ ನಿಮ್ಮ ಮುಖ ನೋಡುತ್ತಿಲ್ಲ ಒಬ್ಬಟ್ಟಲ್ಲಿ ರಣವಿಲ್ಲವಾಗಿದ್ದೇನೆ. ಜಯಶೀಲನಾಗಿ ಸಂಖ್ಯೆಯ ದೈತ್ಯ ವೀರರು ನನ್ನ ಜೊತೆ ಸೇರಿದ್ರಲ್ಲ, ಆ ದೈತ್ಯ ಸೇನೆಯೊಂದಿಗೆ ಕದಂಬಾವನ ಪ್ರವೇಶ ಮಾಡಿದೆ. ಇದು ಕದಂಬಾವನವೇ? ಈ ಮೊದಲು ವನವಿಹಾರಕ್ಕೆಂದು ವನಬೇಟೆಗೆಂದು ನಾವು ಪ್ರವೇಶ ಮಾಡಿದ ವನವೇ ಇದು. ಕಾರ್ಗತ್ತಲೆಯಾಗಿ ಆಗಂತುಕರ ಮನದಲ್ಲಿ ಭಯದ ವಾತಾವರಣ ಹುಟ್ಟಿಸತಕ್ಕಂತಹ ಗಾಢಾಂಧಕಾರ ಇಲ್ಲಿ. ಇವತ್ತು ಕತ್ತಲ ಇಲ್ಲ, ಎಲ್ಲಿ ನೋಡಿದ್ರು ಬೆಳಕೆ ಕಾಣ್ತಾ ಇದೆ. ಹೇಗೆ ಬಂತು ಜ್ಞಾನದ ಮೂಲ ವಸ್ತು ಇಲ್ಲಿ ನೆಲೆಯಾದ ಕಾರಣದಿಂದಾಗಿಯೇ ಈ ರೀತಿಯ ಬೆಳಕು ಕಾಣ್ತಾ ಇದೆ. ಮಧ್ಯವರ್ತಿ ಆ ಸೂರ್ಯಮಂಡಲದಲ್ಲಿದ್ದುಕೊಂಡು ಯಾರು ಬ್ರಹ್ಮವನ್ನು ಅನುಸುವಂತಹ ಸಾಧಕರಿದ್ದಾರೆಯೋ ಅವರಿಗೆ ಪ್ರೇರಕಿಯಾಗಿ, ಪ್ರಚೋದಕಿಯಾಗಿ, ಅನುಗ್ರಹಕಾರಕಳಾಗಿ ಕಾಲವನ್ನು ಕಳೆಯುವಂತಹ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಇಲ್ಲಿ ನೆಲೆಯಾದ್ರಿಂದಲೇ ಈ ರೀತಿಯ ಬೆಳಕು. ಅವಳನ್ನು ನೋಡಬೇಕು ಎಂಬ ತವಕ ಅಧಿಕವಾಗುತ್ತಾ ಇದೆ. ಬೆಳಕಿನ ಸೆಲೆಯನ್ನು ಹಿಡಿದು ಸಾಗುವೆರಂತ ಸಾಗುವೆ. God
ಪಾಡಿದನು ತನ್ನೊಳಗೆ ಜಗಜ್ಜನನಿ ಶುಕವಾಣಿ ಕಲ್ಯಾಣಿ ಮಹಾತಾಯಿ. ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿದ್ದಾಯಿತೆ, ಇವಳನು ತಿಳಿಯದಿದ್ದಾಯಿತೆ. ಮಾಡಲಿ ಅಗಡ ಶುಂಭನ ಕೂಡಿ ಭಾಷೆಯ ಹೊರೆದು ಮಾಡಲಿನ್ನೇ ಅಕಟ ಅಕಟ ಶುಂಭನ ಕೂಡ ಭಾಷೆಯ ಹೊರೆದು ಜಗಜ್ಜನನಿ ಶುಕವಾಣಿ ಕಲ್ಯಾಣಿ ಕೇಳು ಇವಳಿ ಕೇಳು ಇವಳಿ ಮಾತನಾಡಿಸುವೆ ಎನ್ನುತ್ತ ನೋಡಿದನು ಕಲಿ ರಕ್ತ ಬೀಜ ಪಾಡಿದನು ಜಯ ಜಯ ಭುವನ ಜನನಿ ಜಗನ್ಮೋಹಿನಿ. ಜಯ ಜಯ ಜಗದಂಬ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ. ಜಯ 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 ಜಯ. जय जय जगदंबायनो तपाडिदनु ನೋಡಿದನು ಕಲಿ ರಕ್ತ ಬೀಜ ಜಯ ಜಯ ಏನು ಆಶ್ಚರ್ಯವಿದು! ಅರೆಗಳಿಗೆ ಲೋಕವನ್ನೇ ಮರೆತಲ್ಲ ನಾನು. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷಗಳೆಲ್ಲ ತಮ್ಮನ್ನು ತಾವೇ ಮರೆಯುತ್ತಾರಂತೆ. ಶಬ್ದ ಕಲಿಯುಗದ ಅನುಭವಕ್ಕೆ ಮಾತ್ರ ವೇದ್ಯವಾದಂಥ ಆನಂದಾನುಭೂತಿ ಆ ಕಾಲದಲ್ಲಿ ಆಗುತ್ತದೆ ಎಂಬುದನ್ನು ನಾನು ಕೇಳಿದ್ದೇನೆ. ಬ್ರಹ್ಮದೇವ ಪ್ರತ್ಯಕ್ಷವಂತಹ ಕಾಲಕ್ಕೆ ಅಂತಹ ಅನುಭವ ನನಗಾಗಿತ್ತು. ಮರಳಿ ಬ್ರಹ್ಮನ ತಾಯಿಯನ್ನು ಕಾಣುತ್ತಿರುವಂತಹ ಈ ಕಾಲಕ್ಕೆ ಅದೇ ಅನುಭವ. ಅಂತರಂಗದಲ್ಲಿ ಅನುಭೂತಿ ಆಗಬೇಕು ಅಂತ ಅದರಲ್ಲಿ ವಿಭೂತಿ ಶಕ್ತಿ ಇದ್ದಿರಬೇಕು. ಖಂಡಿತವಾಗಿಯೂ ಇದೆ. ಸಕಲ ಪ್ರಪಂಚವು ಪ್ರಕೃತಿಯು ತಾನೇ ಆಗಿ ದರ್ಶನ ಇಡ್ತಾ ಇದ್ದಾಳೆ ಮಹಾತಾಯಿ. ಪಾದದಲ್ಲಿ ಪಾತಾಳ, ಮರ್ತ್ಯದಲ್ಲಿ ಮರ್ತ್ಯ, ಶಿರದಲ್ಲಿ ಸುರಲೋಕ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರಗಳ ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ.
ಸ್ವಾಹಾಪತಿ ಎನಿಸಿದಂತ ಅಗ್ನಿದೇವ ಇವಳ ಹಣೆಯ 3ನೇ ಕಣ್ಣಿನಲ್ಲಿ ಆಗಿದ್ದಾನೆ. ಆಗಸದಲ್ಲಿರುವಂತಹ ಸಂಖ್ಯಾತ ನಕ್ಷತ್ರ ಕೋಟಿಗಳು ಇವಳು ಧರಿಸಿದಂತಹ ಮಾಲಾ ಮೌಕ್ತಿಕೆಗಳಲ್ಲಿ, ಜಂಬೂ ದ್ವೀಪಕ್ಕೆ ಆಧಾರ ಸ್ತಂಭವೆನಿಸಿದಂತಹ ಮೇರುಬಂದರ ಪರ್ವತಗಳು ಇವಳ ಸ್ತನಗಳಲ್ಲಿ, ಸಪ್ತ ಸಾಗರಗಳೇ ವಸನ, ಕಾರ್ಮೋಡನ ಆಶಂತಿರುವಂತಹ ಕೇಶರಾಶಿ, ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಲೇ ನಮೋ ನಮಃ. ಜಗದ ತಾಯಿ ಎಂಬುದು ಸ್ಪಷ್ಟವಾಗಿಲ್ಲ ನನಗೆ. ನೋಡುತ್ತಾ ಇದ್ರೆ ತ್ರಿಶೂಲವನ್ನು ಕುಣಿಸುವುದಕ್ಕೆ ತೊಡಗಿದ್ದಾಳೆ. ಯಾಕಪ್ಪ ಇವಳು ತ್ರಿಶೂಲ ಕುಣಿಸುವುದು? 3 ಮನೆ ಆಯ್ದು ಉಂಟು ಎಂಬ ಕಾರಣಕ್ಕಾಗಿ ಕುಣಿಸುವುದಲ್ಲ. ತ್ರಿಕಾರ್ಯಕ್ಕಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಗಳಿಗಾಗಲಿ, ತ್ರಿಶಕ್ತಿಗಳಿಗಾಗಲಿ ನಾನೇ ಕಾರಣನಿದ್ದೇನೆ. ಬೇಕಾದಾಗ ಸೃಜಿಸಿ, ಬೇಡವಾದಾಗ ಲಯಗೊಳಿಸುವಂತಹ ಸಾಮರ್ಥ್ಯವನ್ನು ಇನ್ನೂ ಉಳಿಸಿಕೊಂಡಿದ್ದೇನೆ. ರಕ್ತಬೀಜ ಅಂತ ಸಂಕೇತ ನೀಡ್ತಾ ಇದ್ದಾಳೆ ಮಹಾತಾಯಿ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತೂಗುತ್ತಾ ಇದ್ದಾಳಲ್ಲ. ಈ ಘೋರ ಕಾಂತಾರದಲ್ಲಿ ಇವಳಿಗೆ ಬಂಗಾರದ ಉಯ್ಯಾಲೆಯನ್ನು ಕೊಟ್ಟವರಾದ ಯಾರಪ್ಪ? ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲ. ಉಳಿದವರಿಗೆಲ್ಲ ಇವಳನ್ನು ಗ್ರಹಿಸಬೇಕಾದವು. ಯಾದೇವಿ ಸರ್ವಭೂತೇಶು ಲಕ್ಷ್ಮೀರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ. ಪಾರ್ವತಿಯಾಗಿ ಶಕ್ತಿಯನ್ನು, ಸರಸ್ವತಿಯಾಗಿ ವಿದ್ಯೆಯನ್ನು, ಲಕ್ಷ್ಮಿಯಾಗಿ ಬೇಕಾದಂತಹ ಧನವನ್ನು ಅನುಗ್ರಹಿಸಬೇಕಾದವಳು ಇವಳಿ. ಹಾಗಾಗಿಯೇ ಬಂಗಾರದ ಉಯ್ಯಾಲೆ ಸುಲಭವಾಗಿ ಒಲಿದು ಒದಗಿ ಬಂದಿದೆ ಈ ಮಹಾತಾಯಿ. ತೂಗುತ್ತಾ ಇದ್ದಾಳೆ. ನೋಡುತ್ತಾ ಇದ್ರೆ ನಮ್ಮನ್ನು ಜೊತೆ ಸೇರಿಸಿ ತೂಗಿದಂತ ಅನುಭವ ಆಗ್ತಾ ಇದೆ. ಲೋಕಮಾತೆ ಅಲ್ವೇ? ಹಾಗೆ ನೋಡುತ್ತಾ ನೋಡುತ್ತಾ ಅರೆಗಳಿಗೆ ಲೋಕವನ್ನು ಮರೆತೇ ನನಗರಿವಿಲ್ಲದೆ ಅವಳ ಪಾದ ಮೂಲಕ್ಕೆ ಹೋದೆ. ನಾನು ಪಾದಕ್ಕೆ ಮಣಿಯಬೇಕೆಂಬಂತ ಉದ್ದೇಶದಿಂದ ನನಗೆ ಅಲ್ಲಿಗೆ ತಲುಪುವಾಗ ಅಮ್ಮನ ಮುಖ ನೋಡಬೇಕೆಂಬ ಭಾವನೆ ಬಂದು ಹೋಯಿತು. ಮುಖಾವಲೋಕನ ಮಾಡಿದ್ದೇ ತಡ ಕ್ರೂರವಾದ ದೃಷ್ಟಿ ಬಿಡಲಿಕ್ಕೆ ತೊಡಗಿದೆ. ಯಾಕಪ್ಪ ಇಂತಹ ದೃಷ್ಟಿ? ಅರ್ಥವಾಯಿತು ನನಗೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ರಾಕ್ಷಸರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣವಾದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಆ ಭಯವನ್ನು, ಆತಂಕವನ್ನು ದೂರ ಮಾಡಿ ಆ ಭಯದಾನ ಮಾಡತಕ್ಕವಳಿದ್ದಾಳೆ ಮಹಾತಾಯಿ. ನಾವು ಮಾಡಿದ್ದದಲ್ಲಲ್ವೇ? ಭೂಲೋಕದಲ್ಲಿ ಬಾಳಿ ಬದುಕಬೇಕಾದಂತಹ ನಾವು ಸ್ವರ್ಗಧಾಮವನ್ನು ಪ್ರವೇಶ ಮಾಡಿ ಇಂದ್ರಾದಿಗಳನ್ನು ಸೆರೆಬಡಿದು ನಾಕಪೀಠದಲ್ಲಿ ಅಲಂಕೃತರಾಗಿದ್ದಾರೆ ಶುಂಭಾಸುರ. ಸೂರ್ಯ ಚಂದ್ರರ ನಡೆಗೆ ತಡೆ ನೋಡಿ ತಾವೇ ಸ್ವತಃ ಸೂರ್ಯ ಚಂದ್ರಾಗಿ ನಭದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ತೊಡಗಿದ್ದಾರೆ ಶುಂಭಾನಿಶುಂಭರು. ಲೋಕ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ದಲ್ವೇ? ಮರಳಿ ಸುವ್ಯವಸ್ಥೆಗೊಳಿಸಬೇಕು ಅಂತಾದ್ರೆ ಲೋಕನಾಯಕಿಯ ದೆರಗಿಳಿದು ಬರಬೇಕಷ್ಟೇ. ನಾವು ಬರಿಸಿದ್ದೆಂಬಾಗೆ ಎದೆ ತಟ್ಟಿ ಹೇಳುವ ಹಾಗಿಲ್ಲ. ಯಜ್ಞದ ಮೂಲಕವಾಗಿ ಅಲ್ಲ, ತಪಸ್ಸಿನ ಮೂಲಕವಾಗಿ ಅಲ್ಲ, ದಾನದ ಮೂಲಕವಾಗಿ ಅಲ್ಲ, ದೌಷ್ಟರಿಂದ ಬರಿಸಿದ್ದೇವೆ. ನಾವು ದುಷ್ಟರಾದ್ರಿಂದ ಅವಳು ಧರೆಗಿಳಿದಿದ್ದಾಳೆ. ದುಷ್ಟತನಕ್ಕೆ ದುಷ್ಫಲ ಬಲದ ಸತ್ಫಲ ಅಂತಲ್ಲಿ ಹೇಳಲಿಲ್ಲ, ಅನುಭವಿಸಲೇಬೇಕು. ಅತ್ಯುನ್ನತಿ ಪತನ ಹೇತು. ಏನು ಮಾಡೋಣ? ಸರಿಯಾಗಿ ಆಸನ ನೋಡದೆ ಕುಳಿತುಕೊಂಡ್ರೆ ಬೀಳಲೇಬೇಕು, ಬೇರೆ ದಾರಿ. ನಾವು ಇಳಿಯುವುದಿಲ್ಲ ಅಂತ ಅಂದಾಗ ಇಳಿಸ್ತೇನೆ ಅಂತ ಬಂದವಳು ಮಹಾತಾಯಿ. ಆದರೆ ಏನು ಮಾಡೋಣ? ಶುಂಭನ ಸಾಧನೆ ಇಳಿಸಿದಾಗ ಮಾತ್ರ ಖೇದವಾಗುವುದಕ್ಕೆ ತೊಡಗುತ್ತಾ ಇದೆ ನನಗೆ. ಒಬ್ಬನ ಶುಂಭನ ಆಳ್ವಿಕೆ ಕಾಲದಲ್ಲಿ ದಾನವರ ಉನ್ನತಿ ಏನು? ಅವನು ಜೀವಂತನಾಗಿರುತ್ತಾ ಪತನವನ್ನು ನೋಡಬೇಕಾಗಿ ಬಂತಲ್ಲ. ಉತ್ಕರ್ಷ ಹಾಗೂ ಅಪಕರ್ಷ ಒಂದೇ ತಲೆಮಾರಿನಲ್ಲಿ ಅಂದಾಗ ಕರುಣಿಗೆ ಕಟ್ಟಿಟ್ಟ ಅನುಭವ ಆಗುತ್ತಾ ಇದೆ ನನಗೆ. ಶುಂಭನ ಸಾಧನೆಯನ್ನು ಕಣ್ಣಾರೆ ಕಂಡು ಸಂತೋಷ ಹೊಂದಿದವ ನಾನು. ಅದೆಲ್ಲ ಮಣ್ಣು ಪಾಲಾಗ್ತಾ ಇದ್ದಿಲ್ಲಂಬಂತ ಕೊರಗು ನನಗೆ. ಆ ನನ್ನ ದೊರೆಗಾಗಿ ನುಡಿಯಬೇಕು. ಆತ ನೀಡಿದಂಥ ಉತ್ಪನ್ನಕ್ಕಾಗಿ ದುಡಿಯಬೇಕು. ಧನುಜ ಸಮಾಜಕ್ಕಾಗಿ ದುಡಿಯಲೇಬೇಕು. ಹೋರಾಟ ಮಾಡಿದ ನನ್ನ ಉದ್ದೇಶವೇನುವಲ್ಲ. ಭಕ್ತಿಗೆ ಒಲಿತಾಳಂತೆ ಮಹಾತಾಯಿ. ಭಕ್ತಿಗೆ ಒಲಿದು ಏನು ಬೇಕು ಮಗನೇ ರಕ್ತಬೀಜ ಅಂತ ಕೇಳಿದ್ರೆ ದಾನವರ ಆಯುಷ್ಯವನ್ನು ವೃದ್ಧಿ ಮಾಡಮ್ಮ ಅಂತ ನಾನು ಬೇಡ್ತೇನೆ. ಅಷ್ಟು ನನ್ನಿಂದ ಸಾಧಿತವಾಯಿತು ಅಂತಾದ್ರೆ ರಕ್ತಬೀಜನ ಜೀವನಕ್ಕೆ ಮತ್ತೊಂದು ಸಾರ್ಥಕ್ಯವಿಲ್ಲ. ಅವಳು ಒಪ್ಪಬೇಕಷ್ಟೇ. ಮೊದಲೇ ಹೇಳಿದ್ದಾಳೆ, ಯುದ್ಧವೇ ಬದ್ಧ, ಪರಾಕ್ರಮ ಉಂಟು ಅಂತಾದ್ರೆ ಕಾಳಗವನ್ನೇ ಸಗುತ್ತೆ ಹೇಳಿಯಾಳು. ದುರ ಕಂಜುವ ಭಟನೇನುವಲ್ಲ ರಕ್ತಬೀಜ. ಈ ಪರಂಜ್ಯೋತಿ ಸ್ವರೂಪಗಳಲ್ಲಿ ಕಾಳಗವನ್ನು ಎಸಗಿ ನಾನು ಅಳಿಗೆ ಅಂತಾದ್ರೆ ನನಗದು ಮರಣವಲ್ಲ, ಮಹಾನವಮಿ. ಮತ್ತೆ ಹುಟ್ಟಿ ಸಾಯುವಂತಹ ಕಾಲಚಕ್ರಕ್ಕೆ ಸಿಲುಕದೆ ಶಾಶ್ವತವಾದಂತಹ ಕೈವಲ್ಯ ಪದವಿಯನ್ನು ಹೊಂದೋದಕ್ಕೊಂದು ಮಾರ್ಗವಾಗಲಿ. ನಿಗ್ರಹವೋ ಅನುಗ್ರಹವೋ ತೀರ್ಮಾನ ಮಾಡಬೇಕಾದವಳು ಅವಳೇ ಜಗನ್ಯಾಮಕಿ. ಅವಳ ಸಾನ್ನಿಧ್ಯವನ್ನು ಸೇರ್ತೇನೆ, ಅವಳನ್ನು ಸಂಪ್ರಾರ್ಥಿಸ್ತೇನೆ. ಅವಳ ಮನದ ಇಂಗಿತ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ನಡೆಯುತ್ತೇನೆ. ಮಾತಾಮನಗತ ಶ್ಯಾಮ ಮಾತಂಗಿ ಮದಶಾಲಿನಿ ಕುರ್ಯಾಯ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ. ನಿಭವತ್ರೇ ನೀನೇ ನನಗೆ ಅಮ್ಮ, ನೀನೇ ನನಗೆ
ನೀನೇ ನನಗೆ ಶುಂಭದಾನವ ಬಯಸಿದರೆ ಶುಂಭದಾನವ ಬಯಸಿದರೆ ಸಾಲುವಾಗಲಿ ವರಿಸದೆ ಶೌರ್ಯದಿಂದಲೇ ಸಾಲುವಾಗಲಿ ವರಿಸದೆ ಶೌರ್ಯದಿಂದಲೇ ಚೂಚಿಯ ಬಯಸಿದರೆ ಏನಾಗ ನಿಭವಕ್ಕೆ ಅಮ್ಮ ನೀನೇ ನನಗೆ ಜಯ ಜಯ ಚಂದ್ರಗಳಾದರೆ ಜ್ಞಾನ ವಿದ್ಯಾಧರಿ ಶೋಭಕ್ತ ಬರೋಹರಿ ಮೋಹನ ಕಲ್ಯಾಣಿಯೇ ಅಮೃತ ಸ್ವರೂಪಿ ತ್ರಿಪುರ ಸುಂದರಿ ಪುಣ್ಯವಾದ ಪುಂಡರೀಕಕ್ಕೆ ಸಾಷ್ಟಾಂಗವಾಗಿದ್ದೇನಮ್ಮ. ಶುಭವಾಗಲಿ. ನಿನ್ನ ಪಾದ ಭಜಕರಾದಂತಹ ರಕ್ತ ಬೀಜಾಗ್ತಿದ್ದೇನಮ್ಮ ನಾನು. ನಿನ್ನ ಕುರಿತಾದಂತಹ ಸ್ತುತಿ ಭಜನೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಕಾಮನೆ ಉಂಟು. ಯಾವತ್ತೂ ಭಜನೆ ಮಾಡ್ತೇನೆ. ಅದು ನಗರ ಭಜನೆ, ಇದು ವನ ಭಜನೆ. ನಗರ ಭಜನೆಯಲ್ಲಿ ಕಾಮನೆ ಇಲ್ಲ ನನಗೆ. ಇಲ್ಲಿರುವಂತಹ ಕಾಮನೆ ನನಗಾಗಿ ಅಲ್ಲ, ನನ್ನ ಧರೆಯಾದಂತಹ ಶುಂಭನಿಗಾಗಿ. ಆತ ನೀನನ್ನು ಬಯಸಿದ್ದಾನೆ. ಅದನ್ನು ಹೇಳೋಕ್ಕಾಗಿ ಬಹಳ ಮಂದಿಗಳು ಬಂದರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉತ್ತರವನ್ನು ಕೊಟ್ಟೆಯಂತೆ. ನನ್ನಲ್ಲಿ ಮಾತ್ರ ಆ ರೀತಿ ಉತ್ತರ ಹೇಳಬಾರ್ದಮ್ಮ. ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಶಂಭುವೇ ಬರಲಿ ಕಾಲಕ್ಕೆ ಅಂತ ಹೇಳಿದಂತೆ. ಯಾಕಮ್ಮ ಶಂಭುವನ್ನು ಕರೀತಿ? ಶಂಭುವೇ ದುರಕಣಿಯಾದಂತಾದ್ರೆ ಅವನ ಶೂಲವನ್ನು ಸೆಳೆದು ಅವನ ಮೇಲೆ ಪ್ರಯೋಗಿಸುವಂತಹ ಸಾಮರ್ಥ್ಯವುಳ್ಳವರಿದ್ದಾನೆ ನಮ್ಮ ದೊರೆ ಶುಂಭಾಸುರ ಅಂತ ಒಬ್ಬ ಸಾಧಕ. ಪೃಥ್ವಿಮೂರಕ್ಕೆ ಒಡೆಯನಾಗಿ ಧರ್ಮ ಕುಲದ ಆಧಾರ ಸ್ತಂಭವಾಗಿ ಕುಂಭಿನಿಯ ಪ್ರತ್ಯಕ್ಷ ಶಂಭುವಾಗಿ ವಜ್ರ ಸ್ತಂಭದಂತೆ ಬರೆಯುತ್ತಾ ಇದ್ದಾನ. ಗಂಡುಗಲಿ ಶುಂಭ. ಗಂಡಂದ್ರೆ ಅವನೇ, ಹೆಣ್ಣಂದ್ರೆ ನೀನೇ. ನೀನು ಮೂರು ಲೋಕದ ಒಡತಿ, ಅವನು ಮೂರು ಲೋಕದ ಒಡೆಯ. ಉಭಯರ ಜೊತೆ ಆಗಿದ್ದುಕೊಂಡು ಭಕ್ತರಾದ ಶರಣರಾದ ನಮ್ಮನ್ನು ಹರಸಿದ್ರಿ ಅಂತಾದ್ರೆ ನಾವು ಉನ್ನತಿಯನ್ನು ಉತ್ಕರ್ಷನ್ನು ಬಹಳ ಬೇಗನೆ ಹೊಂದುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ನಿನ್ನ ಹಂಬಲಿಕೆಯಲ್ಲಿ ಕಾಲ ಕಳಿಸಿರುವಂತಹ ಶುಂಭನ ಸಾನ್ನಿಧ್ಯವನ್ನು ಸೇರಿ ಕರೆತರುವೆ ಹೀಗೆಂದು ಭರವಸೆಯನ್ನಾಡಿ ಒಂದೊಂದರ ಸಮೇತನಾಗಿ ಬಂದಿದ್ದೇನೆ. ನಿನಗೆ ಬಂಗಾರದ ಪಲ್ಲಕ್ಕಿ ಆಗಬೇಕು ಅಂತ ಇದೆಲ್ಲ ಬಂಗಾರದ ಪಲ್ಲಕ್ಕಿ ತಂದದು ನಾನು. ಈ ರೀಟೆಲ್ಲ ಮಾಡಿ ಇರಿಸಿದ್ದೇವೆ ನಾವು, ನಮ್ಮಲ್ಲಿ ಇಲ್ಲದಂತ. ನಿನಗೆ ಬೇಕಾದೆಲ್ಲ ಉಂಟು ನಮ್ಮಲ್ಲಿ. ಹೌದಪ್ಪ, ಮತ್ತೆ ಇದು ಬೇಡ ಇದು ಬೇಡ ಅಂತ ಹೇಳಿದ್ರೆ ನಿನಗೆ ಏನೆಲ್ಲ ಬೇಕು ಸೌಭಾಗ್ಯ ಸೌಲಭ್ಯ ಅದೆಲ್ಲ ಸಿದ್ಧ ಮಾಡಿ ಇಟ್ಟಿದ್ದೇವೆ. ಎರಡನ್ನು ಉಂಟು, ಒಂದೊಂದು ಎರಡಲ್ಲ ಮೂರು ಬೇಕಾದ ಕಟ್ಟಿಕೊಳ್ಬಹುದು. ಆದ್ರಿಂದ ಹೇಳ್ತಾ ಇದ್ದೇನೆ ತಾಯೇ, ನೀನು ಬಂಗಾರದ ಪಲ್ಲಕ್ಕಿಯಲ್ಲಿ ಕುಡಿಕೆ ಅಂತಾದ್ರೆ ಅದರ ಹಿಡಿಕೆಗೆ ಹಗಲು ನೀಡಿ ಸಂಭ್ರಮದಿಂದ ಶೋಣಿತಾಪುರಕ್ಕೆ ನಾನು ಕೊಂಡು ಹೋಗುವರಿದ್ದೇನೆ. ಬಾರಿಸುವ ಮರಣಮೃದಂಗವನ್ನು ಬದುಕಿರಿಸು, ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸು, ಶುಂಭನ ಕುರಡಿಗಿಕ್ಕಿ ವರಿಸು, ನಮ್ಮೆಲ್ಲರಿಗೂ ಸಂತೋಷವನ್ನು ಉಡಿಸು. ಒಲಿದು ಬಾ, ನಲಿದು ಬಾ, ನಮ್ಮಲ್ಲಿ ನೆಲೆಸು ಬಾ, ನಮ್ಮೆಲ್ಲರನ್ನು ಹರಸು ಬಾ ಬಾ ಬಾ. ರಕ್ತ ಬೀಜ ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ಭಕ್ತಿ ಮಾಡಲಿಕ್ಕೆ ಕಷ್ಟಪಟ್ಟಾದ್ರೂ ಸ್ವಲ್ಪ ಹೊತ್ತು ಮಾಡಿ ಕೊಡ್ತಾರೆ. ನಿನ್ನ ಭಕ್ತಿಯಿಂದ ಸಂತುಷ್ಟನಾಗಿದ್ದೆ. ಅಮ್ಮ, ನನ್ನ ಆಗಿರುವ ಭಕ್ತರು ಬಹಳ ಮಂದಿಗಳಿದ್ದಾರೆ ಶೋಣಿತಾಪುರದಲ್ಲಿ. ಮೊನ್ನೆ ಸುಗ್ರೀವ ಬರಲಿಲ್ವಾ ನಿಮ್ಮಲ್ಲಿಗೆ? ಹೌದು. ಎಂತ ಭಕ್ತ ಅವ. ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ಭಿನ್ನತೆ ಕಂಡೆ ಅಂತಾದ್ರೆ ನಾನು ಧನ್ಯ. ನಿನ್ನನ್ನು ಹುಂಬನೆಂದಲೋ ಪ್ರಾರ್ಥನೆಂದಲೋ ನಿನ್ನ ಭಕ್ತನೊಬ್ಬ ಹುಂಬರಾಗ್ಲಿಕ್ಕೆ ಉಂಟೆ ತಾಯೇ? ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಅಪ್ಪುದು ವಿನ ಹೊಂಗಾರದ ಮರವನ್ನಲ್ಲವಲ್ಲ. ಶುಂಭರಂದ್ರೆ ಮಾಮರವಲ್ಲ, ಹೊಂಗಾರೆಯಲ್ಲ. ಶುಂಭರಂದ್ರೆ ಶ್ರೀಗಂಧದ ಮರ. ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೇ. ನೀರಿಂದ ಎತ್ತಿ ಮೇಲಿರಿಸಬೇಕು, ಸ್ವಲ್ಪ ನೀರು ಉಪಯೋಗಿಸಿ ಚೆನ್ನಾಗಿ చేయಬೇಕು. ಆವಾಗ ಗಂಧದ ಪರಿಮಳ ಹೊರಡುತ್ತದೆ. ಗಮ 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 ಗಮ. ದೇವುದಕ್ಕಾಗಿ ನಾನು ದುರವನ್ನು ಸಾರಿದೆ. ನಿನ್ನ ಒಡೆಯನಾದಂತಹ ಶುಂಭ ಯಾಕೆ ಬರಲಿಲ್ಲ? ಯಜಮಾನರು ಹಾಗೆ ಕಳಿಸುವ ಕ್ರಮ ಇಲ್ಲ. ಯಜಮಾನರು ಹಿಂದೆ, ನಂಬಿಕಸ್ಥರಾದ ನಾವು ಮುಂದೆ. ನಾವು ಹಾಗೆ ಹೊರಟು ಬಂದವು. ನೀವು ಇಲ್ಲಿ ನಾವು ಹೋಗಿ ಬರ್ತೇವೆ. ಸಾವಿರುವಂತಹ ಶುಂಭನಿಗೆ ಅಷ್ಟು ಅಹಂಕಾರವಿರಬೇಕಾದ್ರೆ ಸಾವಿರದ ಒಂದಾಗಿರುವಂತಹ ನಾನಷ್ಟು ವಿಜೃಂಭಿಸಬೇಡ. ಸಾವಿರುವುದು ನಮಗೆ ಬೇಡ, ಸಾವಿರದ ಒಂದು ಅದು ನೀನು ಅಂತ ಗೊತ್ತಾಗಿ ನಿನ್ನ ಬಳಿಗೆ ಬಂದದ್ದು. ದಾನ ಬೇಡುವನ ಪಾತ್ರೆಯನ್ನು ಕಂಡೇ ದಾನವನ್ನು ನೀಡಬೇಕಂತೆ. ನಮ್ಮಲ್ಲಿ ಎಲ್ಲ ಬೆಳ್ಳಿ ಬಂಗಾರದ ಪಾತ್ರೆ ಬಿಟ್ಟರೆ ಬೇರೆ ಪಾತ್ರೆ ಎಲ್ಲ ಇಲ್ಲ. ಮಣ್ಣಿನ ಕುಡಿಕೆಗೆ ಯಾರು ಅಮೃತವನ್ನು ಸುರಿಯುವುದಿಲ್ಲವಲ್ಲ. ಮಣ್ಣಿಗೆ ಹಾಕಿದ್ರೆ ಇಂಗಿ ಹೋದಿ ತಮ್ಮ, ಬಂಗಾರದ ಪಾತ್ರೆ ಕೊಡುವ. ಹಸಿವ ತೃಷೆ ನನ್ನಲ್ಲಿ ಅಧಿಕವಾಗಿದೆ. ರಕ್ತ ನಿನಗೇನು ಬೇಕು ಕೇಳು. ದೇವಲೋಕದ ಕಲ್ಪವೃಕ್ಷದ ಫಲ ಬೇಕೆ? ಕಾಮಧೇನುವಿನ ಹಾಲು ಬೇಕೆ? ಕಾಮಧೇನುವಿನ ಹಾಗೆ ಅನುಗ್ರಹಕಾರಕಳಾದಂತ ಅವಳ ಮಗಳು ನಂದಿನಿ ಇದ್ದಾಳೆ. ನಿನಗೆ ನಂದಿನಿ ಹಾಲು ಬೇಕು ಅಂತಾನೆ ತರಿಸಿಕೊಡ್ತೇನೆ ಈಗ. ದುಷ್ಟ ಶಿಕ್ಷಣ ನನ್ನ ಹಸಿವು, ಶಿಷ್ಟ ಪರಿಪಾಲನೆ ನನ್ನ ತೃಷೆ. ನೀನ್ ಹಾಗೆ ಒಗಟು ಮಾತಾಡಿದ್ರೆ ನನಗೆ ಅರ್ಥ ಆಗುದು. ನನಗೆ ನೇರ ಮಾತಾಡಿದ್ರೆ ಗೊತ್ತಾಗುದಮ್ಮ. ನುಡಿಗೆ ತಪ್ಪಿ ನಡೆದೆ ಎಂದು ನೀನೇ ಸ್ಪಷ್ಟಪಡಿಸಿದೆಯಲ್ಲ. ಎಲ್ಲಿ ಯಾವಾಗ ಹೇಗೆ? ಕರೆ ತರುತ್ತೇನೆ ಇಲ್ಲವಾದಲ್ಲಿ ಎಳೆ ತರುತ್ತೇನೆ ಎಂದು ಮಾತು ಕೊಟ್ಟು ಬಂದವನಲ್ವೇ ನೀನು? ಭಕ್ತಿಗೆ ಒಲಿಯೋದು ಏನಿದೆಯಮ್ಮ? ಭಕ್ತಿ ಕುಸುಮ ತಂದೆನಿದ ನಿನ್ನ ಪಾದಕ್ಕೆ. ಏನಿದ್ರೆ ಇದು
ಸ್ಮಶಾನದ ತುಳಸಿ ಪೂಜೆಗೆ ಯೋಗ್ಯವಾದದಲ್ಲ. ಸ್ಮಶಾನದ್ದಾದ್ರೇನು ವೃಂದಾವನದ್ದಾದ್ರೇನು ತುಳಸಿ ತುಳಸಿ ಅಲ್ವಮ್ಮ. ನಿನ್ನ ತ್ರಿಕರಣ ಶುದ್ಧವಿಲ್ಲಲ್ಲ. ಯಾರು ಹೇಳಿದ್ದು? ಬ್ರಹ್ಮದೇವರು ಹೇಳಿದ್ದಾರೆ ತ್ರಿಕರಣ ಶುದ್ಧ ಆದ್ರಿಂದ ನೀವು ಪ್ರತ್ಯಕ್ಷ ಆಗಿದ್ದೇನೆ ಅಂತ. ಹಾಗಾಗಿ ಧೂಳು ಎಬ್ಬಿಸಿದ್ದ. ಧೂಳು ಎಬ್ಬಿಸದೆ ಮತ್ತೆ ಧೂಳು ಎಬ್ಬಿಸಬೇಕಾದ್ರೆ ಧೂಳು ಎಬ್ಬಿಸುವುದೇ. ನೀನು ಮಾತನಾಡುವವನು ಹೌದು, ಧೂಳು ಎಬ್ಬಿಸುವವನು ಹೌದು. ಆದ್ರೆ ಈಗ ನನ್ನನ್ನು ಮುಖ ಮುಖ ನೋಡ್ತಾ ಇದೆಯಲ್ಲ, ರಾಣ ಹೇಳಿ ತಲಗಾಚೆ. ನಿನಗೆ ಹಿಂದೆ ಮುಂದೆ ಯಾವತ್ತೂ ಗೊತ್ತಿಲ್ವಾ? ನನ್ನನ್ನು ಹಿಂದೆ ಮುಂದೆ ಮಾಡುವ ಆಲೋಚನೆಯ ಅದೆಲ್ಲ ಸುತ್ತು ನಿನಗೆ ಕಡಿಮೆ ನನಗೆ ಇಂದ್ರಾಣಿಯ ನಾನೇ ವಜ್ರಾಯುಧವನ್ನೆತ್ತಿ ಹೊಡೆದೆಯಾ? ಹೌದು. ಹಣೆಗೆ ನಿನ್ನ ಕಂಡ ದೇವೇಂದ್ರ ಬಂದಿದ್ದ ವಜ್ರಾಯುಧ ಹಿಡ್ಕೊಂಡು. ಹೌದು. 4 ಬೀಳುವಾಗ ಓಡಿದ. ಅವ ನಿನ್ನ ಕೈಗೆ ವಜ್ರಾಯುಧ ಕೊಟ್ಟು ಕಳಿಸಿದ. ಸಮಯ ಸಾಧಿಸಿ ನನ್ನ ಹಣೆಗೆ ಹೊಡೆದೆಯ? ಹೇಗಿದೆ ಪೆಟ್ಟು? ಪೆಟ್ಟು ನಿನಗೆ ಬೀಳ್ತದ ನೋಡು. ಏನು ಇನ್ನು ಬರುವವರು ನಿನಗೆ ಹೊಡಿತಾರೆ. ಡಿಬಿಕ್ಕ ಡಿಬಿಕ್ಕ ಡಿಬಿಕ್ಕ. ಅವರ ಕಾಲು ಮುರಿದೇನು? ಯಾರು ಮುರಿಯುವುದು? ನಾನೇ. ರಕ್ತ ಬೀಜನಿಗೆ ರಕ್ತ ಸೋರಿದ್ರೆ ಗಾಯವಾದ್ರೆ ಸೋಲವಾಗ್ತಂತ ಯಾರು ಹೇಳಿದ್ರು ನಿನಗೆ? ಮತ್ತೆ ಗೆಲುವಾಗ್ತದ? ದೇವದೇವನಾದಂತಹ ಚತುರ್ಮುಖ ಬ್ರಹ್ಮದೇವ ನನ್ನ ಮುಂದೆ ಕಾಣಿಸಿಕೊಂಡ. ಮಗರೇ, ಬ್ರಹ್ಮದೇವರು ನನ್ನ ಪ್ರತ್ಯಕ್ಷ ನನಗೆ ಪ್ರತ್ಯಕ್ಷ ಹಾಗೆ ಮಗನ ಅಂತ ಹೇಳಿದ್ರು. ನೀನು ಅಂತ ಹೇಳುವುದೇಕೆ? ನಿನ್ನನ್ನು ಹೇಳಿದ? ಹೌದೌದು. ಹೆದರಬೇಡ. ನಿನ್ನ ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದರೆ ನಿನ್ನ ಹಾಗಿರುವಂತಹ ಸುದೃಢರು ಕೋಟಿ ಕೋಟಿ ರಕ್ತ ಬೀಜ 1 2 3 4 ಅಂತಲ್ಲ, ಕೋಟಿ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ತಾರೆ. ಬಂದವರು ನಿನ್ನನ್ನು ಏನು ಮಾಡ್ತಾರೆ ನೋಡು. ಪರೀಕ್ಷೆ ಕೊನೆಯ ಪರೀಕ್ಷೆ ಇವತ್ತು. ಪರೀಕ್ಷೆ ನಿನ್ನದು. ನಿನ್ನದು. ಬ್ರಹ್ಮದೇವರ ವರಬಲದ ಸಾಕ್ಷಾತ್ಕಾರಕ್ಕಾಗಿ ಬೊಗಸೆಯ ರಕ್ತ ಬಂದಿಲ್ಲ.
ಬ್ರಹ್ಮಕಲಶದ ಸುಸಂದರ್ಭದ್ದೇ ಭಕ್ತಿ ಶ್ರದ್ಧೆಯ ಭಕ್ತರನ್ನ ಲೆಪ್ಪು ಅಂಬರಬಡಿಯ ಭೂಮಿಗಾಯ ಭೂಮಿಯ ರಾಜ್ಯ ಸೇರಿ ರಾಜ್ಯ ಬಡಿಯ ಗುತ್ತುಗಾಯ ಗುತ್ತು ಬರಿಗೆ ತಗದಂಗಡೆ ತಮ್ಮಲ್ಲರ ತೇಜೋಕುಲು ಬಾಲಿಲು ಬುದ್ಧರು ಇಚ್ಚರು ವಿನ್ಯರು ಗಿನ್ಯರಾದವರು ಪರವರು ರಾಜ್ಯದ ಕುಟುಂಬ ಪಂಚವರ್ಣ ಮಣ್ಣೆಡು ಉಂಟಾಪಿನೆಂಚದ ವೇಳೆ ಭಾಗವತ್ತರೆ ಉಂಡಾಯಿನ ದಿನಮಾನ ಕಟ್ಟಿಪು ತುತ್ತಿಸೀರ ಪಾಡಾಯಿನೆಂಚದ ಬಣ್ಣ ಕೊಟ್ಪಾನೆಂಚದ ಮಂಜುಬಿಡ್ತದ ಸೇವೆ ಏನೋ ವೀರ ವಿಷನಾಮೃತ ನೆರ್ತನೆ ಎಪ್ಪಲ ಮಲ್ಪಿನೆಂಚದ ನ್ಯಾಯಕ್ಕೆ ಎಂಡುಂಡೆ ಎಡ್ಡೆ ಮದಿಪು ಆನೆ ತಿರ್ಗೆರ ಅಂಕುಶದ ಬಲಗೆ ಮಾಯ ತಿರ್ಗೆರ ಮದಿಪುದ ಬಲಗೆ ಅಪಗಾನಗೆ ನಿಂತ ಪುಣ್ಯ ಸಂದರ್ಭಡು ಭಕ್ತಿ ಶ್ರದ್ಧೆ ಕೊರಂಚದ ಸೇವೆಡಿ ಏರಾ ಮೀರ ಒಪ್ಪ ತಪ್ಪ ಪನ್ಪಿನೆಂಚೆ ಇಂಕುಲೆ ಮಾನ ಬೆರಗತೆ ಮಾಮದಿಪ್ಪೆರ ತೀರಂದಿ ತಪ್ಪುನು ತಪ್ಪಾಲ ಒಪ್ಪುನು ಒಪ್ಪಾಲ ಕೊರ್ನಂಚದ ಸೇವೆನು ಪೊರ್ಲುಡು ಮಟ್ಟೆಲು ಪಾಡಲ್ಲ ಪನ್ಪಿನೆಂಚದ ನುಡಿಯತ್ತೆ ಸಂತೋಷಾಂಡು ಕೊರ್ನಂಚದ ಸೇವೆನು ಪೊರ್ಲುಡು ಕೈಕೊಂಡೆ ಎನ್ನ ಭಕ್ತರಿಗೆ ಸರ್ವೇರಗಳಾಯಿರು ಆರೋಗ್ಯವನ್ನು ಕೊಡ್ತಪ್ಪೆ ಉಳ್ಳಾಲ್ ದಿಕ್ಕ ಸುಬ್ರಹ್ಮಣ್ಯ ಸಾತೊಂದು ಭಕ್ತರಿಗೆ ಪನ್ಪಿನೆಂಚದ ಸತ್ಯವಾಕ್ಯ ಮೇಲೆ ಪಾದು ಕೊಡ್ಪೆ ಭಾಗವತರ ಮಾನಾದಿಗದ ಮನೆಗೆ ಕೊರ್ಪಿನೆಂಚದ ಪುಣ್ಯ ಪ್ರಸಾದ ಇದೇ ಪತ್ತೊಲ್ಲೆ ಪತ್ತೆ ಸಿರಿ ಸಿಂಗಾರ ಕೊರ್ಪಿ ನಂಬಿಕೆಗೆ ದೇವರಪ್ಪಣ ಬ್ರಹ್ಮಲಿಪಿ ಕಾಲ ಮುಟ್ಟ ಈಶೋಕ ಬೆಟ್ಟ ಜೀವಗುರಕ್ಕೆ ನಾಲಾಯ್ದ ಕೊಟ್ಟಿಟ್ಟು ವಾಗ್ದೈವ ರಕ್ತೇಶ್ವರ ಅದನ್ನೊಂದು ನೀರುದ ವರ್ಣ ಪಗರಲ್ಲೆಕ್ಕ ದೈವದುಂಡ ತಗ್ಗಲ್ಲೆಕ್ಕ ಮಲ್ತಿಮಾಟ ಬಲಿಪಲ್ಲೆಕ್ಕ ಎದುಡು ಸಾರಥಿ ಬಿರೋಡು ಪಾಸಾಡಿ ಆದು ಅಳ್ಳಿಂಚಿಂದ ದುಂಬು ಬೀಜಿಂಚಿಂದ ಗಾಳಿ ರಟ್ಟ ತಂದ ದೈವ ಸಾರಥಿ ಆದುಂಡು ಬಲ್ಪಿನ ಸತ್ಯವಾಕ್ಯ ಮೇಲೆ ಪಾದು ಕೊಡ್ತು ಗಾನಮಂದಾರ ಗಾನ ವಿಶಾರದೆ ಗಾನಕೋಗಿಲೆ ಯಕ್ಷಧ್ರುವ ಯಕ್ಷಕಲಾ ನಿಧಿ ಸ್ವರಸರಣ ನಿಧಿ ಯಕ್ಷಕಲ್ಪ ವೃಕ್ಷ ಪನ್ಪಿನಂಚಂದ ಅಪ್ಪೆನ ಅನುಗ್ರಾಟು ಮಟ್ಟೆಲ್ಗೆ ದಿಕ್ಕಿನಂಚದ ಪುದರ್ದೊಟ್ಟಿಗೆ ನಲ್ಲಾತು ಪುದರ್ ನಾಲು ಗುತ್ತು ನಾಲು ದೇಶ ನಾಲು ರಾಜ್ಯ 4 ಕೋಟಿ ಇರ್ತು ಬದಕಾದು ಕೊಡ್ತು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ತು ಪೊಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಅಪ್ಪೆ ಉಳ್ಳಾಲ್ತಿ ಸ್ವಾಮಿ ಸುಪ್ರಾಯರ್ಲ ಕಾತು ಕೊರಿಯರಿಗೆ ಪಟ್ಟ ಕೀರ್ತಿ ಬಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚಿದ ಕೋಟೆ ಕಲ್ಪತವ್ಯನಿ ಕಟ್ಟಿತ್ತಿನ ಒಕ್ಕಟ್ಟು ಮಲ್ಪ ರಂಗೋಡು ಮೆರೆಪ ದೇಹಕ್ಕೂ ಶಕ್ತಿ ಆದ ಆಯುರ ಆರೋಗ್ಯನ ಕೊಡ್ತು ಅಪ್ಪೆ ಉಳ್ಳಾಲ್ತಿ ಸುಪ್ರಾಯ ಕಾತೊಂದು ಮೆರೆಪಾದು ಕೊರಿಯರಿಗೆ ಬಂದ ಸತ್ಯವಾಗಿ ಕತ್ತಲೆ ಸಾಧಿಗೆ ಬಲ್ಪದ ಜೀಟಿಗೆ ಅಪ್ಪೆ ಪಯಣಾದ ಸಾಧಿಕ ಇಸಾಂದಾಪೆ ಕೆಂಡದ ವರ್ತಕ ಕರ್ಪದ ಕೊಡೆ ಸುಪ್ರಾಯ ದೇವರ ಕಾತ ಜೀವನ ರಕ್ಷಣೆ ಮತ್ತೊಂದು ಬಲ್ಪಿನ ಸೇವೆನ
ಯತ್ನವಾದ ಸ್ವೀಕಾರ ಮಾಡ್ತದೆ ಅಪ್ಪ ಉಳ್ಳಾಲ್ತಿ ಮೆರಪ ಒಂದು ಕಲಾಮಾತಿನ ಸೇವೆದೊಟ್ಟಿಗೆ ಅಪ್ಪ ಉಳ್ಳಾಲ್ತಿನ ಸೇವೆ ಭಯಭಕ್ತಿನ ಸಕಾಲಕ ಮಲ್ತು ಬರ್ತಾರೆ ಸಂತೋಷ ನಿಗಲ ಕೈಗೆ ನಲ್ಲಾದ ಕಸಪನ್ನು ಮಡ್ಡ ಮಲ್ಪಾದು ಕೊಡ್ದು ನಿಗಲ ಕೈ ಕೆಟ್ಟ ಕಸಪನ್ನು ಸೇರಾದು ಕೊಡ್ದು ಆರೋಗ್ಯನು ಕೊಡ್ದು ಅಪ್ಪ ಉಳ್ಳಾಲ್ತಿ ಸ್ವಾಮಿ ಸುಬ್ರಾಯ ಬೆರಿಪತ್ತೊಂದು ರಕ್ಷಣೆ ಭಗವಂತರೇ ಬಾರಿ ಮಲ್ಲ ಸಭೆ ಈ ಪೊರ್ತುಡು ವರಿಯಲ್ಲೆತ್ತು ಜಲ್ಗೆ ಮಲ್ಪಿನ ಅಪವಾದ ವರಿಯದು ಬಲ್ಲಿ ನೂಲ್ಪಾಡಿ ತಂತ್ರದಾಯ ಮಲ್ಮೆ ಮಲ್ಪಿ ಬಲ್ಯಾಯ ಮೌಲ್ಯ ತುಪ್ಪಿ ಸೇರುವ ಭಂಡಾರ ಗುರಿ ಕೊಟ್ಟಾರೆ ದೇವ್ರ ಮಲ್ಲೆ ಸೇರಿಗಾರೆ ಒರಿಯಂದಿಗೆ ವರಿಯತ್ತಿಗೆ ಲೆಪ್ಪುಗು ರಾಶಿ ಮಲ್ತನುವೆ ಸರ್ವರಪ್ಪೆ ಉಳ್ಳಾಲ್ತಿ ಸುಬ್ರಾಯ ದೇವರ ಕಾತನ್ನು ಇನಿತ ಭಕ್ತೇರು ಸರ್ವೇರು ಲೆತ್ತುಕೊಂಡಾಡನ್ನಂಚಂದ ಕೊಡ್ತು ಅವಡು ಬಲಪ್ಪ ದುಂಬು ಭಕ್ತ ಸಿದ್ಧಾಡು ಕೊರ್ನಂಚದ ಇನಿತ ಸೇವೆ ಅಪ್ಪ ಗನಗ ಆ ಕಲಶಾಭಿಷೇಕದ ಪೊರ್ತುಡು ಅಪ್ಪ ಉಳ್ಳಾಲ್ತಿನ ಈ ಸೇವೆ ಈ ಮಣ್ಣಿಡು ಮಲ್ಪಡು ಮಲ್ಪಿನಂಚದ ಕಟ್ಟಿನಂಚದ ಕನ ಈ ಪೊರ್ತುಗೆ ಇನಿಕಾರಗ ಬಾಧಿಸ ಸಹಕಾರೋಡು ಸೋ ಪೊರ್ಲಾದ ನಡೆಸುಕೊಂಡತ್ತೆ ಸಂತೋಷ ಅಂಡಿ ಎಲ್ಲ ಸೇವೆಗೆ ಓಡಾದ ನಿಗಲು ಸದ್ಭಕ್ತರು ಭಾವತೆಲ್ಲ ಒಂಜಪ್ಪೆ ಜೋಕುಲ್ಲಕ್ಕ ಭಯಭಕ್ತಿಡು ಇನಿಕಾನಗ ಈ ಮಣ್ಣಿಡು ಈ ಸೇವೆನ ಮಲ್ತು ಕೊರಿಯರು ಸಂತೋಷ ಅಂಡಿ ನಿಖಿಲಗೆ ಸರ್ವೇರಗಳ ಅಪ್ಪೆ ಉಳ್ಳಾಲ್ತಿ ಸ್ವಾಮಿ ಸುಬ್ರಾಯ ನಿಖಿಲ್ ನಮ್ಮನೆಂಚದ ಆ ಸತ್ಯರು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ದು ರಟ್ಟು ಕಾರಣದಲ್ಲಿ ಹೇಳ್ತು ನಾಲ್ಕು ಕಾರಿಗೆ ಪ್ರಾಣಿಲೆಗೆ ಬರ್ಪಿನಂಚದ ದುರ್ತ ದುರ್ಮಾನ ಕಷ್ಟ ಕೊಟ್ಟಲ್ಲಿ ಮಾತ್ರ ತಟ್ಟು ಕಾರಾದು ಕೊಡ್ದು ನಿಗುಲು ಗಲ್ಪುನಂಚದ ವಿದ್ಯೆ ಮಲ್ಪುನಂಚದ ಬೇಳೆ ತಿಂಪಿನಂಚದ ತಡಸುಗ ಒವ್ವೇ ರೀತಿ ಕುಂದು ಕೊರತೆ ತಪ್ಪು ತಾಂಗ ಬರಂದಿಲೆಕ್ಕ ಆನ ತರೆದು ಪುಣ್ಣ ನೆರಿ ಮುಟ್ಟ ಬೆರಿ ಛಾಯನ್ನು ಪತ್ತೊಂದು ಕೊಡ್ದು ಎಡತ ಜಕ್ಕೆಳ್ಳು ಬಾರ್ದು ಬಲತ ಸಿರಿಮೆರೆ ಕೊಡ್ದು ಈ ಮನ್ನಡಿ ಈ ಸೇವೆರ್ದಾತ್ರ ಸರ್ವೇರೆಗಳ ಉತ್ತರೋತ್ತರ ಅಭಿವೃದ್ಧಿ ಆಂಡಿಗೆ ಪಂಪಿನಂಚದ ಸತ್ಯದ ವಾಕ್ಯ ನಾಲಾಯ್ದ ಕೊಟ್ಟಿಟ್ಟು ಸೂರ್ಯ ಚಂದ್ರನ ಕಾಲ ಮುಟ್ಟ ಒರಿಪಾದು ಮೆರೆಪಾದು ಕೊರ್ಪೆ
ಕಂಡಯಾಸುರನಾಥ ದೈತ್ಯರ ಉಂಡವರು ಸಂಗಾಲಿ ಹದನವ ಮಾಡಿ ದ್ವಾಪರಾಯುಗದೊಳಗೆ ಶ್ರೀಪತಿಗೆ ಸಗತವಿಸಿದ ಅನ್ಯತಾ ಈ ಪರಿಗೆ ದುರುಳನನ್ನು ತಿಳಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಗುಂಪಿನ ಭಾರವನ್ನು ಕಳೆದವಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವೇ ಮಹಾತ್ಮೆ. ಸುರಪಾಲ, ನಾಕದ ಬೀಟ ಬರೆದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಡು. ಸಂತೋಷವಾಯ್ತು ತಾಯಿ. ಅಮ್ಮ, ನೀನನ್ನು ಕಾಣುವ ಬಗೆಯಾದರೆ ಹೇಗೆ ಮುಂದಕ್ಕೆ? ಮುಂಬರುವಂತಹ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡುವುದು ಮಗನೇ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಮಧುಗಂಧ ಭದ್ರಮಧಿನಿ ಯಾಮಾಗಿ ಗೋಡೂರಿ ಯಾದ್ಭೂಮೃಕ್ಷಣ ಚಂಡ ಮುಂಡ ಶಮನಿ ಯಾರಕ್ತ ಬೀಜಾಶಿನಿ ಯಾ ಶುಂಭಾದಿ ನಿಶುಂಭ ದೈತ್ಯದ ಮನಿ ಯಾ ಸಿದ್ಧಲಕ್ಷ್ಮೀ ಪರಾ ಸಾ ಚಂಡೀ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಜಗದೀಶ್ವರಿ ಮಾಂ ಪಾತು ಮಹೇಶ್ವರಿ. ಶ್ರೀದೇವಿಯು ದುಷ್ಟರನ್ನೆಲ್ಲ ಕೊಂದು ನಮಗೆ ಸುಖವನ್ನು ಒದಗಿಸಿಕೊಟ್ಟಿದ್ದಾಳೆ. ಶ್ರೀದೇವಿ ಮಹಾತ್ಮೆ ಎನ್ನುವುದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇ ಅಂದರೆ ದೇಹವು ಪವಿತ್ರ, ವಿ ಎಂದರೆ ಸಕಲ ವಿದ್ಯಾ ಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿ ಒಲಿವಳು, ಹ ಎಂದರೆ ಹರಿಹರರ ಪದಾಬ್ಜವು, ಮೇ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು. ಇಂತಹ ಪುಣ್ಯ ಕಥಾ ಭಾಗವನ್ನು ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ಕೇಳಿದ್ದಾರೋ ಇವರಿಗೆ ನಾವು ನಂಬಿಕೊಂಡು ಬಂದಂತಹ ಮಹಾಗಣಪತಿ ದೇವರು ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಸನ್ಮಂಗಳವನ್ನಿತ್ತು ಕರುಣಿಸಲೆಂದು ಹೇಳುತ್ತಾ ಈ ಪುಣ್ಯ ಕಥಾ ಭಾಗಕ್ಕೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭೀಕರಣಪ್ಪಣೆ ಕೇಳುತ್ತಾ ಇದ್ದೇವೆ. ಬದ್ಧಂ ಶುಭಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾದೇವ ಗುರು ವಿಶ್ವಮಾನ್ಯ ಕರುಣಾದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣು ಮಯೂರವಾಹನ ದೇವದೇವ ಶರಣು ಮಯೂರವಾಹನ ದೇವದೇವ ಚರಣಕ್ಕೆ ಮಣಿವಿಭೂ ಕಳಿವಿಮಾ ಚರಣಕ್ಕೆ ಮಣಿವಿಭೂ ಕಳಿವಿಮಾ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಹರಳುತ್ತರಂತ
ಸುಬ್ರಹ್ಮಣ್ಯಗೆ ಮಂಗಲೋ ಶುಭ ಮಹಾರಾಜ ಶ್ರೀಗಳಾದ ಪೂಮಾನಿ ಕಿನ್ನಿಮಣ್ಣಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಊರ ಭಕ್ತಾಭಿಮಾನಿಗಳು, ಅರ್ತಿಗಾರು, ಕ್ಷಾರಗಾರು, ಮೋಜುಗಾರು ಫಲ ಭಕ್ತಿಪೂರ್ವಕವಾಗಿ ಹುಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ದಕ್ಕಿತ್ತು ಬಿಡಾರ ಕಪ್ಪಣೆ. ಶ್ರೀದೇವ